ಬದಲಾಗುತ್ತಿರುವ ಪರಿಸರ ಜ್ಞಾನ ಅನುಭವ ವೆಬಿನಾರ್ ಸರಣಿ 16. ನಾನು ಪ್ರಕಾಶ್ ಅಂತ ಹೇಳಿ ಈ ಪರಿಸರ ಸಂಗಮದ ಸದಸ್ಯ. ಇವತ್ತು ನಮ್ಮ ಇರುವ ವಿಷಯ ನದಿ, ನೀರು ಮತ್ತು ಮಾಲಿನ್ಯ. ನಮ್ಮ ದೇಶದಲ್ಲಿ ಹೇಗಿದೆ ಅಂತಂದ್ರೆ, ನಮಗೆಲ್ಲ ಗೊತ್ತಿರೋ ವಿಚಾರ. ನೀರಿನ ಮಹತ್ವ ಎಲ್ಲರಿಗೂ ಗೊತ್ತಿದೆ. ನೀರಿಗೆ ನಾವು ಪೂಜೆ ಮಾಡ್ತೇವೆ, ಗಂಗೆ ಅಂತ ಹೇಳ್ತೀವಿ. ಆಮೇಲೆ ನೀರಿನ ಬಗ್ಗೆ ಉದಾತ್ತ ಭಾವನೆ, ಎಲ್ಲರಿಗೂ ನಾವು ನೀರು ಕೊಡ್ತೇವೆ. ನೀರು ಕುಡಿಲಿಕ್ಕೂ ಎಲ್ಲ ಕಡೆನೂ ಏನೋ ಅದಕ್ಕೆ ಚಾರ್ಜ್ ಇಲ್ಲ. ಹೋಟ್ಲಲ್ಲಿ ಅಲ್ಲೇ ಇದ್ರು ಕೂಡ ಬೇರೆ ದೇಶದಲ್ಲಿ ನೀರು ಕೂಡ ಚಾರ್ಜ್ ಕೊಡಬೇಕು, ನೀರು ಕುಡಿಯುವಾಗಿಲ್ಲ. ಹಾಗೆ ನಾವು ತಗೊಂಡು ಹೋಟ್ಲಲ್ಲಿ ನೀರು ಕುಡಿಯುವಾಗಿಲ್ಲ, ಆಗಿದೆ ಪಾಶ್ಚಿಮಾತ್ಯ ದೇಶಗಳಲ್ಲಿ. ನಮ್ಮಲ್ಲಿ ಇಷ್ಟೆಲ್ಲ ಉದಾತ್ತ ಭಾವನೆಗಳಿದ್ದು ಕೂಡ ನಾವು ವರ್ಷಕ್ಕೊಮ್ಮೆ ಗಂಗೆ ಅಂತ ಹೇಳಿದ ಪೂಜೆನೆ ಮಾಡ್ತೇವೆ. ಎಲ್ಲ ಇದ್ರೂ ಕೂಡ ನಮ್ಮ ಇವತ್ತಿನ ಜೀವಜಲ ನಾವೇನು ಕರಿತೀವಿ, ಇದು ನಿಜವಾಗಿ ಜೀವಜಲವಾಗಿ ಉಳಿತೋ ಇಲ್ಲ ಅಂತ ಒಂದು ಅನುಮಾನ ಬಂದಿದೆ. ಮತ್ತೆ ನಮಗೆ ಈ ಜೀವಜಲ ಸಿಗತ್ತೋ ಇಲ್ಲವೋ ಇನ್ನು ಮುಂದೆ, ಆ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ನಮ್ಮೊಂದಿಗೆ ನದಿ ಮತ್ತು ನೀರಿನ ಮೂಲ, ನದಿ ಹತ್ತಿರದಿಂದ ನೋಡಿದಂಥ ಪರಿಸರ ಹೋರಾಟಗಾರರು ಶ್ರೀ ದಿನೇಶ್ ಹೊಳ್ಳರು ನಮ್ಮೊಂದಿಗೆ ಇವತ್ತು ಇದ್ದಾರೆ ಇಲ್ಲಿ. ಅವರು ಒಂದು ಕಿರು ಪರಿಚಯ ಮಾಡಿಕೊಡ್ತೇನೆ. ಅವರು ಸಹ್ಯಾದ್ರಿ ಸಂಚಯದ ಸಂಚಾಲಕರು. ಕಳೆದ 26 ವರ್ಷಗಳಿಂದ ಪರಿಸರ ಸಂರಕ್ಷಣೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ವನಜೀವನ ಮತ್ತು ಬುಡಕಟ್ಟು ಜನಾಂಗದ ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಇವರು ನದಿ ಮತ್ತು ಅದರ ಮೂಲ, ಅದರಲ್ಲಿ ಎಲ್ಲಿ ಹುಟ್ಟುತ್ತದೆ, ಆಮೇಲೆ ಹೇಗೆ ಹರಿದು ಬರೋ ದಾರಿ, ಇಂಥದ್ದೆಲ್ಲ ಹೆಚ್ಚು ಹತ್ತಿರದಿಂದ ನೋಡಿದ್ದಾರೆ. ಉದಾಹರಣೆಗೆ ಬೇಕಾದಷ್ಟು ನೋಡಿದರೆ ಇದು ಹತ್ತಿರದಲ್ಲಿ ನೇತ್ರಾವತಿ ಇದೆ, ಮಂಗಳೂರಿನಲ್ಲಿದೆ. ಅದು ಯಾವ ರೀತಿ ಇದೆ, ಯಾವ ರೀತಿ ಇತ್ತು ಎಲ್ಲ ಅವರು ನಿಮಗೆ ಒಂದು ಇವತ್ತು ಸ್ಥೂಲ ಪರಿಚಯವನ್ನು ಮಾಡಿಕೊಡ್ತಾರೆ. ಎಲ್ಲರಿಗೂ ಸ್ವಾಗತ. ಶ್ರೀಯುತ ದಿನೇಶ್ ಹೊಳ್ಳರಿಗೂ ಸ್ವಾಗತ ಈ ಒಂದು ನಮ್ಮ ವೆಬಿನಾರ್ ಸರಣಿ ಮಾಲಿಕೆಗೆ. ಈಗ ದಿನೇಶ್ ಹೊಳ್ಳರು ಮಾತಾಡ್ಬೋದು. ಪ್ರಶ್ನೆ ಕೇಳುವವರು ಕಡೆಗೆ ಕೇಳಿ, ನಿಮ್ಮ ಪ್ರಶ್ನೆ ನೇರವಾಗಿರಲಿ. ನಮ್ಮ ಅನುಭವ ಆಮೇಲೆ ಹಂಚಿಕೊಳ್ಳೋಣ, ಸಮಯ ಇದ್ದರೆ. ಫಸ್ಟ್ ಕೇಳಿಕೊಂಡು ಆಮೇಲೆ ನಮ್ಮ ಡೌಟ್ ಒಂದೊಂದು ಚುಟುಕಾಗಿ ಕೇಳೋಣ, ಅವ್ರು ಏನು ಹೇಳ್ತಾರೆ ಆಲಿಸೋಣ. ಈಗ ದಿನೇಶ್ ಹೊಳ್ಳರು ಶುರು ಮಾಡಬಹುದು. ಶ್ರೀಯುತ ಲೋಕೇಶ್ ಅವ್ರು ಹೇಳಿದಾಗ ಸ್ವಲ್ಪ ಅವರು ಕಳಿಸಿದ ಸ್ಲೈಡ್ಸು ಮತ್ತೆ ಫೋಟೋಗಳನ್ನ ತೋರಿಸಿ ಶುರು ಮಾಡಿ ದಿನೇಶ್ ಹೊಳ್ಳರು. ಎಲ್ರಿಗೂ ನಮಸ್ತೆ. ಇವತ್ತು ಸೂಕ್ತ ಸಮಯ ಈ ಒಂದು ಕಾರ್ಯಕ್ರಮ, ಅಂದರೆ ಈಗಿನ ಪ್ರಚಲಿತ ಸನ್ನಿವೇಶಕ್ಕೆ ಇದೊಂದು ಸೂಕ್ತ ಸಮಯ. ಯಾಕೆ ಸೂಕ್ತ ಅಂತ ಹೇಳ್ತೇನೆ ಅಂತ ಹೇಳಿದರೆ, ನಮ್ಮಲ್ಲಿ ಈ ವರ್ಷದ ಧಾರಾಕಾರ ಮಳೆಯನ್ನು ನೋಡಿ ಸರ್ಕಾರದಿಂದ, ಅಧಿಕಾರಿಗಳಿಂದ, ಇಲಾಖೆಗಳಿಂದ ಒಂದು ಮಾತು ಬರ್ತಿತ್ತು, ಈ ವರ್ಷ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಯಾವುದೇ ಬರಗಾಲ ಇಲ್ಲ, ನೀರಿನ ಸಮಸ್ಯೆ ಇಲ್ಲ ಅಂತ. ಆದರೆ ದುರಂತ ಅಂದರೆ ಕಳೆದ ಮೇ 24ರಿಂದ ಮಳೆ ಆರಂಭವಾಗಿತ್ತು. ಡಿಸೆಂಬರ್ 17ರವರೆಗೂ ರಾಜ್ಯದಾದ್ಯಂತ ಒಳ್ಳೆ ಮಳೆ ಬರ್ತಿತ್ತು. ದಕ್ಷಿಣ ಕನ್ನಡದಲ್ಲಂತೂ ಬೆಳ್ತಂಗಡಿ ಕಾರ್ಕಳದಲ್ಲಿ ಡೈಲಿ ಮಳೆ ಬರ್ತಿತ್ತು. ಆ ನಂತರವೂ ಮಳೆ ಬರ್ತಿತ್ತು. ಆದರೆ ಜನವರಿ ತಿಂಗಳಲ್ಲಿ ಇಷ್ಟು ಮಳೆ ಬಂದಾಗಿ ಸಾಧಾರಣ ನನ್ನ ಅಂದಾಜು ಪ್ರಕಾರ ಒಂದು 27 ವರ್ಷಗಳ ನಂತರ ಇಷ್ಟು ಮಳೆ ಸುರಿದದ್ದು. ಜನವರಿ ತಿಂಗಳಲ್ಲೇ ಎಲ್ಲ ಪಶ್ಚಿಮ ಘಟ್ಟದ ನದಿಗಳು ಬಡಕಲಾಗ್ತಾ ಬಂತು. ಜನವರಿ ತಿಂಗಳಲ್ಲಿ ಇಷ್ಟು ಮಳೆ ಬಂದು, ಸಾಮಾನ್ಯವಾಗಿ ಫೆಬ್ರವರಿ ಕೊನೆ ಅಥವಾ ಮಾರ್ಚ್ 15ರ ನಂತರ ಹೊಳೆಗಳು ಬಡಕಲಾಗುವುದು ಸಾಮಾನ್ಯ. ಈ ವರ್ಷ ಜನವರಿಯಲ್ಲೇ ಇದಾಯಿತು. ಅದಕ್ಕಿಂತ ದೊಡ್ಡ ಇದು ಅಂತ ಹೇಳಿದರೆ, ಇಷ್ಟು ವರ್ಷಗಳಿಂದ ವೀಕ್ಷಿಸಿದ್ರೆ ಈ ವರ್ಷ ಜನವರಿ ತಿಂಗಳಲ್ಲೇ ನಮ್ಮ ಕಾಡ್ಗಿಚ್ಚು ನೋಡಿ. ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ, ಕಾಡ್ಗಿಚ್ಚು ಇರಬೇಕಾದ್ರೆ ನಾನು ಒಂದು ಸ್ಪಷ್ಟವಾಗಿ ಒಂದು ಹೇಳ್ತೇನೆ, ಸ್ಪಷ್ಟವಾಗಿ ಕಾಡ್ಗಿಚ್ಚು ಬೀಳುವುದಲ್ಲ. ಯಾರು ಕೂಡ ಕಾಡ್ಗಿಚ್ಚು ಬಿದ್ದಿದೆ ಅಂತ ಹೇಳೋದೇ ತಪ್ಪು. ಕಾಡ್ಗಿಚ್ಚು ಬೀಳುವುದಲ್ಲ, ಕಾಡ್ಗಿಚ್ಚು ಸೃಷ್ಟಿ ಮಾಡೋದು. ಈ ಕಾಡ್ಗಿಚ್ಚಿಗೂ ನದಿಗೂ ಸಂಬಂಧ ಏನಂತ ಹೇಳಿದ್ರೆ ನೋಡಿ, ಈಗ ಇಷ್ಟು ಮಳೆ ಬಂದು ಪಶ್ಚಿಮ ಘಟ್ಟದ ಹುಲ್ಲುಗಾವಲು ಪ್ರದೇಶ ಅಥವಾ ಅಲ್ಲಿ ಶೋಲಾ ಕಾಡಿನೊಳಗೆ ಮಳೆ ನೀರಿನ ಹೊರತೆ, ನದಿಯ ಹರಿವು, ನೀರಿನ ಕ್ಯಾಚ್ಮೆಂಟ್ ಏರಿಯಾ ಧಾರಾಳವಾಗಿ ಇದ್ದಿದ್ರೆ ನಮಗೆ ಕಾಡ್ಗಿಚ್ಚು ಇಷ್ಟು ಬೇಗ ಸ್ಪ್ರೆಡ್ ಆಗ್ತಿಲ್ಲ ಇತ್ತು. ಅಂದರೆ ನೀರಿನ ಹೊರತೆ ಇತ್ತು, ಹುಲ್ಲುಗಾವಲು ಸದಾ ಒಂದು ಹಸಿರಾಗಿರ್ತಿತ್ತು ಅಂತ ತಿಳ್ಕೊಂಡು. ಆದರೆ ಜನವರಿ ತಿಂಗಳಲ್ಲಿ ಈ ವರ್ಷ ಎಲ್ಲ ಹುಲ್ಲುಗಾವಲು ಹಸಿರು ಹೋಗಿ ಹಳದಿ ಆಗ್ತಾ ಬಂತು, ನದಿಗಳೆಲ್ಲ ಬಡಕಲಾಗ್ತಾ ಬಂತು. ಇದರ ಮೂಲ ಕಾರಣ ಅರಿತುಕೊಳ್ಳಬೇಕಾದ್ದು, ಹಾಗಾದ್ರೆ ಇಷ್ಟು ನೀರು ಮಳೆ ಎಲ್ಲಿ ಹೋಯ್ತು?
ಮಳೆ ಬರುವುದು ಮುಖ್ಯ ಅಲ್ಲ, ಮಳೆ ನೀರು ಪಶ್ಚಿಮ ಘಟ್ಟದ ಶೋಲಾಡವಿಯ ಅಲ್ಲಿ ನೀರಿನ ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೇವೆ, ನೀರಿನ ಇಳುವರಿ ಪ್ರದೇಶ ಅಂತರ್ಜಲದಲ್ಲಿ ಇಳುವರಿ ಆಗುವುದು ಮುಖ್ಯ. ಅದು ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ. ಒಂದು ಮಾತೇ ಇದೆ, ಈ ಜಗತ್ತಲ್ಲಿ ಅತೀ ಹೆಚ್ಚು ಅಧ್ಯಯನಕ್ಕೊಳಪಟ್ಟ ವಸ್ತು ಅಂದ್ರೆ ನೀರು. ಅದರ ಹಿಂದೆ ಅದೇ ರೀತಿ ಈ ಜಗತ್ತಲ್ಲಿ ಅತೀ ಹೆಚ್ಚು ನಿರ್ಲಕ್ಷ್ಯಕ್ಕೊಳಪಟ್ಟ ವಸ್ತು ಕೂಡ ನೀರು. ನೀವು ಇವತ್ತಿನ ವಾರ್ತಾಭಾರತಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ನಿನ್ನೆ ಫಲ್ಗುಣಿ ನದಿಗೆ ಯಾವುದೋ ಬಿಲ್ಡಿಂಗ್ನ ಮೆಟೀರಿಯಲ್ಸ್ ಅನ್ನು, ತ್ಯಾಜ್ಯಗಳನ್ನು ಲಾರಿಯಿಂದ ಡಂಪಿಂಗ್ ಮಾಡ್ತಾ ಇದ್ದಾರೆ ಫಲ್ಗುಣಿ ನದಿಗೆ, ಅದು ಸಿಟಿಯ ಒಳಗೆ. ಸಾಮಾನ್ಯರು ಬಿಡಿ, ಪತ್ರಕರ್ತರಿಬ್ಬರು ಹೋಗಿ ಇದನ್ನು ನ್ಯೂಸ್ ಮಾಡಬೇಕು, ಫೋಟೋ ತೆಗಿಬೇಕು ಅಂತ ಹೋಗುವಾಗ ಅವರಿಬ್ಬರನ್ನು ಅಡ್ಡ ಹಾಕಿ ಅವರಿಗೆ ಸ್ವಲ್ಪ ಗದರಿಸಿ ಥ್ರೆಟ್ ಕೊಟ್ಟು ಈ ಮಾಫಿಯಾ ಈ ರೀತಿ ಬೆಳೀತಾ ಉಂಟು. ಈಗ ನದಿ ಮತ್ತು ನೀರಿನ ವಿಚಾರದಲ್ಲಿ ನಾವು ಕೇವಲ ಸರ್ಕಾರವನ್ನು ದೋಷಾರೋಪಣೆ ಮಾಡೋದಲ್ಲ, ನಾವು ಎಷ್ಟು ಕಾಳಜಿ ವಹಿಸಿದ್ದೇವೆ ಅಂತ. ನಾವು ಇಡೀ ಪಶ್ಚಿಮ ಘಟ್ಟದ ನದಿಗಳು ಬೇಡ, ನೇತ್ರಾವತಿ ಬೇಡ, ಹೇಮಾವತಿ ಬೇಡ, ಯಾವುದು ಬೇಡ, ನಮ್ಮ ಮನೆಯ ಸುತ್ತ ನಾವು ಮಳೆ ನೀರನ್ನು ಎಷ್ಟು ಇಂಗಿತಗೊಳಿಸಿದ್ದೇವೆ, ಎಷ್ಟು ಉಳಿಸಿದ್ದೇವೆ, ಎಷ್ಟು ಇಂಗುಗುಂಡಿ ಮಾಡಿದ್ದೇವೆ ಅಂತ ಇದು ಮುಖ್ಯ. ಎರಡನೇದು, ಈಗ ಒಂದು ವಾರದ ಹಿಂದೆ ನಾನು ಇಲ್ಲಿ ಗೇರುಸೊಪ್ಪ ಹೋಗಿದ್ದೆ. ಬಂಗಾರಮಕ್ಕಿಯಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಅಲ್ಲಿಯ ಮಾರುತಿ ಗುರೂಜಿ ಅವರು ಬಹಳ ದೊಡ್ಡ ಒಂದು ಹೋರಾಟ ಮಾಡಿದ್ರು. ಹೋರಾಟ ಅಂದ್ರೆ ಊರಿನವರೆಲ್ಲ ಸೇರಿಸಿಕೊಂಡು, ತಜ್ಞರನ್ನು ಸೇರಿಸಿಕೊಂಡು, ಡಾಕ್ಟರ್ ರಾಜೇಂದ್ರ ಸಿಂಗ್ ಕೂಡ ಬಂದಿದ್ರು. ರಾಜೇಂದ್ರ ಸಿಂಗ್ ಕೂಡ ಬಹಳ ಮಾರ್ಮಿಕವಾಗಿ ನದಿಗಳ ಬಗ್ಗೆ ಮಾತಾಡಿದ್ರು. ಅಲ್ಲಿ ನಮ್ಮ ಮಾರುತಿ ಗುರೂಜಿ ಅವರು ಹೇಳಿದ ಪ್ರಶ್ನೆ, ಇಲ್ಲಿ ಇಷ್ಟು ಸಾವಿರಾರು ಜನ ಸೇರಿದ್ದೀರಿ, ನದಿಯಿಂದ ಪಾದಯಾತ್ರೆ ಮಾಡಿ ಬಂದಿದ್ದೀರಿ, ನನಗೋಸ್ಕರ ಮಾಡಬೇಡಿ, ಮಠಕ್ಕೋಸ್ಕರ ಮಾಡಬೇಡಿ, ನಾಳೆ ನಿಮ್ಮ ಮಕ್ಕಳ ಭವಿಷ್ಯದ ಭದ್ರತೆಗೋಸ್ಕರ ಆದರೂ ಶರಾವತಿಯನ್ನು ಉಳಿಸಿ. ನಾವು ಕೂಡ ಎತ್ತಿನಹೊಳೆ ಇದನ್ನೇ ಹೇಳ್ತಿದ್ದದ್ದು. ನಾವು ಹೋರಾಟ ಮಾಡುವಾಗ ನೋಡಿ, ಇಲ್ಲಿ ಜನರಿಗೆ ಮಳೆ ಬರುವಾಗ ಮಳೆಗೆ ಬೈತಾರೆ, ಈ ಮಳೆ ಏನು ಸಣ್ಣ ಮುಗಿತಾ ಇಲ್ಲ, ನಿಲ್ತಾ ಇಲ್ಲ ಅಂತ ಮಳೆಗೆ ಬೈತಾರೆ. ಮಳೆ ಮುಗಿದು ಸೆಕೆ ಆಗುವಾಗ ಎಲ್ಲಿ ಸತ್ತೋಯ್ತಿ ಮಳೆ ಬರ್ತಾ ಇಲ್ಲ ಅಂತ ಮಳೆಗೆ ಬೈತಾರೆ. ಅಂದ್ರೆ ಇಲ್ಲಿ ಇದೆಲ್ಲ ಪ್ರಾಕೃತಿಕ ದುರಂತಗಳಿಗೆ ನಾವು ಮನುಷ್ಯರೇ ಕಾರಣ ಅಂತ ಹೇಳ್ಬೋದು. ನಾವು ಎಷ್ಟು ನದಿಗಳನ್ನು ಉಳಿಸಿದ್ದೇವೆ, ನಮ್ಮ ಮನೆ ಸುತ್ತ ಎಷ್ಟು ಉಳಿಸಿದ್ದೇವೆ ಅಂತ ಒಂದು. ಎರಡನೇದಾಗಿ, ಜನರಿಗಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಪಶ್ಚಿಮ ಘಟ್ಟದ ಮೇಲಿನ ಒಂದು ಅಭಿಮಾನ, ಗೌರವ ಪ್ರತಿ ವರ್ಷ ಕಡಿಮೆ ಆಗ್ತಾ ಉಂಟು. ನೋಡಿ, ಒಂದು ಸರ್ಕಾರ ಅದು ಎತ್ತಿನಹೊಳೆ ಪ್ರಾಜೆಕ್ಟ್ ಇರಲಿ, ಹೇಮಾವತಿ ಇರಲಿ, ಶರಾವತಿ ಇರಲಿ, ಅಘನಾಶಿನಿ ಇರಲಿ, ಅಥವಾ ಇನ್ನು ಯಾವುದೇ ನದಿ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಹೇಳುವಾಗ ಅದರ ಸಾಧಕ ಬಾಧಕಗಳ ಒಂದು ರಿಪೋರ್ಟ್ ಕೊಟ್ಟಿದ್ದೀರಾ, ಅದರ ಒಂದು ತಜ್ಞರ ವರದಿ ಮಾಡಿದ್ದೀರಾ, ಅಥವಾ ನದಿಯಲ್ಲಿ ಇದಕ್ಕೆ ಸಾಮರ್ಥ್ಯ ಇದೆಯಾ ಅಂತ ಇದಕ್ಕೊಂದು ಸೈಂಟಿಫಿಕ್ ರಿಪೋರ್ಟ್ ಇದೆಯಾ, ಒಂದು ಅಥೆಂಟಿಕ್ ರಿಪೋರ್ಟ್ ಇದೆಯಾ, ನಾವು ಪ್ರಶ್ನಿಸುವುದಿಲ್ಲ. ನಾವು ಎಲ್ಲ ಯೋಜನೆಗಳಿಗೆ ಜೈಕಾರ ಹಾಕ್ತೇವೆ. ಯಾಕೆಂದ್ರೆ ಅವರು ನೀರಾವರಿ ಅಂತ ಹೇಳ್ತಾರೆ, ನೀರಾವರಿ ಅಂತ ಹೇಳಿದ ಕೂಡಲೇ ಅದಕ್ಕೆಲ್ಲಕ್ಕೂ ಎಕ್ಸಂಪ್ಷನ್ ಆಗ್ತದೆ ಅಂತ ನಾವು ಬಿಡ್ತೇವೆ. ನೋಡಿ, ಈಗ ಈ ಪಶ್ಚಿಮ ಘಟ್ಟದಲ್ಲಿ ನೀರಿನ ಹೊಳೆಗಳ ಅವ್ಯವಸ್ಥೆ ಯಾಕೆ ಆಗ್ತಾ ಉಂಟು ಅಂತ ಹೇಳಿದ್ರೆ, ನೋಡಿ, ನಾನು ಬೇರೆ ಯಾವುದು ಹೇಳುದಿಲ್ಲ, ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ಹೇಳ್ತೇನೆ. ಈಗ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಮಾಡ್ಲಿಕ್ಕೆ ಹೋದ್ರೆ, ಆಕ್ಚುಲಿ 2001ರಲ್ಲಿ ನೇತ್ರಾವತಿ ನದಿ ತಿರುವು ಯೋಜನೆ ಅಂತ ಮಾಡ್ಲಿಕ್ಕೆ ಹೋದ್ರು. ಡಾಕ್ಟರ್ GS ಪರಮೇಶ್ವರನವರ ವರದಿ ಆಧಾರದಲ್ಲಿ ಬಯಲುಸೀಮೆಯಲ್ಲಿ ನೀರಿನ ಸಮಸ್ಯೆ ಉಂಟು ಅಂತೇಳಿ ಅದನ್ನು ಮಾಡ್ಲಿಕ್ಕೆ ಹೋದ್ರು. 60 TMC ನೀರನ್ನು ಡೈವರ್ಟ್ ಮಾಡುದು ಅಂತೆಲ್ಲ ಆಯ್ತು. ಆಮೇಲೆ ಅದೇನೋ ಸಮಸ್ಯೆಗಳಿಂದಾಗಿ ಅದೇ ಪರಮೇಶ್ವರ ವರದಿಯನ್ನೇ ಅದರ ಒಂದು ಭಾಗವನ್ನು, ಅಂದ್ರೆ ಎತ್ತಿನಹೊಳೆ ಅಂದ್ರೆ ಕೆಂಪುಹೊಳೆ ಉಪನದಿಯನ್ನು ಕೊಂಡೋಗುದು ಅಂತ ಅದರಲ್ಲೆಲ್ಲ ರಿಪೋರ್ಟ್ ಮಾಡಿದ್ರು. ಇಲ್ಲಿ ಹೋರಾಟ ಆಯಿತು, ಜನಗಳಿಗೆ ಎಲ್ಲ ಧರ್ಮಕ್ಕೆ ಮನಮುಟ್ಟುವಂತೆ ಸ್ಪಂದನೆ ಮಾಡಿದೆವು, ಎಲ್ಲ ಮಾಡಿದೆವು. ಆದ್ರೆ ಅಲ್ಲಿ ಏನಾಯ್ತು ಹೇಳಿದ್ರೆ, ಪಕ್ಷ ಬಂತು, ರಾಜಕೀಯ ಪಕ್ಷ ಬಂತು. ನೋಡಿ, ಯಾವ ರಾಜಕೀಯ ಪಕ್ಷ ಆಗ ನದಿಯನ್ನು ಉಳಿಸಿದೆ? ಮೂರೂ ಪಕ್ಷಗಳು ಕೂಡ ಎತ್ತಿನಹೊಳೆ ಯೋಜನೆ ಅಂತ ಒಂದು ATM ಅಂತ ಅವರ ಸ್ವಾರ್ಥಕವರು ಉಪಯೋಗಿಸಿಕೊಂಡಿದ್ದಾರೆ. ಈಗ ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾದ್ದು, ಕೆಳಗೆ ಗುಂಡ್ಯ ಹೈಡಲ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಅದು ಕಾರಣಾಂತರದಿಂದ ನಿಂತಿದೆ, ಮತ್ತೆ ಮುಂದುವರಿಬಹುದು. ಕೆಳಗೆ ಗುಂಡ್ಯ ಹೈಡಲ್ ಪ್ರಾಜೆಕ್ಟ್ ಸೇಮ್ ಕೆಂಪುಹೊಳೆಗೆ, ಅದರಲ್ಲಿ ನೀರು ಪಂಪ್, ಇದು ಎಲೆಕ್ಟ್ರಿಕ್ ಜನರೇಟ್ ಮಾಡೋದಂತೆ, ಅದಂತೆ ಇದಂತೆ. ಮೇಲೆ ಅದೇ ಕೆಂಪುಹೊಳೆಗೆ ಬರುವ ನೀರನ್ನು ತಿರುಗಿಸುವುದಂತೆ. ಯಾರು ಮಾತಾಡಿದ್ರೆ ಅಲ್ಲಿ? ನೋಡಿ, ಯಾರೂ ಮಾತಾಡಲಿಲ್ಲ. ಅದು ಬಿಟ್ಟು ನಮ್ಗೆ ಇಲ್ಲಿ ಇನ್ನೊಂದು ಹೇಳ್ಬೇಕಾದ್ದು ಹೇಳಿದ್ರೆ, ಇಲ್ಲಿ ಹೋರಾಟ ಆಗ್ತಿತ್ತು, ಎಲ್ಲ ಆಗ್ತಿತ್ತು. 2018ರಲ್ಲಿ ಈ ಹೋರಾಟ ಆಗ್ತಿರುವಾಗಲೇ ಈ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡ್ತಾರೆ. ಬರಪೀಡಿತ ಜಿಲ್ಲೆ ಅಂದ್ರೆ ಜಿಲ್ಲಾಧಿಕಾರಿಯ ಒಂದು ವರದಿಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಯಾವ ನೀರಿನ ಸಮಸ್ಯೆ ಆಗ್ತಾ ಉಂಟು, ಯಾವ ನದಿಯ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು 2018ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯ ಸರ್ಕಾರ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿತು. ನೋಡಿ, ನಮ್ಮ ಜಿಲ್ಲೆ ಗಮನಿಸಬೇಕಾದಲ್ಲಿ ಬರಪೀಡಿತ ಜಿಲ್ಲೆಯಿಂದ ಬರಪೀಡಿತ ಜಿಲ್ಲೆಗೆ ನೀರು ಸರಬರಾಜು ಯೋಜನೆ ಅಂದ್ರೆ ಎತ್ತಿನಹೊಳೆ ಯೋಜನೆ.
ಇಷ್ಟ ಆಗುವಾಗ್ಲೂ ನಮ್ಮ ಜನ ಮಾತಾಡ್ಲಿಲ್ಲ, ಮೌನವಾಗಿದ್ರು. ಇನ್ನೊಂದು ಹೇಳ್ತೇನೆ ಕೇಳಿ, ನಮ್ಮ ದೇಶದ 1954 ರಿವರ್ ಬೋರ್ಡ್ ಆಕ್ಟ್ ಪ್ರಕಾರ ಎಲ್ಲಾ ರಾಜ್ಯಗಳಲ್ಲಿ ನದಿಗಳ ಒತ್ತುವರಿಗೆ, ಕೆರೆಗಳ ಒತ್ತುವರಿ ಅದನ್ನು ತೆರವು ಮಾಡಲಿಕ್ಕೆ, ಇನ್ನೇ ಬೇರೆ ಬೇರೆ ಕಾರಣಗಳಿಗೆ ಕೆರೆಗಳನ್ನು ಉಳಿಸಲಿಕ್ಕೆ ಪ್ರತ್ಯೇಕವಾದ ಒಂದು ಪ್ರಾಧಿಕಾರ ಇರಬೇಕು ಅಂತೇಳಿ ರೂಲ್ಸ್ ಇತ್ತು. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈವರೆಗೆ ಅಂತ ಪ್ರಾಧಿಕಾರವು ಆಗ್ಲಿಲ್ಲ. ನಾನಿಲ್ಲಿ ಸೂಕ್ಷ್ಮವಾಗಿ ಹೇಳಿದ್ರೆ ನೋಡಿ, ಒಂದು ನದಿ ನಮ್ಮ ಮನೆಯ ಟ್ಯಾಪ್ ನಲ್ಲಿ, ಒಂದು ಫ್ಲಾಟ್ ಇರ್ಲಿ ಮನೆಯಲ್ಲಿ ಟ್ಯಾಪ್ ನಲ್ಲಿ ಪಶ್ಚಿಮ ಘಟ್ಟದ ಒಂದು ನದಿ ಬರ್ಬೇಕಾದ್ರೆ ಅದರ ಹಿಂದೆ ಜೀವ ಸಂಕುಲಗಳು ಅಥವಾ ವನ್ಯಜೀವಿಗಳು ಅಥವಾ ಪಶ್ಚಿಮ ಘಟ್ಟದ ವ್ಯವಸ್ಥೆಗಳು ಮಾಡುವ ರೀತಿಯನ್ನು ನಾವು ಸ್ವಲ್ಪ ಗಮನಿಸಿದ್ರೆ ನೋಡಿ, ಮಳೆ ಬರ್ತದೆ. ಈಗ 237 TMC ನೀರು, TMC ಅಂದ್ರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್, ಇಷ್ಟು ನೀರು ನೇತ್ರಾವತಿಯಿಂದ ಅರಬ್ಬಿ ಸಮುದ್ರಕ್ಕೆ ಹೋಗ್ತದಂತ ಸರಕಾರದ ಧೋರಣೆ. ಅದು ಅವ್ರು ಹೇಳುದು, ನಾವು ವ್ಯರ್ಥ ನೀರು, ಸಮುದ್ರಕ್ಕೆ ಹೋಗುವ ವ್ಯರ್ಥ ನೀರನ್ನು ಕೊಂಡೋಗ್ತೇವೆ ಅಂತೇಳಿ. ನಾವು ಗಮನಿಸಬೇಕಾದ್ದು, ಯಾವುದೇ ನದಿ ಸಮುದ್ರಕ್ಕೆ ಸೇರುವಾಗ ಅಲ್ಲಿ ವ್ಯರ್ಥ ನೀರು, ಸಮರ್ಥ ನೀರು ಯಾವುದು ಅರ್ಥ ಇಲ್ಲ. ಅಲ್ಲಿ ಎಲ್ಲವೂ ಸಮರ್ಥ ನೀರು, ವ್ಯರ್ಥ ನೀರು ಅಂತೇಳಿ ಅರ್ಥ ಇಲ್ಲ. ಯಾಕಂದ್ರೆ 237 TMC ಅಷ್ಟು ನೀರು ವಾಪಸ್ಸು ಅರಬ್ಬಿ ಸಮುದ್ರದಿಂದ ಮೋಡವಾಗಿ ಪಶ್ಚಿಮ ಘಟ್ಟದ ಹೋಗಿ ಅಲ್ಲಿ ಮಳೆಯಾಗಿ ವಾಪಸ್ಸು ನೇತ್ರಾವತಿಗೆ ಬಂದು ಸೇರ್ತದೆ. ನೋಡಿ, ಇಲ್ಲಿ ನೀರಿನ ಚಕ್ರ ಇಲ್ಲೇ ತಿರುಗ್ತಾ ಇದೆ. ಇಲ್ಲಿ ಯಾವ ವ್ಯರ್ಥ ನೀರು ಅಂತ ಸರ್ಕಾರ ಹೇಳಬೇಕು. ನೋಡಿ, ಪಶ್ಚಿಮ ಘಟ್ಟ ನಾನು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೇನೆ. ಪಶ್ಚಿಮ ಘಟ್ಟ ಅಂದ್ರೆ ಬಹಳ ಸೆನ್ಸಿಟಿವ್. ಅದು ನಮ್ಮ ಕನ್ಯಾಕುಮಾರಿಯಿಂದ ಗುಜರಾತ್ನ ತಪತಿ ನದಿ ಕಿನಾರೆವರೆಗೆ ಸಾಧಾರಣ 1600 ಕಿಲೋಮೀಟರ್ ವ್ಯಾಪ್ತಿಯಷ್ಟು ಪಶ್ಚಿಮ ಘಟ್ಟ ಇದೆ. ಈ ಪಶ್ಚಿಮ ಘಟ್ಟ ಇದ್ದ ಕಾರಣ ದಕ್ಷಿಣ ಭಾರತದ ಸಕಲ ಜೀವ ಸಂಕುಲಗಳಿಗೂ ಚೇತನ ಶಕ್ತಿ. ಪಶ್ಚಿಮ ಘಟ್ಟ ಇದ್ದ ಕಾರಣ ಇವತ್ತು ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲಾ ರಾಜ್ಯಗಳ ಕೃಷಿ ಆಗ್ಲಿ, ನಗರಗಳಿಗೆ ಕುಡಿಯುವ ನೀರಿಗಾಗ್ಲಿ ಆ ನದಿಗಳನ್ನು ನಾವು ಅವಲಂಬಿಸಿಕೊಂಡಿದ್ದೇವೆ. ಅಲ್ಲಿ ಸುರಿಯುವ ಮಳೆ, ಆ ಮಳೆ ಹುಲ್ಲುಗಾವಲಿನ ಒಳಗೆ ಅದರಲ್ಲಿ ಅರ್ಧವಾಸಿ ನೀರು ಹರಿದು ಹೋಗ್ತದೆ. ನಾವು ಮಳೆಗಾಲದಲ್ಲಿ ಕಳಂಕ ನೀರು ಅಂತ ಹೇಳ್ತೇವೆ, ಅದು ಮಳೆಗಾಲದ ನೀರು. ಉಳಿದ ಅರ್ಧವಾಸಿ ನೀರು ಪಶ್ಚಿಮ ಘಟ್ಟದ ಹುಲ್ಲುಗಾವಲು ಪ್ರದೇಶದಲ್ಲಿ ಹೊರಗಿನ ಜಲನಾಡಿಗಳಲ್ಲಿ ಅದರ ಶೋಲ ಅರಣ್ಯಕ್ಕೆ ಬಂದು ಸ್ಟೋರೇಜ್ ಆಗುದು. ಇದು ನದಿಯ ನೈಸರ್ಗಿಕ ನಿಯಮ. ಈ ಶೋಲ ಅಡವಿ ಏನು ಮಾಡ್ತದೆ ಅಂತ ಹೇಳಿದ್ರೆ 6 ತಿಂಗಳ ಮಳೆ ನೀರನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡು ಮಳೆ ಮುಗಿದ ನಂತರ ಹಂತ ಹಂತವಾಗಿ ಹೊಳೆಗೆ ಸರಬರಾಜು ಮಾಡುತ್ತಾ ಹೊಳೆಯನ್ನು ಜೀವಂತವಾಗಿಸುವಂತಹ ಶಕ್ತಿ ಸಾಮರ್ಥ್ಯ ಇರುವುದು ಈ ಶೋಲ ಅರಣ್ಯಕ್ಕೆ. ಇದು ನೈಸರ್ಗಿಕ ನಿಯಮ. ಇಲ್ಲಿ ಯಾವುದೇ ಒಂದು ನದಿ ಬಿಡಿ, ಒಂದು ನದಿಗೆ ಬರುವ ತೊರೆ, ನಾವು ಚಾರಣ ಹೋಗುವಾಗ ಹೇಳ್ತೇವೆ, ನಮ್ಮ ಚಾರಣಿಗರೇ ಸುಧೀರ್ ಇಲ್ಲಿದ್ದಾರೆ, ನಾವು ಚಾರಣೆಗೆ ಹೋಗೋ ಹೆಚ್ಚಿನ ಕಡೆಗೆ ತೋರಿಸ್ತೇವೆ. ಒಂದು ಸಣ್ಣ ಟ್ರೆಕ್ಕಿಂಗ್ ಹೋಗೋ ಜಾಗದಲ್ಲಿ ಒಂದು ಸಣ್ಣ ನೀರಿನ ಒಂದು ಸಣ್ಣ ಇದರಲ್ಲಿ ಗಿಡಗಳ ಎಡೆಯಲ್ಲಿ ಹರಿದು ಬರ್ತಾ ಇದೆ. ನೋಡಿ, ಯಾವ ನೀರನ್ನು ಕೂಡ ನಾವು ಅಲ್ಲಿ ನೆಗ್ಲೆಕ್ಟ್ ಮಾಡುವಂತದ್ದಿಲ್ಲ. ಯಾಕೆಂದ್ರೆ ಈ ನದಿ ಹರಿಯುವಲ್ಲಿ ದೊಡ್ಡ ದೊಡ್ಡ ಪ್ರಾಣಿ ಪಕ್ಷಿಗಳು ಬಿಡಿ, ಈ ಕಣ್ಣಿಗೆ ಕಾಣದ ಇರುವೆಗಳು, ಗೆದ್ದಲುಗಳು, ಜೇನುಹುಳುಗಳು, ಪಾಚಿ, ಶಿಲೀಂಧ್ರ ಇವೆಲ್ಲ ಕೂಡ ನದಿ ನೀರು ಹರಾಗವಾಗಿ ಸರಿಯುವಂತೆ ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಈ ಪ್ರದೇಶದಲ್ಲಿ ಯಾವುದನ್ನು ಅಳೆಯದೆ, ಈ ಹಿಂದೆ ನಮ್ಮ ನದಿಗಳಿಗೆ ಎಷ್ಟು ಸಮಸ್ಯೆ ಅಂತ ಆಗದ ನೋಡದೆ ಮತ್ತೆ ಮೇಲೆ ಗಾಯದ ಮೇಲೆ ಗಾಯ, ಬರದ ಮೇಲೆ ಬಾರ, ಇದು ನೋವನ್ನು ಹೆಚ್ಚಿಸುವಂತ ಇನ್ನಷ್ಟು ನಾವು ಪ್ರಾಜೆಕ್ಟ್ಗಳು ಮಾಡ್ತೇವೆ ಹೇಳಿದ್ರೆ, ಇಂಥ ಸಂದರ್ಭದಲ್ಲಿ ನಾವು ಯಾವ ನದಿಯನ್ನು ಉಳಿಸಿದ್ದೇವೆ? ಈಗ ಕಾವೇರಿ ವಿಚಾರದಲ್ಲಿ ಬಹಳಷ್ಟು ವರ್ಷಗಳಿಂದ ವ್ಯಾಜ್ಯವಿದೆ. ಮಂಡ್ಯದ ರೈತರು, ಮೈಸೂರು ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಮಹದಾಯಿ ನದಿಯಲ್ಲಿ ಕರ್ನಾಟಕ ಮತ್ತು ಗೋವಾಕ್ಕೆ ಸಮಸ್ಯೆಗಳಾಗ್ತಾ ಉಂಟು. ಅಲ್ಲಿ ಮುನ್ನಾ ಪೆರಿಯಾರ್ ನದಿಗೆ ಕೇರಳ ಮತ್ತು ತಮಿಳುನಾಡಿಗೆ ವ್ಯಾಜ್ಯಗಳಿವೆ. ನಾವಿಲ್ಲಿ ನದಿಗಳನ್ನು ಪೂಜ್ಯ ಭಾವನೆಯಿಂದ ನೋಡಬೇಕಾದವರು ಅದರ ನದಿಗಳ ನಡುವೆ ರಾಜ್ಯಗಳು ವ್ಯಾಜ್ಯಗಳನ್ನು ಹುಟ್ಟಿಸ್ತಾ ಇದ್ದೇವೆ. ಇನ್ನೊಂದು ಅಂತ ಹೇಳಿದ್ರೆ, ನಾವು ಪಶ್ಚಿಮ ಘಟ್ಟ ಸುರಕ್ಷತಾ ಅಭಿಯಾನ ಅಂತ ಮಾಡ್ತಾ ಇದ್ದೇವೆ ಮೊದಲು. ಇತ್ತೀಚೆಗೆ ಕೂಡ ನಮ್ಮ ಚಾರ್ಮಾಡಿ ಘಾಟಿಯಲ್ಲಿ ಏನೋ ಧರ್ಮಸ್ಥಳದ ಪಾದಯಾತ್ರೆ ಸ್ವಲ್ಪ ಸಮಸ್ಯೆ ಆಯ್ತು ಅಂತ ಎಲ್ಲ ಕ್ಲೀನ್ ಮಾಡುವಾಗ ಒಂದು ವ್ಯಕ್ತಿ ಹೇಳಿದ್ರು, ನಂಗೆ ಬಹಳ ಆಶ್ಚರ್ಯ ಆಯ್ತು. ಒಂದು ವ್ಯಕ್ತಿಯ ಮನೆಗೆ ಹೋದಾಗ, ನಮ್ಮ ಮನೆಯಲ್ಲಿ ನಿನ್ನೆ ನಾಯಿ ಸತ್ತಿತ್ತು, ಕೊಳ್ತು ಹುಳ ಆಗಿ ವಾಸನೆ ಬರ್ತಿತ್ತು, ನಾವು ಹೋಗಿ ನೇತ್ರಾವತಿಗೆ ಬಿಸಾಡಿ ಬಂದೆವು ಅಂತೇಳಿ. ನೋಡಿ, ನಾವು ಜನ ಅರಿಬೇಕಾದ್ದು, ಅದೇ ನೇತ್ರಾವತಿಯ ನೀರು ಅದೇ ನಮ್ಮ ಜಿಲ್ಲೆಯ ದೇವಸ್ಥಾನಗಳಿಗೆ ಕಲಶಾಭಿಷೇಕ ಆಗುವುದು, ಅದೇ ನೀರನ್ನು ನಾವು ತೀರ್ಥ ಅಂತ ಪರಮಪ್ರಸಾದ ಅಂತ ತಲೆಗೆ ನೇವರಿಸುವುದು. ಹಾಗಿರುವಾಗ ಈ ನದಿಯ ಪ್ರಾಮುಖ್ಯತೆ ಕೇವಲ ಗರ್ಭಗುಡಿಯೊಳಗೆ ಮಾತ್ರ ಸೀಮಿತ ಆಯ್ತಾ, ಹೊರಗಡೆಯಲ್ಲಿಯೂ ಇದನ್ನು ಉಳಿಸುವಂತ ಪ್ರಯತ್ನ ಆಗಿಲ್ಲ ಅಂತ ಹೇಳಿದ್ರೆ, ಆಕ್ಚುಲಿ ನದಿ ಮೂಲದ ಆ ಸೂಕ್ಷ್ಮತೆ ವಿಚಾರಗಳನ್ನು ನಾವು ಕಲಿಯದಿದ್ರೆ ನಾವು ಇಂಥದೇ ನದಿಗಳನ್ನು ಕಳ್ಕೊಳ್ಳೋದು, ಇನ್ನು ನದಿಗಳ ಬಗ್ಗೆ ಸಮಸ್ಯೆಗಳಾಗೋದು, ಇನ್ನಷ್ಟು ನಾವು ಮೌನವಾಗಿದ್ದರೆ ಸರ್ಕಾರಗಳು ಇನ್ನಷ್ಟು ಇದರ ಬಗ್ಗೆ ಆ ನದಿಯ ನಡುವೆ ಈ ನದಿ ನಡುವೆ ಎಲ್ಲೋ ಒಂದು ಅಣೆಕಟ್ಟು, ಎಲ್ಲೋ ಒಂದು ಕಡೆ ಇಲ್ಲದ ನೀರಿಗೆ ನದಿ ತಿರುವು, ಎಲ್ಲೋ ಒಂದು ಕಡೆ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಅಂತ ಮಾಡ್ತಾ ಇರ್ತಾರೆ. ಆದ ಕಾರಣ ನಮ್ಮ ಒಂದು ಇದೇದು ಹೇಗೆಂದ್ರೆ, ನೋಡಿ, ಇವತ್ತು ಟೆಕ್ನಾಲಜಿ ಬಹಳಷ್ಟು ಬೆಳೆದಿದೆ.
ಮೊನ್ನೆ ಯಾರೋ ಹೇಳ್ತಿದ್ರು, ಅದು ಮುಂದಿನ 20 ವರ್ಷ ವಿಶ್ವಸಂಸ್ಥೆ ಎಷ್ಟೋ ಕೋಟಿ ಜನರಿಗೆ ಕುಡಿಲಿಕ್ಕೆ ನೀರು ಸಮಸ್ಯೆ ಆಗ್ತದೆ ಅಂತ ಹೇಳುವಾಗ ಅದು ಆ ಟೈಮಲ್ಲಿ ಟೆಕ್ನಾಲಜಿ ಬೆಳೀತದೆ, ನೀರನ್ನು ಸೃಷ್ಟಿ ಮಾಡ್ತಾರೆ ಅಂತೇಳಿ. ನೋಡಿ, ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಹಳ ಬೆಳೀತಾ ಉಂಟು. ಟೆಕ್ನಾಲಜಿ ಬಹಳ ಫಾಸ್ಟ್ ಆಗಿ ಬೆಳೀತಾ ಉಂಟು. ಈ ಟೆಕ್ನಾಲಜಿಯಿಂದ ಏನನ್ನು ಕೂಡ ಮಾಡ್ಬೋದು. ಒಂದು ಇಲ್ಲದ ನಗರವನ್ನು ಸೃಷ್ಟಿ ಮಾಡ್ಬೋದು, ಅಥವಾ ಏನೇನೋ ದೊಡ್ಡ ಬಿಲ್ಡಿಂಗ್ ಗಳನ್ನು ಆಕಾಶಕ್ಕೆ ಎತ್ತರೋ ಬಿಲ್ಡಿಂಗ್ ಸೃಷ್ಟಿ ಮಾಡ್ಬೋದು. ಆದ್ರೆ ಒಂದು ನದಿ ಮೂಲವನ್ನು ಸೃಷ್ಟಿ ಮಾಡ್ಲಿಕ್ಕೆ ನಮ್ಮಲ್ಲಿ ಯಾವ ಟೆಕ್ನಾಲಜಿಯಿಂದ ಕೂಡ ಯಾವತ್ತಿಗೂ ಸಾಧ್ಯ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನೋಡಿ, ನಾವು ಬೆಳಿಗ್ಗೆ ಎದ್ದು ಹಲ್ಲುಜ್ಜಲಿಂದ ಹಿಡಿದು ರಾತ್ರಿ ಮಲಗೋ ತನಕ ಸರಾಸರಿ ಒಬ್ಬ ಮನುಷ್ಯ ದಿನಕ್ಕೆ 100 ಲೀಟರ್ನಷ್ಟು ನೀರು ಬಳಸಿಕೊಳ್ತಾನೆ. ಬೆಳಿಗ್ಗೆ ಎದ್ದು ಹಲ್ಲುಜ್ಜಲಿಂದ ರಾತ್ರಿ ಮಲಗೋ ತನಕ. ಇದು ಏನಾಗಿದೆ ಹೇಳಿದ್ರೆ, ಈಗ ಈ ಭೂಮಿಯಲ್ಲಿ ಇಂಗುವ ಅಂತರ್ಜಲದ 3 ಪಟ್ಟು ಹೆಚ್ಚು ನೀರನ್ನು ನಾವು ಬಳಸ್ತಾ ಇದ್ದೇವೆ. 3 ಪಟ್ಟು ಹೆಚ್ಚು ನೀರನ್ನು. ಸರಿ, ಓಕೆ, ನಗರಗಳು ಬೆಳೀತಾ ಉಂಟು. ಈಗ ನದಿಗಳ ಇದರಲ್ಲಿ ಯಾಕೆ ನೀರಿನ ಸಮಸ್ಯೆ ಆಗ್ತಾ ಉಂಟು ಅಂತ ಹೇಳಿದ್ರೆ, ಇಲ್ಲಿ ಅಸಮತೋಲನ ಆದ್ಯಲ್ಲಿ ಹೇಳಿದ್ರೆ ನಗರಗಳು ಬೆಳೀತಾ ಉಂಟು, ಬಿಲ್ಡಿಂಗ್ಗಳು, ಫ್ಲಾಟ್ಗಳು, ಬಡಾವಣೆಗಳು, ಆಸ್ಪತ್ರೆಗಳು, ಹೋಟೆಲ್ಗಳು ಬೆಳೀತಾ ಉಂಟು, ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಉಂಟು. ಆದ್ರೆ ಇನ್ನೊಂದು ತೂಕದಲ್ಲಿ ನದಿ ಮೂಲ ವರ್ಷದಿಂದ ವರ್ಷ ಬಡಕಲಾಗ್ತಾ ಉಂಟು. ನದಿ ಮೂಲದಲ್ಲಿ ವನ್ಯಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಉಂಟು. ಯಾಕಂದ್ರೆ ವನ್ಯಜೀವಿಗಳು ಅಲ್ಲಿ ಮೂಲ ಕಾರಣ. ಯಾವುದೇ ಕಾಡಿನಲ್ಲಿ ವನ್ಯಜೀವಿಗಳು ಉಂಟು ಅಂತ ಹೇಳಿದ್ರೆ ನದಿ ಸುರಕ್ಷಿತ, ಕಾಡು ಸುರಕ್ಷಿತ, ಎಲ್ಲವೂ ಸುರಕ್ಷಿತ. ಇವತ್ತು ನದಿ ಮೂಲಗಳು ಬಡಕಲಾಗ್ತಾ ಉಂಟು, ಬೇಡಿಕೆ ಜಾಸ್ತಿ ಆಗ್ತಾ ಉಂಟು. ಇದು ರಾಜ್ಯ ಹೋಗಿ ಇನ್ನು ಜಿಲ್ಲೆಗಳ ನಡುವೆ, ತಾಲೂಕು ನಡುವೆ ಘರ್ಷಣೆ ಆಗುವ ಸಂಭವ ಬಹಳಷ್ಟು ಬೇಗನೆ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯತೆಗಳಿವೆ. ಮತ್ತೊಂದೆಂದು ಹೇಳಿದ್ರೆ, ಈಗ ಕಾಡಿಗೆ ಈಗ ನಿನ್ನೆ ಕೂಡ ನೋಡಿದಿರಿ, ಒಂದು ಯಾರೋ ಚಾರಣ ಹೋಗಿದ್ರೆ ಮಿಸ್ ಆದ್ರಂತೆ ಹೀಗಾದ್ರಂತೆ ಅಂತ ಹೇಳ್ಕೊಂಡು ನೋಡಿ. ಇಂಥವ್ರು ಕೂಡ ಅಪಾಯ. ಈಗ ಕಾಡು ಹಾಳಾಗೋದು ಒಬ್ಬರಿಂದಲ್ಲ, ಕೇವಲ ನಮ್ಮ ಮಾಫಿಯಾಗಳಿಂದಲ್ಲ. ನಾವು ಇವನ್ ನಾನು ಟ್ರೆಕ್ಕರ್ ಆಗಿ ಕೂಡ ಹೇಳ್ತಾ ಇದ್ದೇನೆ. ಎಷ್ಟು ಜನ ಟ್ರೆಕ್ಕಿಂಗ್ನವರು ಒಂದು ಗೌರವದಿಂದ, ಅಭಿಮಾನದಿಂದ ಪಶ್ಚಿಮ ಘಟ್ಟವನ್ನು ಅರಿಬೇಕು, ಅದರ ಮಹತ್ವವನ್ನು ತಿಳಿಯಬೇಕು ಅಂತ ಹೋಗುವರಿದ್ದಾರೆ. ಎಲ್ಲ ನೋಡಿ, ಈಗ ಚಾರಣದಲ್ಲಿ ಮಿಸ್ ಆಗ್ತಾರೆ ಅಂತ ಹೇಳ್ತಾರೆ. ಎಲ್ಲಿ ಮಿಸ್ ಆಗೋದು, ಹೇಗೆ ಮಿಸ್ ಆಗೋದು? ಒಂದು ವ್ಯವಸ್ಥಿತ ರೂಪದಲ್ಲಿ ಹೋದ್ರೆ, ಚಾರಣಿಗರು ಹೋಗುವಾಗ ಹೇಗೆ ಅಂದ್ರೆ, ಪಶ್ಚಿಮ ಘಟ್ಟದ ನದಿ ಮೂಲ, ಮಳೆಕಾಡು, ಅಲ್ಲಿ ಸೂಕ್ಷ್ಮ ಜೀವ ವೈದ್ಯತೆಗಳು, ಇದರ ಬಗ್ಗೆ ಅರಿತುಕೊಂಡು ಬೆರೆತುಕೊಂಡು ಇನ್ನೊಂದಷ್ಟು ಚಾರಣಿಗರಿಗೆ, ಇನ್ನೊಂದಷ್ಟು ಜನಸಾಮಾನ್ಯರಿಗೆ, ಪಶ್ಚಿಮ ಘಟ್ಟದ ತಿಳುವಳಿಕೆ ಇಲ್ಲದವರಿಗೆ ಶಾಲಾ ಕಾಲೇಜುಗಳಿಂದ ಮಾಹಿತಿ ನೀಡಿ ಆ ಪಶ್ಚಿಮ ಘಟ್ಟವನ್ನು ಉಳಿಸುವಂತಹ ಸಂರಕ್ಷಣೆ ಮಾಡಬೇಕು ಹೊರತು, ಇದು ಕಳೆದ ವರ್ಷ, ಈಗ ನಮ್ಮ ಅರಣ್ಯ ಸಚಿವರು ಒಳ್ಳೆ ಇದ್ದಾರೆ. ಕಳೆದ ವರ್ಷ ಅಲ್ಲಾದ್ರೂ ಮೊದಲ ವರ್ಷ ಕುಮಾರ ಪರ್ವತದಲ್ಲಿ 3,000 ಜನ ಚಾರಣಕ್ಕೆ ಬಂದಿದ್ದಾರಂತೆ. ಇವರನ್ನು ಸರಿಯಾಗಿ ಗಮನಿಸ್ಕೋದ್ರೆ, ಇವರು ಚಾರಣಕ್ಕೆ ಒಂದು ಅಭಿಮಾನದಿಂದ ಬರುವವರಲ್ಲ. ಕೈಯಲ್ಲಿ ಸಿಗರೇಟ್ ಬೇಕು, ಬಿಯರ್ ಬಾಟ್ಲಿ ಬೇಕು, DJ ಬೇಕು, ಗಮ್ಮತ್ ಬೇಕು. ನೋಡಿ, ಇಂಥವರು ಪಶ್ಚಿಮ ಘಟ್ಟವನ್ನು ಎಷ್ಟು ಉಳಿಸಿವರು. ಅದಕ್ಕೆ ತಕ್ಕ ಇವತ್ತು ಎಲ್ಲ ಈ ಚಾರಣಿಗೆ ಸರಿಯಾಗಿ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು. ಈಗ 2018ರಲ್ಲಿ ನೇತ್ರಾವತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ದೊಡ್ಡ ಒಂದು ಭೂಕುಸಿತ ಆಯ್ತು. ನಮ್ಮ ಬೆಳ್ತಂಗಡಿಯಿಂದ ಹಿಡಿದು ಹೊರನಾಡು ಕಳಸದವರೆಗೆ ಬಹಳಷ್ಟು ದೊಡ್ಡ ಭೂಕುಸಿತ ಆಯ್ತು. ಈ ಭೂಕುಸಿತದ ಬಗ್ಗೆ ನಾವು ಕೂಡ ಒಂದು ಸ್ವಲ್ಪ ಸಣ್ಣ ಅಧ್ಯಯನ ಮಾಡಿದೆವು, ಚಾರಣಿಗರಾಗಿ ಅಧ್ಯಯನ ಮಾಡಿದ್ವಿ ಹೇಗೆ ಅಂತೇಳಿ. ನೋಡಿ, ಎಲ್ಲಿ ಭೂಕುಸಿತ ಆಗಿದೆ ಹೇಳಿದ್ರೆ, ಎಲ್ಲಿ ಸೂಕ್ಷ್ಮ ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡಿ ಕೂತ್ಕೊಂಡಿದ್ದಾರೆ, ಎಲ್ಲಿ ರೆಸಾರ್ಟ್ ಮಾಡಿ ಅದಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ, ಎಲ್ಲಿ ಎತ್ತಿನಹೊಳೆ ಅಂತ ಪ್ರಾಜೆಕ್ಟ್ ಕಾಮಗಾರಿ ಮಾಡ್ತಾ ಇದ್ದಾರೆ, ಅಲ್ಲಿ ಭೂಕುಸಿತ ಆಗಿದೆ. ಈಗ ಯಾಕೆ ಭೂಕುಸಿತ ಆಯ್ತು ಹೇಳಿದ್ರೆ, ನೋಡಿ, ನದಿಯ, ನಾನು ಆಗ್ಲೇ ಹೇಳಿದಾಗ ಬಹಳ ಸೆನ್ಸಿಟಿವ್ ಏರಿಯಾ. ಈಗ ಎತ್ತಿನಹೊಳೆ ಪ್ರಾಜೆಕ್ಟ್ ಅಲ್ಲಿ ಈ ಎತ್ತಿನಹೊಳೆ ಏನ್ ಮಾಡಿದ್ರೆ, ಅವರು ಹೇಳುವ ಪ್ರಕಾರದಷ್ಟು ನೀರು ಸಿಗ್ತಾ ಇಲ್ಲ. ಈಗ ಅವರ ಕಾಮಗಾರಿ ಅವರಿಗೆ ಉಲ್ಟಾ ಆಗ್ತಾ ಉಂಟು. ಯಾಕೆಂದ್ರೆ ಆ ನದಿ ಮೂಲದ ಮಳೆ ನೀರು ಹೊರತೆ ಆಗುವ ಸೂಕ್ಷ್ಮ ಪ್ರದೇಶಗಳನ್ನು ಡ್ಯಾಮ್ ಕಟ್ಟಿ, ಪೈಪ್ಲೈನ್ ಹಾಕಿ, ಬಿಲ್ಡಿಂಗ್ ಕಟ್ಟಿ ನಾಶ ಮಾಡಿದ್ರು. ಅದರ ಜೊತೆಗೆ ಈ ಎತ್ತಿನಹೊಳೆ ಹೇಗೆ ಅಂತ ಹೇಳಿದ್ರೆ, ಅದು ಕಾಡು, ಕಣಿವೆ, ಪ್ರಪಾತಗಳಿರುವಂತಹ ಪ್ರದೇಶ, ಸಮಾನಾಂತರ ಪ್ರದೇಶ ಅಲ್ಲ ಅಲ್ಲಿ. ಇವರ ಪೈಪ್ಲೈನ್ ಹರಿಸಲಿಕ್ಕೋಸ್ಕರ ಬೆಟ್ಟಗಳ ಒಳಗಿನ ಬಂಡೆಗಳನ್ನು ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡಿದ್ರು. ಈ ಡೈನಮೈಟ್ ಬ್ಲಾಸ್ಟ್ ಮಾಡುವಾಗ ಪಶ್ಚಿಮ ಘಟ್ಟದ ಒಳಗಿನ ಮಣ್ಣಿನ ಪದರಗಳು, ಮೇಲ್ಪದರ, ನಡುಪದರ, ಒಳಮೈ ಪದರ ಅಂತ ಈ 3 ಪದರಗಳು ಬಹಳ ಪ್ರಾಮುಖ್ಯತೆ. ಮಳೆ ನೀರು ಇಂಗಿತ ಆಗ್ಲಿಕ್ಕೆ, ಸ್ಟೋರೇಜ್ ಆಗ್ಲಿಕ್ಕೆ, ಶೋಲಾ ಕಾಡಿಗೆ ಹೋಗ್ಲಿಕ್ಕೆ. ಮೇಲ್ಪದರ ಮೇಲ್ಕಡೆಯಿಂದ ಹರಿದು ಹೋಗ್ತದೆ, ನಡುಮೈ ಪದರ ಒಳಗಿಂದ ಇದು 2 ಪದರಗಳು ಸ್ಟೋರೇಜ್ ಮಾಡುವಂತದ್ದು. ಇಲ್ಲಿ ಏನಾಗ್ತಂದ್ರೆ, ರೋಡ್ ಬಂಡೆಗಳನ್ನ ಡೈನಮೈಟ್ ಬ್ಲಾಸ್ಟ್ ಹಾಕುವ ಪದರಗಳು ಒಂದಕ್ಕೊಂದು ಅಂಟಿಕೊಂಡು ಹೋಯ್ತು. ಅಂದ್ರೆ ಅದರ ಲೇಯರ್ ಅದು ಇದಾಗುವಾಗ, ಭೂಕಂಪ ಆಗುವ ಹೆಚ್ಚು ಕಡಿಮೆ ಆಗಿ, ಮಳೆಗಾಲದಲ್ಲಿ ಮಳೆ ನೀರು ಬರುವಾಗ, ಜಲನಾಡಿಗಳಲ್ಲಿ ಮಳೆ ನೀರು ಬರುವಾಗ ಎಲ್ಲಿ ನದಿ ನೀರು ಹೋಗ್ಬೇಕಾ ಅಲ್ಲಿ ಬ್ಲಾಕ್ ಆಗಿದೆ, ಎಲ್ಲಿ ಹೋಗ್ಬಾರ್ದು ಅಲ್ಲಿ ಓಪನ್ ಆಗಿ ಜಲನಾಡಿಗಳು ಬ್ಲಾಸ್ಟ್ ಆಗಿ, ಅಂದ್ರೆ ಆ ವಾಟರ್ ಲೇಯರ್ಸ್ ಬ್ಲಾಸ್ಟ್, ಸ್ಫೋಟ ಆಗಿ ಈ ಭೂಕುಸಿತಗಳು ಆಗುದು. ಈ ಭೂಕುಸಿತಗಳ ಮೇನ್ ಕಾರಣ ಎಲ್ಲಿ ಮಾನವ ಹಸ್ತಕ್ಷೇಪ, ಅಂದ್ರೆ ಮಾನವ ಪ್ರವೃತ್ತಿ ಎಲ್ಲಿ
ಕಾರ್ಯಗತ ಆಗಿದ ಅಲ್ಲಿಯೇ ಭೂಕುಸಿತರಾಗೋದು ಬಿಟ್ಟು ಇಲ್ಲಿ ಅಂಕೋಲದಲ್ಲಿ ಗಂಗಾವಳಿ ನದಿಯ ನೆವಳಸೆ ಅಂತ ಒಂದು ಕಾಡಿಗೆ ಹೋದಾಗ್ಲೂ ಹಾಗೆ ಮಳೆ ಟೈಮಲ್ಲೇ ಮಳೆ ಹರಿವು ಕಡಿಮೆ ಆಗಿತ್ತು. ಅಂದ್ರೆ ಮೇಲ್ಗಡೆ ಭೂಕುಸಿತ ಆಗಿ ನದಿ ನೀರು ಹರಿಯುವಲ್ಲಿ ಬಿಟ್ಟು ಅದರ ಅಸಂಬದ್ಧ ಇನ್ನೊಂದು ಯಾವುದೋ ವಿರುದ್ಧ ದಿಕ್ಕಿಗೆ ಹೋಗಿಕೊಂಡು ಎಲ್ಲಿ ನದಿ ನೀರು ಹೋಗ್ಬಾರ್ದು ಅಲ್ಲಿ ಹೋಗಿದ ಕಡೆ ಬ್ಲಾಸ್ಟ್ ಆಗಿ ಕುಸಿತಗಳಾಗೋದು. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಸರ್ಕಾರ ಪಶ್ಚಿಮ ಘಟ್ಟದ ಮೇಲೆ ಒಂದು ಅಸಂಬದ್ಧ, ಅಸಮರ್ಪಕ, ಅವೈಜ್ಞಾನಿಕ ಯೋಜನೆಗಳನ್ನ ಆಗುವಾಗ ನಾವೆಷ್ಟು ಮಾತಾಡಿದ್ದೇವೆ ಅಂತ ಹೇಳ್ಕೊಂಡು ನೋಡಿ. ಇಲ್ಲಿ ಸೂಕ್ಷ್ಮ ಹೇಳಿದ್ರೆ, ಈಗ ಇಲ್ಲಿ ಎತ್ತಿನಹೊಳೆ ಮಾಡುವಾಗ ಅಲ್ಲಿ ಒಂದು ವಿಶೇಷವಾದ 2 ಕಪ್ಪೆ ತಳಿಗಳಿತ್ತು, ಇಂಡಿಯನ್ ಫ್ರಾಗ್ ಮತ್ತು ಬುಷ್ ಫ್ರಾಗ್ ಅಂತ. ಅದು ನಮ್ಮ ರಾಜ್ಯದಲ್ಲಿ ವಿಶೇಷವಾದ ತಳಿಗಳು. ಈವನ್ ಅದು ಗುಂಡ್ಯ ಪ್ರಾಜೆಕ್ಟ್ ಏರಿಯಾದಲ್ಲಿ ಮಾತ್ರ ಇದ್ದಂತದ್ದು. ನೋಡಿ, ಇಂಥ ಎಷ್ಟೋ ಜೀವ ಸಂಕುಲಗಳು. ನಾನು ಒಂದು ಹೇಳ್ತೇನೆ ನೋಡಿ, ಪಶ್ಚಿಮ ಘಟ್ಟದಲ್ಲಿ 126 ಜಾತಿಯ ಇರುವೆಗಳಿವೆ. ಪಶ್ಚಿಮ ಘಟ್ಟದಲ್ಲಿ ಇರುವೆಗಳ ಸಂತತಿಗೆ ಏನಾದ್ರು ಸಮಸ್ಯೆಗಳಾದ್ರೆ ಅಥವಾ ಸಂತತಿ ನಾಶ ಆದ್ರೆ ಅರಬ್ಬಿ ಸಮುದ್ರದಲ್ಲಿ ಮೀನುಗಳ ಸಂತತಿ ಕಡಿಮೆ ಆಗ್ತದೆ. ಯಾಕಂದ್ರೆ ಇರುವೆಗೂ ಮೀನಿಗೂ ಏನು ಸಂಬಂಧ ಅಂತ ಹೇಳಿದ್ರೆ, ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳಲ್ಲಿ ಇರುವೆಗಳು ಅವುಗಳ ಭದ್ರತೆಗೋಸ್ಕರ ಗೂಡು ಕಟ್ತವೆ ಅಥವಾ ನೆಲವನ್ನು ಕೊರಿತವೆ. ಗೆದ್ದಲು ಹುಳುಗಳು ಗೂಡು ಕಟ್ತವೆ, ನೆಲವನ್ನು ಕೊರಿತವೆ. ಸಾವಿರಾರು ತೂತುಗಳನ್ನು ಮಾಡುವಾಗ ಅವುಗಳ ವಾಸಸ್ಥಾನಕ್ಕೋಸ್ಕರ ಮಾಡೋದು ಬಿಡಿ. ಆದ್ರೆ ಸಾವಿರಾರು ತೂತುಗಳನ್ನು, ಸಾವಿರಾರು ಗೆದ್ದಲು ಮಾಡುವಾಗ ಮಳೆ ನೀರು ಆಟೋಮೆಟಿಕ್ ಆಗಿ ಒಂದು ಇಂಜಿನಿಯರ್ ಮಾಡೋ ಕೆಲಸ ಅಲ್ಲಿ ಎಲ್ಲ ನೀರು ಇಂಗಿತ ಆಗ್ತದೆ. ಈ ಇರುವೆಗಳು ಗೆದ್ದಲು ಏನ್ ಮಾಡ್ತವೆ ಅಂದ್ರೆ, ಒಳಗಿನ ಮಣ್ಣನ್ನು ತೆಗೆದು ಮೇಲ್ಗಡೆ ಹಾಕ್ತದೆ. ಆ ಮಣ್ಣಿನಲ್ಲಿ ಪೋಷಕಾಂಶಗಳಿವೆ, ಲವಣಾಂಶಗಳು, ಖನಿಜಾಂಶಗಳು. ನೋಡಿ, ಇಂಥ ಲಕ್ಷಾಂತರ ಇರುವೆ ಗೂಡುಗಳ ಮಣ್ಣುಗಳು ಮಳೆ ಬರುವಾಗ ಅದು ನದಿಯಲ್ಲಿ ಸೇರಿ ಸಮುದ್ರಕ್ಕೆ ಸೇರಿದಾಗ ಜೂನ್ ತಿಂಗಳು ನೋಡಿ ಮೀನುಗಳು ಆಹಾರಕ್ಕೆ ಅಂತ ಬರೋದು. ಇದು ಒಂದು ವ್ಯವಸ್ಥಿತ ನಿಯಮ. ಈ ಜೇನು ಹುಳುಗಳಾಗಿರ್ಬೋದು ಎಲ್ಲವೂ ಹಾಗೆ. ಆದ್ರೆ ನಾವು ಈ ಪ್ರಾಜೆಕ್ಟ್ ಮಾಡುವಾಗ ನೋಡಿ, ಒಂದು ಕಾಡಲ್ಲಿ ನಾವು ಇತ್ತೀಚೆಗೆ ಒಂದು ಮಂಗಟೆ ಹಕ್ಕಿಯ ಬಗ್ಗೆ ಮಾಡಿದೆ. ಉತ್ತರ ಕನ್ನಡ ಜೋಯಿಡಾ ಫಾರೆಸ್ಟ್ ಅಲ್ಲಿ ಮಂಗಟೆ ಹಕ್ಕಿ, ಅಳಿವಿನಂಚಿನ ಹಕ್ಕಿ. ನೋಡಿ, ಈಗ ಅಳಿವಿನಂಚಿನ ಹಕ್ಕಿಗೆ ಅಲ್ಲಿ ಯಾವುದು ಕಾಳಿ ಟೈಗರ್ ಝೂ ಅಂತ ಮಾಡಿದ್ರ ಅರಣ್ಯ ಇಲಾಖೆಯವರು, ಆ ಮಂಗಟೆ ಹಕ್ಕಿಯ ಅದರ ಪ್ರಾಧಾನ್ಯತೆ, ಅದರ ಇಂಪಾರ್ಟೆನ್ಸ್ ಅನ್ನು ಅದನ್ನ ಕಾಡಿನ ರೈತ ಅಂತ ಹೇಳುದಲ್ಲ, ಕಾಡಿನ ರೈತ ಆಗುದಕ್ಕೆ ಕೇವಲ ಹಾರ್ನ್ ಬಿಲ್ ಫೆಸ್ಟಿವಲ್ ಮಾಡ್ದಲ್ಲ, ಅಲ್ಲಿ ಹಳ್ಳಿಗರಿಗೆ ಇದನ್ನ ಮನವರಿಕೆ ಮಾಡಬೇಕಿತ್ತು. ನಾವು ಜೋಯಿಡಾದಲ್ಲಿ ಎಷ್ಟೋ ಕಡೆ ಹೋಗುವಾಗ ಹಾರ್ನ್ ಬಿಲ್ ಹಂಟಿಂಗ್ ಮಾಡ್ತಾರೆ, ತಿಂತಾರೆ ಅಂತ ಸುದ್ದಿ ಸಿಕ್ಕಿತ್ತು. ಯಾಕೆ ತಿಂತಾರೆ ಹೇಳಿದ್ರೆ ನೋಡಿ, ತಿಳುವಳಿಕೆ, ಅವರಿಗೆ ಆ ಮಾಹಿತಿಯ ಕೊರತೆ. ಆಮೇಲೆ ಕೆಳಗಡೆಗೆ ಹೋದಾಗ ಹಾರ್ನ್ಬಿಲ್ ಹೀಗೆ ಅಳಿವಿನಂಚಿನ ಹಕ್ಕಿ ಕಾಡಿನದು ಹೇಳುವಾಗ ಅವರಿಗೆ ಒಂಥರ ಎಷ್ಟೋ ಹಾರ್ನ್ಬಿಲ್ ಉಂಟು, ಯಾಕೆ ನಾವು ಒಂದು ಹಂಟಿಂಗ್ ಮಾಡಬಾರ್ದು, 1000 ಗಟ್ಟಲೆ ಇದೆ ಅಂತೇಳಿ. ನೋಡಿ, ಇದರ ಉಪಯೋಗವನ್ನು ಅಲ್ಲಿಯ ಇಲಾಖೆಯವರು ಮಾಡಬೇಕಿತ್ತು. ನಾವು ಅದಕ್ಕೆ ಒಂದು ಮಕ್ಕಳಿಂದ ಹಾರ್ನ್ಬಿಲ್ ಚಿತ್ರ ಮಾಡಿಸಿ ಆ ಚಿತ್ರವನ್ನು ಸೇಲ್ ಮಾಡಿ, ಈಗ ಏನಾಗಿದ್ರೆ ಆ ಮಕ್ಕಳಿಂದ ಪೇರೆಂಟ್ಸಿಗೆ ಒಂದು ಮಾತು ಬರ್ತಾ ಉಂಟು, ಅಪ್ಪ ನೀನು ಹಾರ್ನ್ಬಿಲ್ ಕೊಲ್ಬಾರ್ದು, ಅದನ್ನ ಫ್ರೆಂಡ್ ಆಗಿದೆ, ಅದನ್ನ ಅದಕ್ಕೆ ಚಿತ್ರ ಮಾಡಬೇಕು. ನೋಡಿ, ಈ ತರ ಅವೇರ್ನೆಸ್ಗಳನ್ನು ಕೂಡ ನಾವು ಮಾಡ್ಬೋದು. ಒಂದು. ಎರಡನೇದಾಗಿ, ಈಗ ಮಂಗಳೂರಿನಲ್ಲಿ ಮಳೆಗಾಲ ಆದ ಕೂಡಲೇ ಮಂಗಳೂರಲ್ಲಿ ನೀರಿನ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ, ನೀವು ನೋಡಿ ಮಂಗಳೂರಿನ ಸಿಟಿಯವರೊಮ್ಮೆ ನೋಡಿ, ಬಲ್ಲಾಳ್ ಬಾಗ್ನಲ್ಲಿರುವ ಒಂದು ಕಾಲುವೆ, ಪಂಪ್ವೆಲ್ನಲ್ಲಿ, ಕೊಟ್ಟಾರದಲ್ಲಿ, ಅಳಕೆಯಲ್ಲಿ 4 ಮೊದಲು ಒಂದು ಟೈಮಲ್ಲಿ ರಾಜಾ ಕಾಲುವೆ. ಅದು ರಾಜಾ ಕಾಲುವೆ ಅಂದ್ರೆ ಮಳೆ ನೀರು ಎಲ್ಲಿ ಹರಿದುಕೊಂಡು ನದಿಗೆ ಹೋಗಿ ಸೇರುವಂತದ್ದು. ಈಗ ಮೊನ್ನೆ ನೋಡಿದ್ರೆ ಅಲ್ಲಿ ಆ ಕಾಲುವೆಗಳು ವಾಸನೆ ಬರ್ತಾ ಇದೆ. ಸಿಟಿಯ ವೇಸ್ಟ್ ಎಲ್ಲ ಅಲ್ಲಿ ಡ್ರೈನೇಜ್ ನೀರು ಹೋಗ್ತಾ ಇದೆ. ಚರಂಡಿಗಳೆಲ್ಲ ಪ್ಲಾಸ್ಟಿಕ್ ತೊಟ್ಟೆಯಿಂದ ತುಂಬಿ ಹೋಗಿವೆ. ಅದರ ಎಡೆಯಲ್ಲಿ ನಮ್ಮ ಮಂಗಳೂರು ನಗರವನ್ನು ಸ್ಮಾರ್ಟ್ ಸಿಟಿ ಅಂತ ಮಾಡ್ಲಿಕ್ಕೆ ಹೊರಟರು. ಓಕೆ, ಸ್ಮಾರ್ಟ್ ಸಿಟಿ ಹೌದು, ಆದ್ರೆ ಸ್ಮಾರ್ಟ್ ಸಿಟಿಗೆ ಮಂಗಳೂರಿನಲ್ಲಿ ಪ್ರಾಕೃತಿಕವಾಗಿ ಏನು ಆಗ್ಬೇಕಿತ್ತು ಅದು ಮಾಡ್ಲಿಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಎಲ್ಲಾ ಕಡೆಯಲ್ಲಿ ಚರಂಡಿ, ಡ್ರೈನೇಜು, ಮೋರಿ ಇದನ್ನು ಸರಿ ಮಾಡ್ಬೇಕಿತ್ತು. ಅಂತರ್ಜಲಕ್ಕೆ ಹೆಚ್ಚುವರಿ ಪ್ರಾಶಸ್ತ್ಯ ಕೊಡಬೇಕಿತ್ತು. ಅಂತರ್ಜಲಕ್ಕೆ ಹೆಚ್ಚುವ ಪ್ರಾಶಸ್ತ್ಯ ಕೊಡಬೇಕಾದ್ರೆ ಇಲ್ಲಿಯ ಗಿಡ ಮರಗಳು, ಹುಲ್ಲಿನ ಪದರಗಳು, ಹಸಿರು ಚಾದರಗಳು ನಿರ್ಮಾಣ ಆಗ್ಬೇಕಿತ್ತು. ಆದ್ರೆ ಇದು ಎಲ್ಲಿಯೂ ನಿರ್ಮಾಣ ಆಗದೆ ಎಲ್ಲಾ ಮರವನ್ನು ಕಡಿದು ಇವತ್ತು ಸ್ಮಾರ್ಟ್ ಸಿಟಿ ಅಂತೇಳಿ ಇಲ್ಲಿಯೂ ನೀರಿನ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ಇವತ್ತು ಪಶ್ಚಿಮ ಘಟ್ಟ ಇರ್ಬೋದು, ಹಳ್ಳಿ ಪ್ರದೇಶ ಇರ್ಬೋದು, ಸಿಟಿಯಲ್ಲಿ ಇರ್ಬೋದು, ಮಳೆ ನೀರನ್ನು ಇಂಗಿಸಿಕೊಳ್ಳುವಂತ, ಮಳೆ ಬರುವಾಗ ಮಳೆಯನ್ನು ನಾವು ಎಷ್ಟು ಉತ್ತಮವಾಗಿ ಬಳಸಿಕೊಂಡಿದ್ದೇವೆ, ಎಷ್ಟು ಉಳಿಸಿಕೊಂಡಿದ್ದೇವೆ, ಮುಂದಿನ ಮಳೆಗಾಲದಲ್ಲಿ ಹೊಳೆಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ನೋಡಿಕೊಂಡಿದ್ದೇವೆ. ಇದು ಬಹಳ ಮುಖ್ಯವಾಗಿರ್ತದೆ. ಆದ್ರಿಂದ ಮನೆಗಳಲ್ಲಿ ಮತ್ತೆ ಇನ್ನೊಂದು, ನಮ್ಮ ಮಕ್ಕಳಿಗೆ, ಸ್ಪೆಷಲಿ ನಮ್ಮ ಈಗಿನ ಯೂತ್ ಕಾಲೇಜ್ ಸ್ಟೂಡೆಂಟ್ಸ್ನವರಿಗೆ ನಾವು ಪಶ್ಚಿಮ ಘಟ್ಟ ಸುರಕ್ಷತಾ ಅಭಿಯಾನ ಅಂತ ಮಾಡುವಾಗ ಇದನ್ನು ಹೇಳೋದು, ಅಧ್ಯಯನ ಚಾರಣ ಅಂತ ಕಾಡಿಗೆ ಕರ್ಕೊಂಡು ಹೋಗ್ತಿದ್ದೇವೆ. ಮಕ್ಕಳಿಗೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಹೊಳೆಯನ್ನು ಉಳಿಸುವಂತ, ಮಳೆ ನೀರು ಕೊಯ್ಲು ಮಾಡುವಂತ, ನಮ್ಗೆ ಬದುಕಿಗೆ ಚೇತನ ಶಕ್ತಿ ಕೊಟ್ಟು ಪಶ್ಚಿಮ ಘಟ್ಟವನ್ನು ಉಳಿಸುವಂತ. ಈಗ ನಾವು ಪತ್ರಿಕೆಯಲ್ಲಿ ಟಿವಿಯಲ್ಲಿ ನೋಡ್ತೀವಿ. ಮೊನ್ನೆ ಒಂದು ಕಡೆ ಹಾಗೆ ಆಯ್ತು, ಒಂದು ಕ್ಯಾಂಪಿಗೆ ಹೋಗುವಾಗ ಮಕ್ಕಳು, ಹೈಸ್ಕೂಲ್ನ ಮಕ್ಕಳು, ಎಲ್ಲಾ ಪ್ರಾಣಿಗಳು ಓಕೆ ಅಂತೆ, ಹುಲಿ ಮತ್ತು ಆನೆ, ನಾಗರಹಾವು, ಈ 3 ಐ ಹೇಟ್ ನೋಡಿ.
ಇದು ಯಾಕೆ ಈಗ ಹೇಳ್ತಾರೆ ಅಂತ ಹೇಳಿದ್ರೆ, ಟಿವಿಯಲ್ಲಿ ಬರ್ತದೆ ಆನೆ ದಾಳಿ, ಹುಲಿ ದಾಳಿ, ಅಲ್ಲಿ ಸಾವು, ಇಲ್ಲಿ ಸಾವು, ಚಿರತೆ ದಾಳಿ, ಹಾವು. ಮಕ್ಕಳಿಗೆ ಏನಂದ್ರೆ ಆನೆಗಳು, ಹುಲಿಗಳು, ಹಾವುಗಳು ಕೊಲ್ಲಿಕ್ಕೆ ಇರುವಂತದ್ದು, ಅವುಗಳು ನಗರಕ್ಕೆ ಬರುವಂತದ್ದು. ಈ ಸಂದರ್ಭದಲ್ಲಿ ಪೇರೆಂಟ್ಸ್ ಮಕ್ಕಳಿಗೆ ವಿವರಿಸಿ ಹೇಳ್ಬೇಕು. ಯಾಕಂದ್ರೆ ಇಲ್ಲ ಈ ಮಕ್ಕಳಿಗೆ ವನ್ಯಜೀವಿಗಳಿಂದ ಎಲ್ಲೋ ದೂರ, ವನ್ಯಜೀವಿಗಳಿಂದ್ರೆ ಅಷ್ಟು ಹೇಟ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುವಾಗ, ಇಲ್ಲ ಇದು ವನ್ಯಜೀವಿಗಳ ದಾಳಿ ಅಲ್ಲ, ಆನೆ ದಾಳಿ ಅಲ್ಲ, ಹುಲಿ ದಾಳಿ ಅಲ್ಲ, ಪಶ್ಚಿಮ ಘಟ್ಟದ ಮೇಲೆ ಮನುಷ್ಯನ ದಾಳಿ, ಈ ಮನುಷ್ಯನ ದಾಳಿಯಿಂದ ಹೀಗೆ ಬರ್ತು ಅಂತ ನಾವು ತಿಳಿಸಿ ಅವುಗಳಿಗೊಂದು ಮಾಹಿತಿ ಕೊಟ್ರೆ ಕಾಡು ಸಂರಕ್ಷಣೆ. ಈಗ ಮೊದಲು ನಮ್ಮಲ್ಲೆಲ್ಲ ಇದಿತ್ತು ಪರಿಸರ ಸಂಘ ಅಂತ ಇದ್ದಾಗ ಅದೂ ಇಲ್ಲ ಶಾಲಾ ಕಾಲೇಜುಗಳಲ್ಲಿ. ಎಲ್ಲ ಜೂನ್ 5ಕ್ಕೆ ಗಿಡ ನೆಡೋದು ಬಿಟ್ರೆ, ನಾವು ಸಹ್ಯಾದ್ರಿ ಸಂಚೆಯಿಂದ ಈಗಲ್ಲ 2016ರಲ್ಲಿ ಹೇಳಿದ್ದೇವೆ ಇದಕ್ಕೊಂದು ಫಸ್ಟ್ ಶಾಲಾ ಕಾಲೇಜುಗಳಲ್ಲಿ ಪರಿಸರ ಪಾಠ ಆಗ್ಬೇಕು ಅಂತ. ಇದು ಮುಂದಿನ ದಿನಗಳಲ್ಲಿ ಆಗ್ಬೇಕು, ಸಾರ್ವತ್ರಿಕವಾಗಿ ಇದು ಉಳಿಸ್ಬೇಕು. ಸರ್ ಒಂದೆರಡು ಫೋಟೋಗಳನ್ನು ನಿಮ್ಮದು ತೋರಿಸ್ಬೋದಾ? ಹಾಕಿ ಕವಿತಾ ಲೋಕೇಶ್ ಅವರು ಒಂದೆರಡು ಮೂರು ಸ್ಲೈಡ್ಸ್ ತೋರಿಸ್ತಾ ಹೋಗ್ತೀರಾ? ಸ್ಟಿಲ್ಲು ಆಮೇಲೆ ವಿಡಿಯೋದ್ದು. ನೋಡಿ, ಇದು ಬಲಿಗೆ ಕಾಣಂತ ಒಂದು ಬೆಟ್ಟ ನೋಡಿ. ನಾನು ಆಗ್ಲೇ ಹೇಳಿದಾಗ ಇಲ್ಲಿ ನಿಮಗೆ ಚಿತ್ರವೇ ಹೇಳ್ತದೆ ನೋಡಿ. ಪಶ್ಚಿಮ ಘಟ್ಟದ ಮೇಲಿನ ಹುಲ್ಲುಗಾವಲು ಪ್ರದೇಶ, ನಾವು ಮೇಲಿಂದ ಕೆಳಗೆ ಇಳಿತಾ ಇದ್ದೇವೆ ನೋಡಿ. ಅಲ್ಲಲ್ಲಿ ಈಗ ಈ ನಮ್ಮ ಹತ್ತಿರದ ಕಾಡು ಅಲ್ಲ, ಅಲ್ಲಿ ಬೆಟ್ಟವನ್ನು ಬೇಕಿದ್ರೆ ಝೂಮ್ ಮಾಡಿ ನೋಡಿ. ಆ ಬೆಟ್ಟದ ಮೇಲೆ ಹುಲ್ಲುಗಾವಲು ಪ್ರದೇಶದ ಒಟ್ಟಿಗೆ ನೋಡಿ, ಸ್ವಲ್ಪ ಕೆಳಗೆ ಮಾಡಿ ನೋಡಿ ಅಲ್ಲಿ ಕಾಣ್ತಾ ಉಂಟು ನೋಡಿ. ಅದು ಹುಲ್ಲುಗಾವಲು ನೋಡಿ. ಇಲ್ಲಿ ಈಗ ಇದು ಶೋಲಾ ಕಾಡು. ಈ ಹುಲ್ಲುಗಾವಲು ಪ್ರದೇಶ ಮೂರೂ ಕಡೆಯಲ್ಲಿರುವ ಹುಲ್ಲುಗಾವಲಿನ ನೀರು, ಮಳೆ ನೀರು ಈ ಶೋಲಾ ಕಾಡಲ್ಲಿ ಇಂಗಿತವಾಗ್ತದೆ. ಇಲ್ಲಿ ಸ್ಟೋರೇಜ್ ಆಗ್ತದೆ. ಈ ಸ್ಟೋರೇಜ್ ಯಾಕಿದ್ರೆ ನಿತ್ಯ ಹರಿದ್ವರ್ಣದ ಕಾಡು, ಎವರ್ಗ್ರೀನ್ ಫಾರೆಸ್ಟ್ ಯಾಕೆ ಹೇಳುದು ಹೇಳಿದ್ರೆ, ಹುಲ್ಲುಗಾವಲು ಬಿಸಿಲು ಹೆಚ್ಚಾದಾಗ ಅದರ ಹಸಿರು ಹೋಗ್ಬೋದು, ಅಥವಾ ಕಾಡ್ಗಿಚ್ಚಿನಿಂದಾಗಿ ಅದರ ರೂಪ ಛಿದ್ರ ಆಗ್ಬೋದು. ಆದ್ರೆ ಶೋಲಾ ಫಾರೆಸ್ಟ್ ಯಾವತ್ತಿಗೂ ಹಸಿರನ್ನು ಕಳೆದುಕೊಳ್ಳುವುದಿಲ್ಲ. ಯಾಕೆಂತ ಹೇಳಿದ್ರೆ ವರ್ಷ ಪೂರ್ತಿ ಇಲ್ಲಿಯ ಮೇಲಿನ ಮಳೆ ನೀರು ವರ್ಷ ಪೂರ್ತಿಯಲ್ಲಿ ಸ್ಟೋರೇಜ್ ಆಗಿರ್ತದೆ. ಇದು ಏನ್ ಮಾಡ್ತದೆ ಅಂದ್ರೆ ಹಂತ ಹಂತವಾಗಿ ಇದರ ಹತ್ರ ಇರೋದೀಗ ಭದ್ರಾ ನದಿ, ಹಂತ ಹಂತವಾಗಿ ಭದ್ರಾ ನದಿಗೆ ನೀರು ಸರಬರಾಜು ಮಾಡಿಕೊಂಡು ಇದರಲ್ಲಿ ಈಗ ಸ್ಟೋರೇಜ್ 6 ತಿಂಗಳ ನೀರು ಏಪ್ರಿಲ್ ಮೇ ಆಗುವಾಗ ಎಂಟಿ ಆಗ್ತದೆ ನೋಡಿ. ಜೂನ್ ನಲ್ಲಿ ಮಳೆ ಬಂತು, ಟ್ಯಾಂಕಿ ತುಂಬಿತ್ತು. ನಮ್ಮ ಮನೆಯ ಹೇಗೆ ನಾವು ಮನೆ ಮೇಲೆ ಒಂದು ಟ್ಯಾಂಕಿ ಕಟ್ಟಿ ಬಚ್ಚಲ ಮನೆಗೆ ಪೈಪ್ ಲೈನ್ ಹಾಕಿ ನೀರು ಸರಬರಾಜು ಮಾಡ್ತೇವೆ, ಅದೇ ರೀತಿ ಇದು ಹೊಳೆಗಳಿಗೆ ನೀರನ್ನು ಸರಬರಾಜು ಮಾಡುವಂತದ್ದು. ಈ ಶೋಲಾ ಫಾರೆಸ್ಟ್ ನೋಡಿ, ಈಗ ಮೇಲಿನ ಬೆಟ್ಟಕ್ಕೆ ಡ್ಯಾಮೇಜ್ ಆದ್ರೆ ಹುಲ್ಲುಗಾವಲಿಗೆ ಡ್ಯಾಮೇಜ್ ಆದ್ರೂ ಸಮಸ್ಯೆ ಉಂಟು. ಹುಲ್ಲುಗಾವಲಿಗೆ ಡ್ಯಾಮೇಜ್ ಆದ್ಮೇಲೆ ಆಟೋಮ್ಯಾಟಿಕ್ ಶೋಲಾ ಕಾಡಿ ಕೂಡ ಸಮಸ್ಯೆ ಆಗ್ತದೆ. ಈ ಫೋಟೋ ನೋಡಿ, ಇದು ಕಳೆದ ವರ್ಷ ಅಲ್ಲ, ಅದ್ರ ಮೊದಲ ವರ್ಷ ಇಲ್ಲಿ ನಮ್ಮ ಅಂಕೋಲ ಶಿರೂರಿನಲ್ಲಿ ಒಂದು ಗುಡ್ಡ ಕುಸಿತ ಆಯ್ತು, ಲಾರಿ ಮಣ್ಣಿನೊಳಗೆ ಬಿದ್ದು ನೋಡಿ. ಇಲ್ಲಿ ಗಮನಿಸಬೇಕು, ಇದು ಗಂಗಾವಳಿ ಹೊಳೆ. ಇಲ್ಲಿ ಈಗ ಶಿರೂರು ಗುಡ್ಡ ಕುಸಿತ ಇಡೀ ರಾಜ್ಯದ ಸುದ್ದಿ ಆಯ್ತು, ಹೈವೇ ಬ್ಲಾಕ್ ಆಯ್ತು ಅಂತೇಳಿ. ಇನ್ನೊಂದು ದುರಂತ ಆಗಿದೆ, ಅದು ಸುದ್ದಿ ಆಗ್ಲಿಲ್ಲ ನೋಡಿ. ಈ ಹೊಳೆಯ ಆ ಕಡೆ ಒಂದು ಉಳುವರೆ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ನಿಮ್ಗೆ ತೆಂಗಿನ ಮರ ಅಲ್ಲಿ 7 ಮನೆ ಇತ್ತು. ಇಲ್ಲಿ ಏನಾಗಿದೆ ಹೇಳಿದ್ರೆ, ಇಡೀ ಬೆಟ್ಟ ನೋಡಿ, ಇದು ಬೆಟ್ಟದ ಈ ನಡುವಿರುವುದು ಈ ಬೆಟ್ಟದ ಮಣ್ಣು. ಇದು ಈ ಬೆಟ್ಟದ ಮಣ್ಣು ಆ ಹೊಳೆಗೆ ಬಿದ್ದು ಈ ಹೊಳೆಯ ನೀರುಂಟಲ್ಲ, ಸುನಾಮಿ ಎಲ್ಲ ಒಂದು ತೆಂಗಿನ ಮರದಷ್ಟು ಎತ್ತರಕ್ಕೆ ಜಂಪ್ ಆಗಿ ಆ 7 ಮನೆಯನ್ನು ಕೊಚ್ಚಿಕೊಂಡು ಹೋಗಿದೆ. 7 ಮನೆಯ ಪಂಚಾಂಗ ಮಾತ್ರ, ಗೋಡೆ, ಕಿಟಕಿ, ಬಾಗಿಲು ಯಾವುದೂ ಇಲ್ಲ. ಒಂದು ಅಜ್ಜಿ ಮಲಗಿದವರು ಅಲ್ಲಿಂದ ಸತ್ತೋಗಿದ್ದಾರೆ ನೋಡಿ. ಇಲ್ಲಿ ಒಂದು ವಿಶೇಷ ಹೇಳಿದ್ರೆ, ಈ ಲಾರಿ ತೆಗಿಲಿಕ್ಕೆ ಖರ್ಚು ಮಾಡಿದ್ರು, ಎಲ್ಲ ಮಾಡಿದ್ರು. ಗಂಗಾವಳಿ ಹೊಳೆಯಲ್ಲಿ ಬಿದ್ದ ಮಣ್ಣನ್ನು ತೆಗಿಲಿಕ್ಕೆ ಯಾರು ಇಲ್ಲಿ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಂತೆ. ಗಂಗಾವಳಿ ಹೊಳೆಯ ಮಣ್ಣನ್ನು ಹಾಗೆ ಬಿಟ್ಟಿದ್ದಾರೆ ನೋಡಿ. ಅದು ಏನಾಗ್ತದೆ, ನೆಕ್ಸ್ಟ್ ಅಲ್ಲಿ ಹೊಳೆಯಲ್ಲಿ ಹೂಳು ತುಂಬಿ ಇನ್ನೊಂದು ದುರಂತ ಆಗ್ತದೆ. ಇದು ಈ ವರ್ಷವೇ ತೆಗೆದ ಚಿತ್ರ. ಇದು ಮೃತ್ಯುಂಜಯ ಹೊಳೆ, ಅಂದ್ರೆ ನೇತ್ರಾವತಿ ಹೊಳೆ ಅಂತ ಹೇಳಿದ್ರೆ ಉಪ್ಪಿನಗಡೆ ಸಂಗಮ ಆಗ್ತದೆ. ಆದ್ರೆ ಆ ಕಡೆ 9 ಪ್ರಧಾನ ಉಪನದಿಗಳಿವೆ. ಒಂದು ಪ್ರಧಾನವಾದ ಎಳನೀರು ಹೊಳೆ, ಅದರ ನೆಕ್ಸ್ಟ್ ದುರ್ಗದ ಬೆಟ್ಟದಲ್ಲಿ ಬಂಡಾಜ ಹೊಳೆ, ಆಮೇಲೆ ಇಲ್ಲಿ ಸೊಪ್ಪಿನಗುಡ್ಡದಲ್ಲಿ ಅಣಿಯೂರು ಹೊಳೆ, ಸುನಾಲ ಹೊಳೆ, ಕಪಿಲಾ ಹೊಳೆ, ಕೆಂಪು ಹೊಳೆ, ಕುಮಾರಧಾರ ಹೊಳೆ, ಇದೆಲ್ಲ ಸೇರಿ ಇದು ಮೃತ್ಯುಂಜಯ ಹೊಳೆ. ಇದು ಆಕ್ಚುಲಿ ಸಾಧಾರಣ ಅರ್ಧ ಹೊಳೆ ಅರ್ಧ ಸ್ಯಾಂಡ್ ಇರುವಂತದ್ದು. ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯವಾಗಿ ಈ ರೀತಿ ಆಗ್ತದೆ, ಅರ್ಧವಾಸಿ ಹೊಳೆ ಅರ್ಧವಾಸಿ ಸ್ಯಾಂಡ್. ಇದು ನಾನು ಫೋಟೋ ತೆಗೆದದ್ದು ಜನವರಿ ತಿಂಗಳಲ್ಲಿ, ಅಂದ್ರೆ ಜನವರಿ ತಿಂಗಳಲ್ಲೇ ಅರ್ಧವಾಸಿ ಸ್ಯಾಂಡ್ ಉಂಟು, ಅರ್ಧವಾಸಿ ಹೊಳೆ ಉಂಟು. ಇದು ಒಂದು ನದಿಯಲ್ಲ, ಮೇಲ್ಗಡೆ ಹೋದಾಗ ಸೊಪ್ಪಿನಗುಡ್ಡ, ರಾಮನಗುಡ್ಡ, ಬಾಳೆಗುಡ್ಡ, ಈ ಕಡೆ ಬಾಂಜಾರ ಕಣಿವೆ, ಎಲ್ಲಾ ಕಣಿವೆಯಲ್ಲೂ ಜನವರಿ ತಿಂಗಳಲ್ಲೇ ನೀರಾಗಿ. ಈಗಂತೂ ಇದರ ಕಾಲ್ವಾಸಿ ಕೂಡ ನೀರಿರ್ಲಿಕ್ಕಿಲ್ಲ. ಇಲ್ಲಿ ಏನಾಯ್ತು ಅಂದ್ರೆ 2019ರಲ್ಲಿ ಈಗ ಉಪ್ಪಿನಂಗಡಿಯಲ್ಲಿ ಇದು ಸಂಗಮ ಆಗೋದು 9 ನದಿಗಳು ಅಲ್ಲ. ಈ ನದಿಗಳಿಗೆ ಮುಂದೆ ಹೋದ್ರೆ ಇನ್ನೂ ಉಪನದಿಗಳಿವೆ. ಪ್ರತಿಯೊಂದು ನದಿಗಳು 42 ನದಿಗಳು ಸೇರಿ ನೇತ್ರಾವತಿ ಆಗೋದು. ಕಳೆದ ವರ್ಷ ಅದರ ಮೊದಲ ವರ್ಷ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಕುಮಾರಧಾರ ಮತ್ತು ನೇತ್ರಾವತಿ ಸಂಗಮ ಆಗುವಂಥದ್ದು. ಈ ಸಂಗಮ ಜಾಗದಲ್ಲಿ 2 ವರ್ಷ ಹಿಂದೆ ಪಿಂಡೆ ಬಿಡ್ಲಿಕ್ಕೆ ನೀರಿಲ್ಲ, ಒಂದು ತೋಡಿನಷ್ಟಾದ್ರೂ ನೀರು ಹರಿತದೆ, ಅದೂ ಇಲ್ಲ.
ನಾವದಕ್ಕೆ ಏನ್ ಮಾಡಿದ್ರೆ ನಮ್ಮ ಎಲ್ಲ ಟೀಮ್ ಹೋಗಿ ಅಲ್ಲಿ ಒಂದು ಆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಿಂದ ಎತ್ತಿನ ಹೊಳೆಯಿಂದಾಗಿ ಕ್ರೀಡಾಂಗಣವಾಗಿ ಅಂತಲ್ಲಿ ಕ್ರಿಕೆಟ್ ಆಟ ಆಡಿದೆವು. ನೋಡಿ, ಇದು ನಾವು ಮಾತಾಡದಿದ್ರೆ ಈಗ ಅಲ್ಲಿ ಎತ್ತಿನ ಹೊಳೆ ಪ್ರಾಜೆಕ್ಟ್ ಆಗದೇ ಇಲ್ಲಿ ಈ ರೀತಿ ಸಮಸ್ಯೆ. ಈಗ ಪ್ರಾಜೆಕ್ಟ್ ಅಲ್ಲಿ ನೀರು ಹರಿತದ ಬಿಡ್ತದ ಅದು ಬೇರೆ ವಿಚಾರ, ಅದು ಹೋಗುದಿಲ್ಲ ಅಂತ ಎಲ್ಲರಿಗೂ ಖಾತ್ರಿ ಉಂಟು. ಆದ್ರೂ ಇನ್ನಷ್ಟು ಈಗಾಗಲೇ ಡ್ಯಾಮೇಜ್ ಮಾಡಿದ್ದಾರೆ ಕೆಂಪು ಹೊಳೆಗೆ. ಇನ್ನಷ್ಟು ಡ್ಯಾಮೇಜ್ ಮಾಡಿ ಎಲ್ಲಾ ನದಿಗಳು ಮಾಡಿದ್ರೆ ನಮ್ಗೆ ನರಿ ಎಲ್ಲಿ ಉಂಟು, ಮಲೆನಾಡಿಗೆ ಎಲ್ಲಿ ಉಂಟು, ಕರಾವಳಿ. ಈಗ ವಿಶೇಷ ಅಂತ ಇದ್ರೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನು ಯಾವ ಇದರ ಫಲಾನುಭವಿಗಳಾದ ಚಿಕ್ಕಬಳ್ಳಾಪುರ ಕೋಲಾರದವರು ಇದ್ರ ವಿರೋಧ ಮಾಡ್ತಾ ಇದ್ದಾರೆ. ಅವ್ರೇನ್ ಹೇಳಿದ್ರೆ ನಮ್ಗೆ ಇದ್ರ ನೀರು ಸಿಗ್ತಾ ಇಲ್ಲ ಅಂತ. ನೋಡಿ, ಮಲೆನಾಡಿನಲ್ಲಿ ವಿರೋಧ, ಕರಾವಳಿಯಲ್ಲಿ ವಿರೋಧ, ಬಯಲುಸೀಮೆಯಲ್ಲಿ ವಿರೋಧ. ಆದ್ರೆ ಈ ಪ್ರಾಜೆಕ್ಟ್ ಯಾರಿಗಾಗಿ ಅಂತ ನಾವು ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಬೇಕು. ಇದು ಬೆಟ್ಟದ ಮೇಲೆ ಸಾಮಾನ್ಯವಾಗಿ ಅಲ್ಲಲ್ಲಿ ನೀರಿನ ಹೊರತೆ ಇರ್ತದೆ. ನಮ್ಮ ರಾಮನಗುಡ್ಡ ಅಂತ ಉಂಟು, ಅಲ್ಲಿ ಈ ನೀರು ಇದು ಸಹಜವಾಗಿ ಇದ್ದಿದ್ದು, ಯಾರು ಮಾಡಿದ ಕೆರೆ ಅಲ್ಲ, ಇದು ನೇಚರ್ ಸಹಜವಾಗಿ ಮಾಡಿಕೊಂಡದ್ದು. ಅಂದ್ರೆ ಒಂದು ಪ್ರಾಣಿಗಳು ಒಂದು ವಲಯದ ಅಂದ್ರೆ ರೇಂಜ್ ಹೇಳ್ತೇವೆ, ಅರಣ್ಯ ವಲಯ ಅಂತ. ಆ ಒಂದು ವಲಯದಿಂದ ಇನ್ನೊಂದು ವಲಯಕ್ಕೆ ಹೋಗುವಾಗ ಪ್ರಾಣಿಗಳಿಗೆ ಇದು ನೀರು ಕುಡಿಲಿಕ್ಕೆ ಅಂತ ಜಾಗ. ಆದ್ರೆ ಇದು ಎಷ್ಟೋ ವರ್ಷಗಳಿಂದ ಇದು ಸಹಜವಾಗಿತ್ತು. ನಾಗರಹೊಳೆಯಲ್ಲಿ ಕೂಡ ಉಂಟು, ಎಲ್ಲ ಕಡೆಯಲ್ಲಿ ಉಂಟು. ಆದ್ರೆ ಇತ್ತೀಚೆಗೆ ಈ ನದಿ ಇದು ಮಾರ್ಚ್ ತಿಂಗಳವರೆಗೆ, ಏಪ್ರಿಲ್ ತಿಂಗಳವರೆಗೆ ನೀರು ಸ್ಟೋರೇಜ್ ಆಗ್ತಿತ್ತು. ನೋಡಿ, ಒಂದು ಬಿಸಿಲಿಂದ ಬರುವಾಗ ಪ್ರಾಣಿಗಳಾದ ಸರ್ವಯವಾಗ್ತವೆ, ಮರಿಗಳಿಗೆ ಅಗತ್ಯವಾಗಿ ನೀರು ಬೇಕಾದಲ್ಲಿ ಇವತ್ತೀಗ ಬೆಟ್ಟದ ಮೇಲೆ ನಿಂತ ಕೆರೆಗಳು ಕೂಡ ಜನವರಿಯಲ್ಲೇ ನೀರು ಕಡಿಮೆ ಆಗ್ತಾ ಉಂಟು. ಆಟೋಮೆಟಿಕ್ ನೋಡಿ, ಅಲ್ಲಿ ನೀರಿಲ್ಲದ ಕೂಡಲೇ, ಫುಡ್ ಇಲ್ಲದ ಕೂಡಲೇ ಪ್ರಾಣಿಗಳು ಊರಿಗೆ ಬರಲೇಬೇಕು. ಆದ್ರೆ ಇದಕ್ಕೆ ಕಾರಣ ಯಾರಿದ್ರೆ ಹಿಂದೆ ರಸ್ತೆ, ಕಾಡು ಪ್ರಾಣಿಗೆ ರಸ್ತೆಗೆ ಬಂದದಲ್ಲ, ಕಾಡು ಪ್ರಾಣಿ ಇರುವಲ್ಲಿಗೆ ನಾವು ರಸ್ತೆ ಮಾಡಿದ್ದು. ನಾವು ಕೇವಲ ಪತ್ರಿಕೆಯಲ್ಲಿ ನಾಡಿಗೆ ದಾಳಿ, ಆ ದಾಳಿ ಅಂತ ಇದ್ರೆ ಹಿಂದಿನ ವಿಚಾರವನ್ನು ನಾವು ಮಕ್ಕಳಿಗೆ ತಿಳಿ ಹೇಳಬೇಕು. ಪಶ್ಚಿಮ ಘಟ್ಟ ಇರೋದು ಕೇವಲ ಮೋಜು ಚಾರಣಿಗರಿಗಲ್ಲ, ಅಥವಾ ಪಿಕ್ನಿಕ್ ಬಂದು ತಿಂದ ಒಂದಷ್ಟು ಪ್ಲಾಸ್ಟಿಕ್ ಗಳನ್ನು ಕಸದ ವ್ಯಾಲಿಗಳಲ್ಲಿ ಬಿಸಾಡುವಂತ, ಇಲ್ಲೇ ವನ್ಯಜೀವಿಗಳಿಗೆ ತೊಂದರೆ ಮಾಡುವಂತಹ ಚಾರಣಿಗರಿಗೂ ಅಲ್ಲ, ಪಿಕ್ನಿಕ್ ಮಾಡುವವರಿಗಲ್ಲ. ಪಶ್ಚಿಮ ಘಟ್ಟ ಇರುವುದು ಇಲ್ಲಿನ ವನ್ಯಜೀವಿಗಳ ನೆಮ್ಮದಿಗೋಸ್ಕರ. ಇಲ್ಲಿಯ ಮರ, ಗಿಡ, ಕಾಡು, ಬೆಟ್ಟ, ನೀರು, ಬೇರು ಎಲ್ಲವೂ ನಮ್ಮ ನಾಡಿನ ಬಹುತೇಕವಾಗಿ ಎಲ್ಲವನ್ನು ಸಂರಕ್ಷಣೆ ಮಾಡುವಂತವು. ಅಥವಾ ಇಲ್ಲಿ ಯಾವುದೇ ಒಂದು ಅನೈತಿಕವಾಗಿ ಟಿಂಬರ್ ಮಾಫಿಯಾ ಅಥವಾ ಇನ್ಯಾವುದೋ ಒಂದು ರೆಸಾರ್ಟ್ಗಳು ಬಂದು ರಸ್ತೆಯಲ್ಲಿ ಬಂದು ಮೋಜು ಮಾಡಿಕೊಂಡು ಹೋಗುವಂಥದ್ದಲ್ಲ. ಪಶ್ಚಿಮ ಘಟ್ಟ ಇಲ್ಲಿರುವ ವನ್ಯಜೀವಿಗಳು, ಇಲ್ಲಿಯ ಮರಗಿಡ್ಡಗಳು ಸುರಕ್ಷಿತವಾಗಿದ್ರೆ ನಮ್ಮ ನಾಡು ಸುರಕ್ಷಿತವಾಗಿರ್ಬೋದು. ಇಡೀ ದಕ್ಷಿಣ ಭಾರತದ ಸಕಲ ಜೀವಿಗಳಿಗೆ ಬದುಕಿನ ಚೇತನ ಶಕ್ತಿ ನೀಡುವಂಥದ್ದು. ನಾವಿನ್ನೇನು ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಬೆಟ್ಟ ನೋಡಿಕೊಳ್ಳೆ ಅಲ್ಲಿಗೆ ವೆಹಿಕಲ್ ಮಾಡಿ, ರಸ್ತೆ ಮಾಡಿ, ಅಲ್ಲಿ ಹೋಗಿ ಮೋಜು ಮಾಡಿ, ಅಲ್ಲಿ ಪ್ಲಾಸ್ಟಿಕ್ ಎಸೆದು ಯಾವುದೋ ವನ್ಯಜೀವಿಗಳು ದುರಂತ ಕಾರಣ ಆಗ್ತವೆ. ಅಥವಾ ಇಲ್ಲಿರುವ ಈ ಸುಂದರಮಯ ಪ್ರದೇಶಗಳು ವಿಡಿಯೋ ಮಾಡಿದ್ರು ನಮ್ಮ ಇದ್ದಾರೆ ಈಗ ಸುಧೀರ್ ಅಂತ ನಮ್ಮ ಇಲ್ಲಿ ಇದ್ದಾರೆ. ಸರ್ಕಾರ ಏನ್ ಮಾಡ್ತದೆ ಅಂದ್ರೆ, ಪಶ್ಚಿಮ ಘಟ್ಟವನ್ನು ಒಂದು ವ್ಯಾವಹಾರಿಕ ದೃಷ್ಟಿಕೋನ ನೋಡಿಕೊಂಡು ಒಳ್ಳೊಂದು ಡ್ಯಾಮ್ ಕಟ್ಟೋದು, ಇಲ್ಲೊಂದು ಹೆಡಲ್ ಬ್ರಿಡ್ಜ್ ಮಾಡೋದು, ಇಲ್ಲೊಂದು ರಸ್ತೆ ಮಾಡೋದು, ಇಲ್ಲೊಂದು ಏನೋ ರೈಲ್ವೆ ಟ್ರ್ಯಾಕ್ ಮಾಡೋದು. ಈವರೆಗೆ ಪಶ್ಚಿಮ ಘಟ್ಟವು ನಮ್ಮ ಸರ್ಕಾರ ಆಗಲಿ, ನಮ್ಮ ಜನಪ್ರತಿನಿಧಿಗಳಾಗಲಿ, ನಮ್ಮ ಜನಗಳಾಗಲಿ ಒಂದು ಕೀಳು ಮಟ್ಟ ನೋಡಿಕೊಂಡೇ ನಮ್ಗೆ ಎಲ್ಲ ಪ್ರಾಕೃತಿಕ ದುರಂತಗಳಿಗೆ ಕಾರಣ. ಈ ಪಶ್ಚಿಮ ಘಟ್ಟದಲ್ಲಿ ಪ್ರತಿಯೊಂದು ಜೀವಿಗಳು, ಅದು ಇರುವೆಯಿಂದ ಆನೆವರೆಗೆ ಎಲ್ಲವನ್ನು ಸೂಕ್ಷ್ಮವಾಗಿ ಎಲ್ಲವೂ ನೆಮ್ಮದಿಯಾಗಿದೆ, ಎಲ್ಲವೂ ಸುರಕ್ಷಿತವಾಗಿದೆ, ನಾಡು ಕೂಡ ನೆಮ್ಮದಿಯಾಗಿದೆ. ಇಡೀ ನಮ್ಮ ಎಲ್ಲ ದಕ್ಷಿಣ ಭಾರತದ ಸಕಲ ಜೀವ ನದಿಗಳು ಮುಟ್ಟುವಂತ ಜಲಪಾತ ಯಾಕಂದ್ರೆ ಇದರ ಮೇಲೆ ಹುಟ್ಟುವಂತ ಸ್ಥಳ. ಹಾಗೆ ನಾವು ಇಲ್ಲಿ ಜಲಪಾತ ನೋಡ್ತಾ ಇದ್ದೇವೆ. ಯಾಕಂದ್ರೆ ಇದರ ಮೇಲೆ ನಾವು ಒಂದು ವ್ಯಾಮೋಹಕವಾಗಿ ದೃಷ್ಟಿಕೋನ ಇಟ್ಕೊಳ್ಬೇಕು. ಇದರ ಇದರ ಸಂರಕ್ಷಣಾ ದೃಷ್ಟಿ ನಾವು ಇಟ್ಕೊಳ್ಬಾರದು. ಇದನ್ನು ಒಂದು ವ್ಯಾವಹಾರಿಕ ದೃಷ್ಟಿಕೋನ, ಇದನ್ನು ಮುಗಿಸುವುದಲ್ಲ. ನಾಳೆ ನಮ್ಮ ಮಕ್ಕಳಿಗೆ ನಾವು ಇದರಿಂದ ಪಶ್ಚಿಮ ಘಟ್ಟ ನದಿ ನೀರು ಕೊಡ್ಬೇಕಾಗ್ತದೆ. ಮಕ್ಕಳು ನಾಳೆ ಭವಿಷ್ಯದಲ್ಲಿ ಕೇಳ್ತಾರೆ, ಅಪ್ಪ ನೀವೆಲ್ಲ ಮಾಡಿದಿರಿ, ನನಗೆ ಎಲ್ಲ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಉಂಟು, ನೀರು ಕೊಡಬೇಕಾಗಿದ್ರು ಕಣ್ಣೀರು ಕೊಡ್ಬೇಕಾಗ್ತದೆ. ತಾಪ ಹೆಚ್ಚಾಗ್ತವೆ, ಮಕ್ಕಳು ತಾಪ ಹೆಚ್ಚಾಗ್ಕೊಂಡು ಕೇಳುವಾಗ ಮಕ್ಕಳ ಪ್ರತೋಕವನ್ನು ಕೇಳಬೇಕಾಗ್ತದೆ. ಅದರಿಂದ ಪಶ್ಚಿಮ ಘಟ್ಟವನ್ನು ಉಳಿಸುವಂತದ್ದು ಆಮೇಲೆ ಸಾಮೂಹಿಕ ಸಂರಕ್ಷಣಾ ಜವಾಬ್ದಾರಿ ಮತ್ತು ಸರ್ಕಾರಗಳ ಮೇಲೆ ಕೂಡ ಇಂಥ ಅವೈಜ್ಞಾನಿಕ ಯೋಜನೆ ಆಗುವಾಗ ಸಾಮೂಹಿಕ ಒತ್ತಡ ತಂದು ಅದನ್ನು ಪ್ರಶ್ನಿಸುವಂತ ಮನೋಭಾವ ಎಲ್ಲಾ ನಮ್ಮ ದಕ್ಷಿಣ ಭಾರತದ ಸಕಲ ಜೀವಿಗಳು ಕೇಳಬೇಕು. ಪಶ್ಚಿಮ ಘಟ್ಟ ಉಳಿಸುವಂತ ಸಾಮೂಹಿಕ ಜವಾಬ್ದಾರಿ ನಿಮ್ಮಲ್ಲಿರೋದು. ಇದು ನೇತ್ರಾವತಿ ನದಿ ಮೂಲ, ಇಳನೀರಿನಲ್ಲಿ
ಹಾಗೆ ಅಲ್ಲಿ ಒಂದು ಇದಿತ್ತು ನೋಡಿ, ಒಂದು ರಾಮನಗುಡ್ಡದ ಒಂದು ಬೆಟ್ಟ ಇತ್ತು ನೋಡಿ, ಅದು ವಿವರಿಸಲಿಕ್ಕೆ ಒಳ್ಳೆ ಇತ್ತು. ಒಮ್ಮೆ ಒಮ್ಮೆ ನೋಡಿ, ಒಂದು ಫುಲ್ ಗ್ರಾಸ್ ಏರಿಯಾ ಇದ್ದ ಕೆಳಗೆ ಒಂದು ಫಾರೆಸ್ಟ್ ಇತ್ತು. ಇದಲ್ಲ, ಇನ್ನೊಂದು ಇಲ್ಲಿ ನೋಡಿ ನೋಡಿ, ಇದು ಕರೆಕ್ಟ್ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದು ನಾನು ಮೊನ್ನೆ ಜನವರಿ ತಿಂಗಳಲ್ಲಿ ಹೋದಂಥದ್ದು. ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಈ ಬೆಟ್ಟದ ಹಸಿರು ಹೇಗಿದ್ರೆ ದಟ್ಟ ಹಸಿರು, ಎಲ್ಲೆಲ್ಲೂ ಹಸಿರು ಆಗಿರುವಂಥದ್ದು. ಇದು ಈ ವರ್ಷ ಡಿಸೆಂಬರ್ ಕೊನೆ ಜನವರಿ ಫಸ್ಟ್ ಟೈಮ್ ಆರಂಭದಲ್ಲಿ ಹೋದದ್ದು ನೋಡಿ, ಎಲ್ಲ ಯೆಲ್ಲೋಯಿಶ್ ಆಗಿದೆ. ಅಂದ್ರೆ ಯೆಲ್ಲೋಯಿಶ್ ಆಗಿದೆ ಹೇಳಿದ್ರೆ ಇಲ್ಲಿ ನೀರಿನ ಇಳುವರಿ ಕಡಿಮೆ ಆಗಿದೆ. ಕಳೆದ ವರ್ಷದ ಅಷ್ಟು ಮಳೆ ಬಂದು ಮಳೆಯದ ನೀರು ನೋಡಿ ಇಲ್ಲಿ ಕಾಣ್ಬೋದು ನೋಡಿ. ಈಗ ನಮ್ಮಲ್ಲಿ ಚಾರಣ ಬಂದು ಎಷ್ಟೋ ಜನ ಕೇಳ್ತಾರೆ, ಇಲ್ಲೆಲ್ಲ ಖಾಲಿ ಸ್ಪೇಸ್ ಉಂಟು, ಇಲ್ಲಿ ನಾವು ಗಿಡ ನೆಡುವ ಅಂತೇಳಿ. ಬಿಲ್ಕುಲ್ ಆಗುದಿಲ್ಲ. ಯಾಕಂದ್ರೆ ಪಶ್ಚಿಮ ನೋಡಿ, ಅಲ್ಲಿ ಆ ಕಡೆಯಿಂದ ಒಂದು ಕಣಿವೆಯಲ್ಲಿ ಸೋಲಾ ಫಾರೆಸ್ಟ್ ನೋಡಿ, ಆ ರೇಂಜ್ ಅಲ್ಲಿ ಮಾತ್ರ ಅದು ಕಾಡು ಬೆಳೆಯುವುದು. ಈ ನೀರು ಅಲ್ಲಿ ಹೋಗಿ ಅಲ್ಲಿ ನೀರು ಸ್ಟೋರೇಜ್ ಆಗಿ ಅಲ್ಲಿ ಕಾಡು ಬೆಳೆಯುವುದು ಹೊರತು ಈ ಕಡೆ ನೀವು ಈಗ ಬೀಜದುಂಡೆ ಹಾಕುದಂತೆ, ಗಿಡ ನೆಡುದಂತೆ ಏನೇ ಪ್ರಯತ್ನ ಮಾಡಿದ್ರು ಪಶ್ಚಿಮ ಘಟ್ಟದಲ್ಲಿ ಸ್ಟಿಲ್ ಅದರ ಪ್ಲೇಸ್ ಅಲ್ಲಿ ಮಾತ್ರ ಅದು ಕಾಡು ಬೆಳೆಯುವುದು, ಅದರ ಪ್ಲೇಸ್ ಅಲ್ಲಿ ಮಾತ್ರ ಹುಲ್ಲುಗಾವಲು ಬೆಳೆಯುವುದು. ಇಲ್ಲಿ ನೀವು ಸೂಕ್ಷ್ಮ ಗಮನಿಸಿ ನೋಡಿ, ಅಲ್ಲಿ ಮೇಲೆ ಒಂದು ಇದು ಹಾಕಿದ್ರೆ ಆನೆಗಳು ನೋಡಿ, ಅಲ್ಲಿ ನೀವು ಝೂಮ್ ಮಾಡಿದ್ರೆ ಕಾಣ್ತದೆ. ಮೇಲೆ ಎಲ್ಲ ಒಂದು ಟ್ರೆಂಚ್ ಹಾಕಿ, ಅಂದ್ರೆ ಒಂದು ಇದು ಹಾಕಿದ್ದಾರೆ ಅಂತ ಕೇಬಲ್. ಅದು ಎಂತಂತ ಹೇಳಿದ್ರೆ ಆನೆಗಳು ಊರಿಗೆ ಬರುವುದಕ್ಕೆ ಅಂತ ಮಾಡಿದ್ದಾರೆ ಅಲ್ಲಿ ನೋಡಿ. ಈ ಆನೆಗಳು ಬರುವುದಕ್ಕೆ, ನಾವು ಆನೆಗಳು ಬರೋದಕ್ಕೆ ಕಾಡಿನಲ್ಲಿ ಅದನ್ನು ಏನಾದ್ರು ಉಳಿಸ್ಬೇಕಿತ್ತು ಹೊರತು ಇದಕ್ಕೆ ಆ ಕೇಬಲ್ ಹಾಕಿ ಅದಕ್ಕೆ ಕ್ಯಾರೆ, ಇದು ಕೋಟಿಗಟ್ಟಲೆದ ಪ್ರಾಜೆಕ್ಟ್. ಇದು ಆನೆಗಳಿಗೆ ಕ್ಯಾರೆ ಅಲ್ಲ, ಅದು ಅದರ ತಂತಿಯನ್ನು ಭೇದಿಸಿಕೊಂಡು ಬರ್ತದೆ ಇದು. ಯಾಕಂದ್ರೆ ಈ ಪ್ರದೇಶದಲ್ಲಿ ಇದು ರಾಮನಗುಡ್ಡ ಅಂತ, ಅಲ್ಲಿ ಕೊಟ್ಟಿಗಾರ ಸುತ್ತಮುತ್ತ ಎಲ್ಲ ಅರಣ್ಯ, ಈ ಗುಟ್ಟದ ಕೆಳಗೆ ಅರಣ್ಯ ಒತ್ತುವರಿ ಆಗಿದೆ. ಕೆಳಗೂರು ಫಾರೆಸ್ಟ್ ಅಂತೆ, ಈ ಕಡೆ ರೆಸಾರ್ಟ್ ಅಂತೆ, ಅದಂತೆ ಇದಂತೆ ಎಲ್ಲ ಆಗಿದೆ ನೋಡಿ. ಈ ರೇಂಜಿನ ಆನೆಗಳು ಇಲ್ಲಿ ಕೆಳಗೆ ಹೋಗ್ಬೋದು ಬಿಟ್ಟು, ಇದು ಅದ್ರ ಮೊದಲಿದ್ದ ಕಾಡದು. ಕಾಡಲ್ಲಿ ಇವತ್ತು ಆನೆಗಳು ಬರದಾಗಿ ಈಗಲ ವ್ಯವಸ್ಥೆ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ನಾವು ಆ ಆನೆಗಳಿರುವ ಕಾಡನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಆನೆ ದಾಳಿಯ ಬಗ್ಗೆ ದೋಷಾರೋಪಣೆ ಮಾಡೋದಲ್ಲ. ಅದು ಮುಖ್ಯವಾಗಿ ಇಲ್ಲಿ ಇರಬೇಕಾದ್ದು ಆ ಕಾಡನ್ನು ಉಳಿಸುವಂತದ್ದು. ಯಾಕೆಂದ್ರೆ ಅಭದ್ರತೆ ಕಾಡ್ತಾ ಉಂಟು ಇವತ್ತು. ನಾವು ಪಶ್ಚಿಮ ಘಟ್ಟದಲ್ಲಿ ಹೋದ್ರೆ ನವಿಲುಗಳು ಕಾಣ್ತಾ ಇಲ್ಲ, ಮಂಗಗಳು ಕಾಣ್ತಾ ಇಲ್ಲ. ಈಗ ನೋಡಿ, ಈ ಮಂಗಗಳು ಯಾವುದು, ಸಿಂಗಳಿಕೆ ಇರ್ಬೋದು, ಮುಸುವ ಇರ್ಬೋದು, ಕಾಡುಪಾಪ ಇರ್ಬೋದು, ಹಕ್ಕಿಗಳಿರ್ಬೋದು. ಆನೆ ಲದ್ದಿ ಹಾಕಿದ್ರೆ 3ನೇ ದಿನಕ್ಕೆ ಅಲ್ಲಿ ಕಾಡು ಬೆಳೀತದೆ. ಕಾಡು ಕೋಣ ಸಗಣಿ ಹಾಕಿದ್ರೆ ಗಿಡ ಬೆಳೀತದೆ. ಎಲ್ಲಾ ಇದಾಗುವಲ್ಲಿ ಗಿಡ ಬೆಳೆಯುವಂತ ವ್ಯವಸ್ಥೆ ಉಂಟು. ಆದ್ರೆ ನಾವು ಆ ಕಾಡನ್ನು ಎಷ್ಟು ಉಳಿಸಿದ್ದೇವೆ, ಆ ವನ್ಯಜೀವಿಗಳ ಸಂಚಾರಕ್ಕೆ ಎಷ್ಟು ಅನುವು ಮಾಡಿ ಕೊಟ್ಟಿದ್ದೇವೆ, ಅದು ಮುಖ್ಯ ಅಲ್ಲ. ಅದು ಅಲ್ಲಿ ಆಗ್ತಾ ಇಲ್ಲ ಅಷ್ಟೇ. ಇದಕ್ಕೋಸ್ಕರ ಈ ಪಶ್ಚಿಮ ಘಟ್ಟ ಉಳಿಸ್ಬೇಕಂತ. ಪಶ್ಚಿಮ ಘಟ್ಟ ಉಳಿದು ಇಡೀ ದಕ್ಷಿಣ ಭಾರತ ಎಲ್ಲ ನಗರಗಳು, ಕೃಷಿ, ಅದು ಇದು, ನದಿಗಳು ಎಲ್ಲ ಸುರಕ್ಷಿತವಾಗಿರ್ಬೋದು ಅಷ್ಟೇ. ಮೇನ್ಲಿ ಇವತ್ತು ಪಶ್ಚಿಮ ಘಟ್ಟದ ನದಿ ಮೂಲಗಳಿಗೆ ಒಂದು ಮಾರಣಾಂತಿಕ ಏಟು ಬೀಳ್ತಾ ಇದೆ. ಅದನ್ನು ತಪ್ಪಿಸಲಿಕ್ಕೆ ನಮ್ಮ ಪ್ರಯತ್ನಗಳು ಆಗ್ಬೇಕು. ಸರಿ, ಸ್ವಲ್ಪ ಮಾಲಿನ್ಯದ ಬಗ್ಗೆ ಹೇಳ್ತೀರಾ? ನದಿಗೆ ಆಗುವ ಮಾಲಿನ್ಯ ಹೇಳಿದ್ರೆ, ಮುಂಚೆ ನಮ್ಮ ಸಭೆ ಶುರುವಾಗ ಮುಂಚೆ ಹೇಳಿದ್ರೆ ಎಲ್ಲ ನದಿ ಮೂಲ ತಗೊಂಡು ಕಸ ಹಾಕ್ತಾ ಇದ್ದಾರೆ, ಆ ರೀತಿ ಒಂದು ಸ್ವಲ್ಪ ನೋಡಿ. ಈಗ ನಾನು ಬೇರೆ ಯಾವುದನ್ನು ಹೇಳ್ತಾ ಇಲ್ಲ ನೋಡಿ. ಇದೇ ನೋಡಿ, ಈಗ ನಿನ್ನೆ ಇದು ಇಲ್ಲಿ ನಮ್ಮ ಫಲ್ಗುಣಿ ಹೊಳೆಗೆ ಅಲ್ಲಿ ಇದರಲ್ಲಿ ಕಸಗಳನ್ನು ಹಾಕ್ತಾ ಇದ್ದಾರೆ ನೋಡಿ. ಇದು ಮೂಲ ನದಿಯ, ಈಗ ನಾನು ಹೇಳಿದ್ ನೋಡಿ, ಒಂದು ನದಿ ಮೂಲವನ್ನು ಈ ಎತ್ತಿನ ಹೊಳೆ ಪ್ರಾಜೆಕ್ಟ್ ಇರ್ಬೋದು, ಅದು ಇರ್ಬೋದು, ನಾಶ ಮಾಡಿದ್ರು. ಇಲ್ಲಿ ನೋಡಿ, ನದಿ ಸಂಗಮ ಆಗುವಲ್ಲಿ ಒಂದು ಸ್ಮಾರ್ಟ್ ಸಿಟಿ ಅವರು 70 ಕೋಟಿ ಖರ್ಚು ಮಾಡಿ ಅಂತ ರಿವರ್ ಫ್ರಂಟ್ ಪ್ರಾಜೆಕ್ಟ್ ಅಂತ ಮಾಡ್ತಾರೆ ನೋಡಿ. ಅಲ್ಲಿ ಎತ್ತಿನ ಹೊಳೆ ಮೂಲವನ್ನು ನದಿ ತಿರುವಿಂದ ನಾಶ ಮಾಡಿದ್ರು. ಇಲ್ಲಿ ಇವರು 70 ಕೋಟಿ ಖರ್ಚು ಮಾಡುವಾಗ ಅದರ ನದಿಯ ಸುತ್ತ ಕಾಂಡ್ಲಾ ಫಾರೆಸ್ಟ್ ಇತ್ತು, ಮ್ಯಾಂಗ್ರೋವ್ ಫಾರೆಸ್ಟ್, ಕಾಂಡ್ಲಾ ಫಾರೆಸ್ಟ್ ನೋಡಿ. ಒಂದು ನದಿ ನೀರು ಸಮುದ್ರಕ್ಕೆ ಸೇರುವಲ್ಲಿ ಕಾಂಡ್ಲಾ ಫಾರೆಸ್ಟ್ ಇದ್ರೆ, ಅದು ಬೇಸಿಗೆಯಲ್ಲಿ ನದಿ ನೀರು ತುಂಬಾ ಬಡಕಲಾದಾಗ, ಮಳೆ ನೀರಲ್ಲಿ ವಿಪರೀತ ಮಳೆ ಸಾಗುವಾಗ ಈ ಕಾಂಡ್ಲಾ ಫಾರೆಸ್ಟ್ ನದಿಗೆ ಕಂಟ್ರೋಲ್ ಮಾಡ್ತುಂಟು. ಅದೇ ಹೊಳೆಗೆ, ಸಮುದ್ರಕ್ಕೆ ನೀರು ಸಪ್ಲೈ ಆಗ್ಲಿಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಇರುವಂತದ್ದು. ನಮ್ಮ ಈ ನೇತ್ರಾವತಿಯಲ್ಲಿ ಕಾಂಡ್ಲಾ ಫಾರೆಸ್ಟ್ ಅನ್ನು ಕಡಿದ್ರು. ಇನ್ನೊಂದು ಇಲ್ಲಿ ಉಪ್ಪಿನಂಗಡಿಯಿಂದ ಹಿಡಿದು ಅದ್ರ ಆ ಕಡೆ ಕೂಡ ಇದೆ, ಉಪ್ಪಿನಂಗಡಿ ಹಿಡಿದು ಮಂಗಳೂರಿನವರೆಗೆ ನೀವು ಎಲ್ಲಾ ಕಡೆಯಲ್ಲಿ ನೋಡಿ, ಅಲ್ಲಿ ಬಡ್ಡಕಟ್ಟೆಯಲ್ಲಿ ಹೆಣ ಸುಡುವಲ್ಲಿ ಅರ್ಧ ಹೆಣ ಉಳಿದ್ರೆ ಕಟ್ಟಿಗೆ ಸಮೇತ ನದಿಗೆ ಹಾಕೋದು. ಇನ್ನಲ್ಲಿ ಇಲ್ಲೊಂದು ಕಡೆ ನೋಡಿದೆ, ಬಂಟ್ವಾಳ ಹತ್ರ ಕೋಳಿ ಒಂದು ಫಾರ್ಮ್ ಇದೆ. ಆ ಕೋಳಿಯ ಫಾರ್ಮ್ ಅಲ್ಲಿ ಕೊಳೆತ ಕೋಳಿ ಮೊಟ್ಟೆಗಳನ್ನೆಲ್ಲ ನದಿಗೆ ಬಿಸಾಡುದು. ಇನ್ನು ಪ್ಲಾಸ್ಟಿಕ್ ಗಳನ್ನು ಬಿಸಾಡುದು, ತ್ಯಾಜ್ಯಗಳನ್ನು ಬಿಸಾಡುದು. ನೋಡಿ, ಪ್ರತಿಯೊಬ್ಬರು ಕೂಡ ನಮ್ಮ ನದಿ ಅಂತ ಉಳಿಸ್ಬೇಕಿತ್ತು, ಪ್ರತಿಯೊಬ್ಬರು ಕೂಡ ಮಾಲಿನ್ಯವಾಗಿ ಹಾಳು ಮಾಡ್ತಾ ಇದ್ದಾರೆ. ಮತ್ತೆ ಅವರಿಗೆ ಮಾಡ್ತಾ ಇದ್ದಾರೆ
ಬಂತು. ನಾವು 2-3 ವರ್ಷ ಹಿಂದೆ ಮಾರ್ಚ್ 22ಕ್ಕೆ ಇದು ವರ್ಲ್ಡ್ ವಾಟರ್ ಡೇ, ವಿಶ್ವ ಜಲ ದಿನ ಅಂತ, ನಾವು ಇದೇ ಫಲ್ಗುಣಿ ಹೊಳೆಗೆ ಒಂದು ಮಾಧ್ಯಮದನ್ನು ಕರ್ಕೊಂಡು ಹೋದ್ದು, ಬೋಟಲ್ಲಿ ಹೋದ್ದು. ನಮ್ಗೆ 1-1/4 ಗಂಟೆ ನಾವು ಬೋಟಲ್ಲಿ ಮೂಗಿಗೆ ಕೈ ಇಟ್ಕೊಂಡಿದ್ದೇವೆ, ಅಷ್ಟು ವಾಸನೆ ಬರ್ತಾ ಉಂಟು. ನದಿ ನೀರು ಕೊಳೆತು ಕಪ್ಪಾಗಿದೆ, ಮೀನುಗಳು ಸತ್ತಿವೆ, ಅಲ್ಲಲ್ಲಿ ಪ್ಲಾಸ್ಟಿಕ್ಗಳು ಮತ್ತೆ ಎಲ್ಲಾ ಇಂಡಸ್ಟ್ರಿಯ ಕೆಮಿಕಲ್ಗಳನ್ನು ಹೊಳೆಗೆ ಬಿಡ್ತಾ ಇದ್ದಾರೆ. ಇದು ಮನುಷ್ಯರಿಂದಲೇ ಮಾಲಿನ್ಯ ಆಗೋದು, ಮನುಷ್ಯನೇ ಮೂಲ ಕಾರಣ ಇದಕ್ಕೆ. ಈಗ ಯಾವ ನೋಡಿ, ಪ್ರತಿಯೊಬ್ಬನು ಇದು ತುಂಬೆಯಿಂದ ಮಂಗಳೂರು ಮಹಾನಗರ ಪಾಲಿಕೆ ಕುಡಿಯುವ ನೀರು. ನಾವು ಒಮ್ಮೆ ಟ್ರೆಕ್ಕಿಂಗ್ ಬರುವಾಗ ಯಾರೋ ಚಾರ್ಮಾಡಿ ಗಟ್ಟಿಯಲ್ಲಿ ಕಸ ಎಸೆತಾ ಇದ್ರು, ಎಲ್ಲ ಬಿಯರ್ ಬಾಟ್ಲಿ ಎಸೆತಾ ಇದ್ರು. ನಾವು ಇದಕ್ಕೆ ಅವ್ರಿಗೆ ಹೋಗಿ ಹೇಳಿದೆವು, ನೀವು ಎಲ್ಲಿಯವರು ಅಂತ. ನಾವು ಮಂಗಳೂರು ಅಶೋಕನಗರದ್ದು. ನೋಡಿ, ನೀವು ಬಿಸಾಡಿದ ಮಾಲಿನ್ಯ ನಿಮ್ಮ ಮಂಗಳೂರಿಗೆ ಬರ್ತದೆ ಹೇಗೆ ಅಂತ ಕೇಳಿದ್ರು. ಈ ನೀರು ಇದು ಈಗ ಧರ್ಮಸ್ಥಳದಿಂದ ನೇತ್ರಾವತಿಗೆ ಹೋಗ್ತದೆ, ನೇತ್ರಾವತಿಯಿಂದ ತುಂಬೆ ಅಣೆಕಟ್ಟಿಗೆ ಬರ್ತದೆ, ಅಲ್ಲಿ ನೀರು ಸ್ಟೋರೇಜ್ ಮಾಡ್ತಾರೆ, ಅದು ಪೈಪ್ಲೈನ್ ನಿಮ್ಮ ನದಿಗೆ. ನೋಡಿ, ನಮ್ಗೆ ಕುಡಿಯುವ ನೀರು ನೇತ್ರಾವತಿ ಗೊತ್ತಿದ್ದು ಕೂಡ ನಾವು ನದಿಯನ್ನು ಉಳಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡ್ತಿಲ್ಲ. ಮಾಲಿನ್ಯ ಮಾಡಿದ್ರೆ ನಾವು ನಂಬರ್ ಫಸ್ಟ್ ಅಂತ ಇದ್ರಲ್ಲಿ ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ. ಈ ಮಾಲಿನ್ಯಗಳಾಗುವಂಥದ್ದು, ನದಿಗಳ ಒತ್ತುವರಿ ಆಗುವಂಥದ್ದು, ನದಿ ನೀರಿನ ಇದು ಮಾಡ್ತೀವಿ, ಎಲ್ಲಾ ಕಡೆಯಲ್ಲೂ ಸಮಸ್ಯೆಗಳು ಆಗ್ತಾ ಉಂಟು. ನಾವು ಮೂಲ ಕಾರಣಕ್ಕೆ ನಾವು ಇದನ್ನು ಪ್ರಶ್ನಿಸಿದ್ರೆ, ಈಗ ನೋಡಿ ಇಲ್ಲಿ ಜಿಲ್ಲಾಡಳಿತ ನೋಡಿ, ಇದು ಯಾರು ಕಾರಣ? ಜಿಲ್ಲಾಡಳಿತ ಕಾರಣ. ರಾಜಾರೋಷವಾಗಿ ಮಂಗಳೂರಿನ ಸಿಟಿಯ ಹೃದಯ ಭಾಗದಲ್ಲಿ ದೌರ್ಜನ್ಯದಿಂದ ಹೀಗೆ ಹಾಕಿ ಜೋರ್ ಮಾಡಿ ಹಾಕ್ತಾರೆ ಅಂತ ಹೇಳಿ ಆದ್ರೆ, ಇನ್ನು ಯಾರು ಕಾರಣದ ಅಗೋಚರ ಪ್ರದೇಶಗಳಲ್ಲಿ ಏನೆಲ್ಲ ನದಿಗೆ ಬಿಸಾಡಿಯಾರು, ಏನೆಲ್ಲ ಎಸೆದಾರು ನದಿಗೆ. ಅದ ಕಾರಣ ನದಿ ಮಾಲಿನ್ಯ ಆಗ್ಲಿಕ್ಕೆ ನಾವೇ ಕಾರಣ. ನಾವು ಅಧಿಕಾರಿಗಳನ್ನು, ಜನಪ್ರತಿನಿಧಿಗಳನ್ನು ಪ್ರಶ್ನಿಸುವಂತ ಮನೋಭಾವ ಬೆಳೆಯಬೇಕು. ಇಲ್ಲದ್ರೆ ಉತ್ತರ ಕುಮಾರರೇ ಹುಟ್ಟಿಕೊಳ್ತಾರೆ. ಇಲ್ಲ, ಪ್ರಶ್ನಿಸುವಂತ ಮನೋಭಾವ ನಮ್ಮಲ್ಲಿ ಹೆಚ್ಚು ಬೆಳೆಯಬೇಕು. ಈಗ ಸಾಕಷ್ಟು ವಿಷಯ ಹೇಳಿದೆ ಸರ್. ಈಗ ನಾವು ಕೆಲವು ನಮ್ಮ ಸದಸ್ಯರಿಗೆ ಕೆಲವು ಸಂದೇಹಗಳಿರ್ಬೋದು ಅಥವಾ ಕೆಲವು ಹೆಚ್ಚಿನ ಮಾಹಿತಿ ಬೇಕಾಗ್ಬೋದು, ಅವರು ಪ್ರಶ್ನೆ ಕೇಳೋದು ಒಳ್ಳೇದು ಅಂತ ಅನ್ಸುತ್ತೆ. ಈಗ ಪ್ರಶ್ನೋತ್ತರ ಸಮಯ. ನಿಮ್ಮ ಪ್ರಶ್ನೆಗಳು ಚುಟುಕಾಗಿರ್ಲಿ, ಎಲ್ಲರೂ ಸಾಮಾನ್ಯ ಏನೇನು ನಿಮ್ಮ ಡೌಟ್ ಇದೆ ಎಲ್ಲ ಕೇಳಿ, ಒಬ್ಬರು ಹತ್ಕೊಂಡು ಹೋಗಿ. ಕೈ ಎತ್ತಿ ಆವಾಗ ಕೂಡಲೇ ಮಾತಾಡ್ಬೋದು. ನಮಸ್ತೆ ಸರ್, ನಾನು ಅಶ್ವಿನ್ ಭಟ್ ಅಂತ. ಒಂದು ಪ್ರಶ್ನೆ, ಈ ಚಾರಣಿಗರು ಹೋಗ್ತಾರಲ್ಲ ಈಗ ಕರ್ನಾಟಕದಲ್ಲಿ, ಇದ್ರ ಬಗ್ಗೆ ಸರ್ಕಾರ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಹಾಕಿದ ಚಾರಣಿಗರಿಗೆ, ಅಥವಾ ಅಲ್ಲಿ ತಗೊಂಡು ಹೋಗ್ಬಾರ್ದು ಹಾಗಿರುವ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಇದೆಯಾ? ಯಾಕಂದ್ರೆ ನಾನು ಸ್ವತಃ ಅಂತ ಒಂದು ಗುಂಪಲ್ಲಿ ಹೋಗಿ ತುಂಬಾ ಕಷ್ಟಪಟ್ಟಿದ್ದೇನೆ. ಯಾಕಂದ್ರೆ ಬೇರೆಯವರಿಗೆ ಹೇಳುವ ಹಾಗಿಲ್ಲ, ಹೇಳಿದ್ರೆ ಸಿಟ್ಟು ಮಾಡ್ಕೊಳ್ತಾರೆ. ಅದನ್ನು ಈಗ ಸರ್ಕಾರದಿಂದಲೇ ಏನಾದ್ರೂ ಅವರು ಇದು ಮಾಡಿದ್ರೆ, ರೆಸ್ಟ್ರಿಕ್ಷನ್ಸ್ ಹಾಕಿದ್ರೆ ಎಷ್ಟು ಕಡಿಮೆ ಆಗ್ಬೋದಲ್ಲ, ಹಾಗೆ ಏನಾದ್ರೂ ಇದೆಯಾ ಈಗ ನೀವು? ಈಗ ಆಕ್ಚುಲಿ ಈಗ ಚಾರಣವನ್ನು ಬ್ಯಾನ್ ಮಾಡಿದ್ದಾರೆ ರಾಜ್ಯ ಸರ್ಕಾರ, ಈಗ ಅರಣ್ಯ ಸಚಿವರು. ಯಾಕಂದ್ರೆ ಒಮ್ಮೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಫಾರೆಸ್ಟ್ ಫೈರ್ ಕ್ರಿಯೇಟ್ ಆಯ್ತು ಹೇಳಿದ್ರೆ ಇಮಿಡಿಯೇಟ್ ಚಾರಣವನ್ನು ಬ್ಯಾನ್ ಮಾಡ್ತಾರೆ. ಎರಡನೇದಾಗಿ ಮತ್ತೆ ಈಗ ಆನ್ಲೈನ್ ಅಲ್ಲಿ 1000 ಗಟ್ಟಲೆ ಜನ ಬರ್ಲಿಕ್ಕಿಲ್ಲ, ಆನ್ಲೈನ್ ಅಲ್ಲಿ 300 ಜನಕ್ಕೆ ಮಾತ್ರ ಎಂಟ್ರಿ ಅಂತ ಹೇಳಿ ಎಲ್ಲ ರಿಸ್ಟ್ರಿಕ್ಟ್ ಕಾನೂನು ಮಾಡಿದೆ. ಇನ್ನೊಂದಾಗಿ ಅಂತ ಹೇಳಿ ನೋಡಿ, ಈಗ ನಮ್ಮ ಕೇರಳದ ವಯನಾಡಲ್ಲಿ ಒಂದು ಸ್ಟ್ರಿಕ್ಟ್ಲಿ ರೂಲ್ಸ್ ಉಂಟು. ಹೇಗೆಂದ್ರೆ ಯಾವುದೇ ವಾಟರ್ ಫಾಲ್ಸ್, ಯಾವುದೇ ಬೆಟ್ಟ, ಯಾವುದೇ ಕಣಿವೆಗೆ ಟ್ರೆಕ್ಕಿಂಗ್ ಹೋದ್ರು ಹೋಗುವಾಗ ಬ್ಯಾಗ್ ಚೆಕ್ ಮಾಡ್ತಾರೆ. ಅಲ್ಲಿ ಏನಾದ್ರು ನೀರಿನ ಪ್ಲಾಸ್ಟಿಕ್ ಬಾಟ್ಲಿ ಉಂಟು, ಅಥವಾ ಏನಾದ್ರು ಸಾಫ್ಟ್ ಡ್ರಿಂಕ್ಸ್ ಉಂಟು ಹೇಳಿ ಆದ್ರೆ, ಅಥವಾ ಇನ್ನೇನಾದ್ರೂ ಪ್ಲಾಸ್ಟಿಕ್ ತಿಂಡಿ ಉಂಟು ಅಂತ ಹೇಳಿ ಆದ್ರೆ, ಅವರೊಂದು 100 ರೂಪೀಸ್ ಡೆಪಾಸಿಟ್ ಕೊಡ್ತಾರೆ. ಅಂದ್ರೆ ಅವ ಟ್ರೆಕ್ಕಿಂಗ್ ಹೋಗಿ ವಾಪಸ್ ವೇಸ್ಟ್ ಎಂಟಿ ಬಾಟ್ಲ್ ಅನ್ನು ಅಲ್ಲಿ ಕೊಟ್ರೆ ಮಾತ್ರ ಅವರ ಡೆಪಾಸಿಟ್ ಹಣವನ್ನು ವಾಪಸ್ ಕೊಡ್ತಾರೆ. ಇಂಥ ರೂಲ್ಸ್ ನಮ್ಮಲ್ಲಿ ಕುದುರೆಮುಖದಲ್ಲಿ ಉಂಟು. ಕುದುರೆಮುಖ ಮತ್ತೆ ಈಗ ಕುದುರೆಮುಖದಲ್ಲಿ ಇಲ್ಲಿ ಕುಮಾರಪರ್ವತದಲ್ಲಿ ಮಾಡಿದ್ದಾರೆ, ಕುದುರೆಮುಖದಲ್ಲಿ ಮಾಡಿದ್ದಾರೆ, ಅದು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಮೊದಲನೇದಾಗಿ ಟ್ರೆಕ್ಕಿಂಗ್ ಬರುವವರಿಗೆ ಈ ಪ್ಲಾಸ್ಟಿಕ್ ಬಿಸಾಡದಾಗೆ, ಮತ್ತು ಈಗ ನೋಡಿ ನಿನ್ನೆ ಚಾರಣಕ್ಕೆ ಹೋಗಿ ಮಿಸ್ ಆದು ಇದು ಏನು ಗೊತ್ತುಂಟು, ಇದು ನೈಜ ಚಾರಣರಿಗೆ ದೊಡ್ಡ ಹೊಡೆತ ಇದು. ಈಗ ಎಂಕ್ವೈರಿ ಆಗ್ತಾ ಉಂಟು. ಯಾಕೆ ಹೇಳಿದ್ರೆ ನೋಡಿ, 4 ದಿನ ಕಾಡಲ್ಲಿ ತಪ್ಪಿಸಿ ಹೋದು ಅಂತ ಹೇಳಿದ್ರೆ ಅವರ ಮುಖ ನೋಡುವಾಗ ಅವರು ಫ್ರೆಶ್ ಲವಲವಿಕೆ ಖುಷಿಯಿಂದ ಇದ್ದಾರೆ. ಅದಕ್ಕೆ ಅವರನ್ನು ನಮ್ಮ ವೀರ ಯೋಧ ಸೈನಿಕರು ಆದಾಗಲ್ಲಿ ವೆಲ್ಕಮ್ ಮಾಡಿದ ಜಾಸ್ತಿ ವೆಲ್ಕಮ್ ನಿನ್ನೆ ಅವರಿಗೆ ವೆಲ್ಕಮ್ ಮಾಡೋದಂತೆ. ಆಮೇಲೆ ನೋಡಿ, ಈಗ ಅವರು ಏಕಾಂಗಿಯಾಗಿ ಚಾರಣಕ್ಕೆ ಬಂದವರು ಫಸ್ಟ್ ಟೈಮ್ ಅಂತೆ. ಒಬ್ಬರು ಫಸ್ಟ್ ಟೈಮ್ ಏಕಾಂಗಿಯಾಗಿ ಚಾರಣಕ್ಕೆ ಬಂದವರು, ಅವರಿಗೆ ಭಯ ಇರ್ತದೆ, ಅವರನ್ನು ಬೇರೆಯವರು ಗುಂಪಿನಲ್ಲಿ ಸೇರಿಸ್ಕೊಂಡ್ರಂತೆ. ಇವರು ಎಲ್ಲೋ ಅಲ್ಲಿ ಹೋದಂತೆ. ಹಾಗೂ ಇವ್ರು ಹೇಳ್ತಾರೆ 3 ದಿನ ನಾನು 1 ಬಾಟ್ಲಿ ನೀರಲ್ಲಿ ಇದ್ದೆ, ಫುಡ್ ಇರ್ಲಿಲ್ಲ, ರಾತ್ರಿ ಮಳೆ ಬಂತು, ಚಂಡಿಯಾಗಿ ಒಂದು ಕಲ್ಲಿನೊಳಗೆ ಕೂತೆ, ಅದು ಆನೆಗಳ ಪ್ಲೇಸ್ ನೋಡಿ. ಹಗಲೇ ಕಾಡಿನಲ್ಲಿ ಏಕಾಂಗಿ ಆಗಿರೋ ಭಯ ಹುಡ್ತದೆ. ಇವರು ರಾತ್ರಿ ಇದ್ದಾರೆ ಅಂತ ಹೇಳಿದ್ರೆ ಇದನ್ನೀಗ ಸರಿಯಾಗಿ ತನಿಖೆ ಮಾಡಿದ್ರೆ, ಯಾಕೆಂದ್ರೆ ಒಂದು 8 ವರ್ಷದಿಂದ ಸುಳ್ಯದೊಮ್ಮೆ ಹಾಗೆ ಆಗಿತ್ತು. ಕುಮಾರಪರ್ವತ
ನೋಡಕ್ಕೆ ಬಂದವರು ಮಿಸ್ ಆಗಿ ಹೋದ್ರು. ನೋಡುವಾಗ ಕುಮಾರ ಪರ್ವತದೊಳಗೆ ಒಂದು ಹರಳು ಸಿಗ್ತದೆ, ಒಂದು ಮೌಲ್ಯಯುತ ಒಂದು ಕಲ್ಲು ಸಿಗ್ತದೆ. ಆ ಕಲ್ಲು ಹುಡುಕ್ಲಿಕ್ಕೆ ಅಂತ ಅವರು ಚಾರಣಕ್ಕೆ ಹೋಗಿ ಮಿಸ್ ಆಗಿದ್ದೇನೆ ಅಂತ ನಾಟಕ ಮಾಡಿದ್ದು. ಹಾಗೆ ಈ ಗಾಂಜಾದವ್ರನ್ನ ಹುಡುಕಿಕೊಂಡು ಹೋಗೋದು, ದಾರಿ ತಪ್ಪಿದ್ದೇನೆ ಅಂತ ಹೇಳೋದು, ಅಥವಾ ಯಾವುದೋ ಒಂದು ಹಂಟಿಂಗ್ ಮಾಡುವವ್ರ ಹತ್ರ ಇನ್ಯಾರೋ ಟಿಂಬರ್ ಕಾಂಟ್ಯಾಕ್ಟ್, ಇದೆಲ್ಲ ದಾರಿ ತಪ್ಪಿ ಅಂತ ನಾಟಕ ಮಾಡ್ತಾರೆ ನೋಡಿ. ಇಂಥವರಿಂದ ನಮ್ಗೆ ಬಹಳ ಅಪಾಯ. ಇವ್ರು ಏನು ಮಾಡಿದ್ರು ಕಾಡಲ್ಲಿ. ನೀವು ಕೇಳಿರ್ಬೋದು, ಒಂದು 12 ವರ್ಷ ಹಿಂದೆ 3 ಚಾರಣಿಗರು ಡೆತ್ ಆಯ್ತು ಅರಮನೆ ಗುಡ್ಡದಲ್ಲಿ. ಮತ್ತೆ ಅದು ಅವರ ಕುಲೆ ಉಂಟು ಹೇಳಿದ್ರೆ ಫಿಲ್ಮ್ ಮಾಡಿದ್ರು, ಎಲ್ಲ ಮಾಡಿದ್ರು ನೋಡಿ. ಇಲಾಖೆ ಅಥವಾ ಅಧಿಕಾರಿಗಳು ಎಷ್ಟು ಸ್ಟ್ರಿಕ್ಟ್ ಮಾಡಿದ್ರು, ನಮ್ಮ ಕೆಲವು ಚಾರಣಿಗರು ಗಂಡುಗಲಿಗಳು ಅಲ್ಲಿ ಹೋಗಿ ಗುಂಡುಗಳಿಗಾಗ್ತಾರಲ್ಲ, ಇದು ತೀರಾ ಅಪಾಯ. ಆ ಗುಂಡುಗಲಿಗಳಾದ್ರೂ ಪರವಾಗಿಲ್ಲ, ಗುಂಡು ಬಾಟ್ಲಿಗಳನ್ನು ಕಲ್ಲಿಗೆ ಎಸೆದು ಬರ್ತಾರೆ ವಿಕೃತ ಸಂತೋಷಿಗಳು. ನಾವೊಮ್ಮೆ ಒಂದು ಟ್ರೆಕ್ಕಿಂಗ್ ಹೋಗುವಾಗ ಗಮನಿಸಿ, ಒಂದು ಕಡವೆ ಓಡಿ ಹೋಗಿತ್ತು. ಕಡವೆ ಕಾಲಿಂದ ರಕ್ತ ಎಳಿತಾ ಉಂಟು. ನೋಡುವಾಗ ಅದು ಬಂದ ಪ್ಲೇಸ್ ಅಲ್ಲಿ ಯಾರೋ ಬಿಯರ್ ಬಾಟ್ಲ್ ಬಿಸಾಡಿದ್ದಾರೆ. ಆ ಗ್ಲಾಸ್ ಪೀಸ್ ಅದ್ರ ಗೊರಸಿಗೆ ಚುಚ್ಚಿದೆ. ಚಿಕ್ಕಮಗಳೂರಿನ ಕಲ್ಲತ್ತಗಿರಿ ಫಾರೆಸ್ಟ್ ನಲ್ಲಿ ಒಂದು ಆರೋಗ್ಯವಾಗಿದ್ದ ಜಿಂಕೆ ಸತ್ತೋಯ್ತು. ಅದರ ಹೊಟ್ಟೆ ಒಳಗೆ 6.5 kg ಪ್ಲಾಸ್ಟಿಕ್, 2 ತುಂಡಾದ ಚಪ್ಪಲಿ, ಒಂದು ಸ್ಕ್ರೂ ಇತ್ತು. ಇದು ಚಾರಣಿಗರ ಗಿಫ್ಟು. ಯಾಕೆಂದ್ರೆ ನೈಜ ಚಾರಣಿಗರಿಗಿಂತ ಸಮಸ್ಯೆ ಆಗ್ತದೆ. ಇವರು ಚಾರಣಿಗರು ಬರೋದು, ಇವರು ನಗರದ ಮೋಜು ಮಸ್ತಿಗಳನ್ನು, ಸೌಕರ್ಯಗಳನ್ನು ನಮ್ಮ ಕಾಡಲ್ಲಿ ನಿರೀಕ್ಷೆ ಮಾಡ್ತಾರಲ್ಲ, ಅದು ತಪ್ಪು. ಅವರಿಗೆ ಅಲ್ಲಿ DJ ಬೇಕು, ಕೈಯಲ್ಲಿ ಸಿಗರೇಟ್ ಬೇಕು, ಬಾಟ್ಲಿ ಬೇಕು, ಅದನ್ನು ಬಿಸಾಡ್ತಾರೆ. ಅದ ಕಾರಣ ಟ್ರೆಕ್ಕಿಂಗ್ ಹೋಗುವವರಿಗೆ ಸ್ಟ್ರಿಕ್ಟ್ಲಿ ಬ್ಯಾನ್ ಮಾಡಿದ್ರೆ ಎಲ್ಲ ಉಳಿಬಹುದು. ಬೇರೆ ಯಾವುದೋ ಪ್ರಶ್ನೆಗಳಿದ್ದು ಕೇಳಿ. ಆಕ್ಚುಲಿ ಚಾರಣ ಅಂದ್ರೆ ನಮ್ಮ ಮತ್ತು ಬೆಟ್ಟದ ನಡುವಿನ ಒಂದು ಸಂವಾದ. ಅದು ನಾವು ಈಗ ಅಲ್ಲಿ ನಮ್ಮ ಸುಧೀರ್ ಇದ್ದಾರೆ, ರಾಜ್ಕುಮಾರ್ ಇದ್ದಾರೆ. ನಾವು ಪಶ್ಚಿಮ ಘಟ್ಟಕ್ಕೆ ಎಷ್ಟು ಒಂದು ಒಂದು ಅಧ್ಯಯನಕಾರರಿಗೆ ಹೋಗ್ತೇವೋ ಅಷ್ಟು ನಮ್ಗದು ಪಾಠ ಕಲಿಸ್ತದೆ. ನಾವು ಬರೀ ಅಲ್ಲಿ ಮೋಜು ಮಾಡೋದಲ್ಲಿ, ರೆಸಾರ್ಟ್ ಅಲ್ಲಿ ಕೂತ್ಕೊಳ್ಳೋದು. ಕೆಲವರಿಗೆ ಬರ್ತಾರೆ, ಅವರಿಗೆ ಯಾವ ಪೀಕ್ ಅಂತಲೇ ಗೊತ್ತಿಲ್ಲ, ಯಾವ ಬೆಟ್ಟಕ್ಕೆ ಹೋಗೋದು, ಆ ಬೆಟ್ಟದ ಹೆಸರೇನು, ಅಲ್ಲಿ ಏನು ಜೀವವೈದ್ಯತೆ ಇದೆ. ನಮ್ಮ ಚಾರಣ ತಂಡ ಹಾಗಲ್ಲ. ಅಲ್ಲಿ ಈಗ ನಾವು ಎತ್ತಿನಹೊಳೆ ಕಾಮಗಾರಿ ಯೋಜನೆ ಆಗುವಾಗಲೇ ನಾವೆಲ್ಲ ನದಿ ಮೂಲದ ಪ್ರದೇಶಗಳಿಗೆ ಟ್ರೆಕ್ಕಿಂಗ್ ಹೋಗಿದ್ದೇವೆ, ಅಧ್ಯಯನ ಮಾಡಿದ್ದೇವೆ. ನಮ್ಮ ಸಹ್ಯಾದ್ರಿ ಸಂಚಯ ಟ್ರೆಕ್ಕಿಂಗ್ ಟೀಮ್ ಅಲ್ಲಿ ಒಂದು ಪ್ಲಾಸ್ಟಿಕ್ ಎಸೆಯಲಿಕ್ಕಿಲ್ಲ, ಪ್ಲಾಸ್ಟಿಕ್ ಬಳಸಲಿಕ್ಕಿಲ್ಲ, ಅಥವಾ ನಾವು ಯಾರೋ ಎಸೆದನ್ನು ನಾವು ಅಧ್ಯಯನ ಇದರಲ್ಲಿ ಅದನ್ನು ಕ್ಲೀನ್ ಮಾಡಿಕೊಂಡು ಬಂದಿದ್ದೇವೆ. ಅಂದ್ರೆ ನಾವು ಹೋದ ಪ್ಲೇಸ್ ಅಲ್ಲಿ ಪಶ್ಚಿಮ ಘಟ್ಟ ಯಾವುದೇ ತೊಂದರೆ ಆಗದಾಗೆ ಅದಕ್ಕೆ ಅಲ್ಲಿಂದ ಏನೋ ನಮ್ಮಿಂದ ಲಾಭ ಆಗ್ಬೇಕು, ಅದನ್ನು 4 ಜನಕ್ಕೆ ಮಾಹಿತಿ ಕೊಡುವಂಥದ್ದು ಆಗ್ಬೇಕು. ಬರೀ ಮೋಜು ಮಸ್ತಿ ಮಾಡಿದ್ರೆ ಇಂಥ ಚಾರಣೆಗಳಿಂದ ಸಮಸ್ಯೆ ಆಗುದು. ನಮಸ್ಕಾರ ಸರ್. ಈಗ ಎತ್ತಿನಹೊಳೆ ಇದು ಯಾವ ಪರಿಸ್ಥಿತಿಯಲ್ಲಿದೆ ಏನು ಅಂತ ಹೇಳ್ಬೋದಾ? ಎತ್ತಿನಹೊಳೆ ಅಂದ್ರೆ ಅದು ಫಸ್ಟಿಗೆ ನದಿ ತಿರುವಿತ್ತು, ಈಗ ನಿಧಿ ತಿರುವಾಗಿದೆ. ಅದು ಎಲ್ಲ ಪಕ್ಷಗಳಿಗೆ ಹಣದ ನಿಧಿಯನ್ನು ತಿರುಗಿಸುವಂತ ಪ್ರಾಜೆಕ್ಟ್ ಆಗಿದೆ. ಈಗ ನಾವು ಅದರ ಆರಂಭದಲ್ಲಿ 2012 ಎತ್ತಿನಹೊಳೆ ಯೋಜನೆ ಬಗ್ಗೆ ಸರ್ಕಾರಕ್ಕೆ ಕೆಲವು ರಿಪೋರ್ಟ್ ಕೊಟ್ಟಿದ್ದೇವೆ, ಮತ್ತೆ ಲೇಖನಗಳು ಬರೆದಿದ್ದೇವೆ, ಜನಜಾಗೃತಿ ಮಾಡಿದ್ದೇವೆ, ಹೋರಾಟ ಮಾಡಿದ್ದೇವೆ. ಗ್ರೀನ್ ಟ್ರಿಬ್ಯುನಲ್ ಕೂಡ ಡೆಲ್ಲಿವರೆಗೆ ಹೋಗಿತ್ತು. ಆದ್ರೆ ಈ ಎತ್ತಿನಹೊಳೆ ಬಗ್ಗೆ ಏನು ಗೊತ್ತಿಲ್ಲ, ಸುಳ್ಳು ವರದಿಗಳನ್ನು ನೀಡಿ ಸತ್ಯವನ್ನು, ಅದರ ಸುಳ್ಳುಗಳನ್ನು ಸತ್ಯ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅದು ಎತ್ತಿನ ಹೊಳೆ ಅಲ್ಲ, ಎತ್ತಿನ ಹಳ್ಳ. ಬಯಲುಸೀಮೆಯಿಂದ ಜಾನುವಾರುಗಳನ್ನು ನಮ್ಮ ಮಲೆನಾಡಿಗೆ ಮತ್ತು ಕರಾವಳಿಗೆ ತರುವಾಗ ಎತ್ತು ನೀರು ಕುಡಿಲಿಕ್ಕೆ ಒಂದು ಹಳ್ಳ, ಅದು ಎತ್ತಿನ ಹಳ್ಳ, ತೋಡು ಅಂತ ಹೇಳ್ತೇವೆ. ಇವರು ಅದನ್ನು ವೈಭವೀಕರಣ ಮಾಡಿ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಮಾಡಿ 24 TMC ನೀರು ಸಿಗ್ತದೆ ಅಂತ. ಈಗ ನಾವು ನಮ್ಮ ಬಿಡಿ, ನಾವು ಹೋರಾಟಗಾರರು ಹೇಳಿದಲ್ಲ, TV ರಾಮಚಂದ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನವರು ಸ್ಟಡಿ ಮಾಡಿ ಟೋಟಲ್ ಸಕಲೇಶ್ಪುರ ವ್ಯಾಪ್ತಿ ಎತ್ತಿನಹೊಳೆ ಯೋಜನಾ ವ್ಯಾಪ್ತಿಯಲ್ಲಿ ಇರುವುದೇ 9 TMC ನೀರು. ಡೈವರ್ಟ್ ಅಂದ್ರೆ 8 TMC ನೀರು ಅಲ್ಲಿ ಕೃಷಿ, ಕುಡಿಯಲಿಕ್ಕೆ ನೀರಿಗೆ ಅದಕ್ಕೆ ಆಗುವಂಥದ್ದು. 1 TMC ಕೂಡ ಸಿಗ್ತಾ ಇಲ್ಲ ಅಂತ 2013 ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ. ಆಗ್ಲೇ ಪ್ರಾಜೆಕ್ಟ್ ನಿಲ್ಲಿಸಬಹುದಿತ್ತು. ಆಗ 8,000 ಕೋಟಿ ಇತ್ತು, ಆಮೇಲೆ 13,000 ಕೋಟಿ ಆಯ್ತು, 20,000, ಈಗ 25,000 ಕೋಟಿ ಪ್ರಾಜೆಕ್ಟ್. ಈಗ ಮೊನ್ನೆ ನಮ್ಮ ನೀರಾವರಿ ಸಚಿವರು ಮತ್ತೆ ರಾಜ್ಯದ ಉಪಮುಖ್ಯಮಂತ್ರಿ ಅವರು ಅದನ್ನು ಉದ್ಘಾಟನೆ ಅಂತ ಮಾಡಿದ್ರು. ಉದ್ಘಾಟನೆ ಮಾಡಬೇಕಿತ್ತು ಚಿಕ್ಕಬಳ್ಳಾಪುರದಲ್ಲಿ, ಶಂಕುಸ್ಥಾಪನೆ ಮಾಡಬೇಕಿತ್ತು ಇಲ್ಲಿ ಸಕಲೇಶ್ಪುರದಲ್ಲಿ. ಶಂಕುಸ್ಥಾಪನೆ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ, ಉದ್ಘಾಟನೆ ಮೊನ್ನೆ ಇಲ್ಲಿ ಮಾಡಿದ್ದಾರೆ. ಉದ್ಘಾಟನೆ ಮಾಡಿದ 4ನೇ ದಿನಕ್ಕೆ ಟ್ರಯಲ್ ಟೆಸ್ಟ್ ನೋಡುವಾಗ ಪೈಪ್ ಬ್ಲಾಸ್ಟ್ ಆಗಿ ಸಕಲೇಶ್ಪುರ ಕೆಲವು ಖಾಸಗಿ ಎಸ್ಟೇಟ್ ಮನೆಗಳಿಗೆಲ್ಲ ನೀರು ತುಂಬಿ ಹೋಗಿತ್ತು. 2016 ನಾವು ಯೋಜನಾ ವ್ಯಾಪ್ತಿಯ ಎಲ್ಲಾ ಪ್ರದೇಶದ ಜನರಿಗೆ ಹೋಗಿ ಮನವರಿಕೆ ಮಾಡಿದ್ದೇವೆ. ಒಂದಲ್ಲ ಒಂದು ನೋಡಿ, ಇಲ್ಲಿ ಗುಡ್ಡ ಕುಸಿತ, ಇದು ಏನಾದ್ರೂ ನಿಮ್ಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಯಾರು ಕೇಳಲಿಲ್ಲ. ಯಾಕಂದ್ರೆ ಅವರ ಜಾಗಗಳಿಗೆ ಡಬ್ಬಲ್ 3 ಪಟ್ಟು ಹಣ ಬಂತು. ಈಗ ಅದೇ ಯೋಜನಾ ವ್ಯಾಪ್ತಿ ವಿಷಯದಲ್ಲಿ ನಿರಂತರ ಗುಡ್ಡ ಕುಸಿತ ಆಗ್ತಾ ಉಂಟು, ಅದನ್ನು ಸುದ್ದಿ ಮಾಡ್ತಾ ಇಲ್ಲ. ಆದ್ರೆ ಇದೇ ಈಗ ಎತ್ತಿನಹೊಳೆ ವ್ಯಾಪ್ತಿ ಪ್ರದೇಶದವರು ಅಲ್ಲಿ ಕಂಗಾಲಾಗಿದ್ದಾರೆ. ಈಗ ಮೊನ್ನೆ ಅವರು
ಈಗ ಇಲ್ಲಿ ಯಾಕೆ ನೀರು ಸಿಗ್ತಾ ಇಲ್ಲ ಹೇಳಿದ್ರೆ ನೋಡಿ, ಇವರು 2001ರಲ್ಲಿ ಡಾಕ್ಟರ್ GS ಪರಮಶಿವನ್ ಅವರು ಒಂದು ಅಧ್ಯಯನ ಮಾಡಿದ ರಿಪೋರ್ಟ್ ಇಂದ, ಆ ಅಧ್ಯಯನದ ಪ್ರಕಾರ 2014ರಲ್ಲಿ ಇವರು ರಿಪೋರ್ಟ್ ಕೊಟ್ಟದ್ದು. 2001ಕ್ಕೂ 2014ಕ್ಕೂ ಮಳೆಯ ನೀರು ಬೇರೆ ಹೆಚ್ಚು ಕಡಿಮೆ ಇರ್ತದೆ, ಹೊಳೆಯಲ್ಲಿ ನೀರು ಇಂಗಿತವಾಗೋದು ಹೆಚ್ಚು ಕಡಿಮೆ ಇರ್ತದೆ, ನೀರಿನ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೆಚ್ಚು ಕಡಿಮೆ ಇರ್ತದೆ. ಅದೇ ವರದಿಯಿಂದ ನೀರು ಉಂಟು ಅಂತೇಳಿ ಇವರ ಆರಂಭದಿಂದೇ ಇವರಿಗೆ ನೀರು ಸಿಗ್ತಾ ಇಲ್ಲ. ಈಗಂತೂ ಇವರ ಕಾಮಗಾರಿಯವರಿಗೆ ಉಲ್ಟಾಗ್ತಾ ಉಂಟು. ಯಾಕಂದ್ರೆ ಆ ನದಿ ನೀರು, ಮಳೆ ನೀರು ಸ್ಟೋರೇಜ್ ಆಗ್ತಾ ವ್ಯಾಪ್ತಿ ಪ್ರದೇಶವನ್ನು ಇವರು ಛಿದ್ರ ಮಾಡಿ ಕೊಚ್ಚಿ ಹಾಕಿದ್ದಾರೆ. ಈಗ ಇವರ ಕಾಮಗಾರಿಯಿಂದ ಅವರಿಗೆ ಉಲ್ಟಾಗ್ತಾರೆ. ನಾನು ಹೇಳುವುದೇನೆಂದ್ರೆ, ಇನ್ನೊಂದು 15 ವರ್ಷ ಎತ್ತಿನಹೊಳೆ ಯೋಜನೆಯನ್ನು ಕಾಮಗಾರಿಗೆ ಬಜೆಟ್ ಅಲ್ಲಿ ಹಣ ಪಾಸ್ ಮಾಡ್ತಾ ಇರ್ತಾರೆ, ಅದೇ ನಿಧಿ ತಿರುವಾಗ್ತದೆ. ಆಮೇಲೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇದಕ್ಕೆ ಇವರು ತಯಾರಾಗಿದ್ದಾರೆ ಈಗಲೇ. ಈಗ ಬಯಲುಸೀಮೆಯವರು ಈ ಯೋಜನೆಯನ್ನು ವಿರೋಧಿಸ್ತಿದ್ದಾರೆ. ಬಯಲುಸೀಮೆಯವರು ಹೇಳುದು, ನಮ್ಗೆ ಇದರಲ್ಲಿ ಶಾಶ್ವತವಾದ ನೀರಾವರಿ ಸಿಗ್ತಾ ಇಲ್ಲ, ನಮ್ಗೆ ಶಾಶ್ವತ ನೀರಾವರಿ ಯೋಜನೆ ಅಂದ್ರೆ ಪರಮಶಿವನವರು ನೇತ್ರಾವತಿ ನದಿ ತಿರು ಯೋಜನೆ ಮಾಡ್ಬೇಕು ಅಂತ. ಸರ್ಕಾರ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, 15 ವರ್ಷ ಕಾಮಗಾರಿ ಮಾಡಿ 1000 ಕೋಟಿ, ಈಗ 25,000ರಿಂದ 50,000 ಕೋಟಿಗೆ ಹೋಗಿ, ಆಮೇಲೆ ನಾವು ನಿರೀಕ್ಷಿಸಿದಷ್ಟು ನೀರು ಸಿಗ್ಲಿಲ್ಲ, ಯೋಜನೆ ವಿಫಲ ಆಯ್ತು ಅಂತೇಳಿ ವಾಪಸ್ ನೇತ್ರಾವತಿ ನದಿ ತಿರು ಯೋಜನೆ ಅಂತ ಅದನ್ನು ಆರಂಭ ಮಾಡ್ತಾರೆ. ಯಾಕೆಂದ್ರೆ ಇವರಿಗೆ ನದಿಯಲ್ಲಿ ಹಣ ಮಾಡ್ಲಿಕ್ಕೆ ಮುಖ್ಯವಾಗಿ ಹೊರತು ಶರಾವತಿಯನ್ನು ಬಿಡ್ಲಿಲ್ಲ, ಅಘನಾಶಿನೂ ಬಿಡ್ಲಿಲ್ಲ, ಇನ್ನು ವರದ ಬೇಡಿಕೆಯನ್ನು ಜೋಡಣೆ ಮಾಡುದಂತೆ ಕ್ಯೂನಲ್ಲಿ ಉಂಟು ಯೋಜನೆಗಳು. ಹಾಗಿರುವಾಗ ಎತ್ತಿನಹೊಳೆ ಯೋಜನೆ ಇನ್ನೊಂದು 50 ವರ್ಷ ಆದ್ರೂ ಇವರಂತೂ ಅವರ ಶ್ರದ್ಧೆ ಪ್ರಾಮಾಣಿಕತೆ ಮಾಡ್ತಾರೆ. ಬಯಲುಸೀಮೆಯವರಿಗೆ ಖಾಲಿ ಪೈಪ್ನಲ್ಲಿ ಗ್ಯಾಸ್ ನೀರು ಸೌಂಡ್ ಹೋಗ್ತದೆ ಅಷ್ಟೇ. ATM ಅಂತ ಹೇಳೋದಕ್ಕೆ ಇದು ನೀರು ನದಿ ತಿರುವಲ್ಲ, ಇದೊಂದು ಎಲ್ಲಾ ಪಕ್ಷಗಳಿಗೆ ATM ಇದೆ ಅಷ್ಟೇ. ಪರಮಶಿವಯ್ಯ ಅವರು ಮೀಟಿಂಗ್ ಮಾಡಿದ್ದು ನೆನಪುಂಟು ನನ್ಗಿಂದ. ಕೆನರಾ ಕಾಲೇಜಲ್ಲಿ ಮೀಟಿಂಗ್ ಇತ್ತು. ಅಲ್ಲ, ಅವರಿಗೆ ಸ್ಪಷ್ಟ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಆಗ. ಅಶೋಕವರ್ಧನ್ರು ಮತ್ತೆ ತುಂಬಾ ಜನ ಇದ್ರು. ಅವರು ನೀವು ಹೇಳಿದಷ್ಟು ನೀವು ಹೆಲಿಕಾಪ್ಟರ್ ಸರ್ವೆ ಮಾಡಿದ್ದು, ನೀವು ಹೇಳಿದಷ್ಟು ಅಣಿಯೂರು ಹೊಳೆಯಲ್ಲಿ ಮತ್ತೆ ಇದರಲ್ಲಿ ನೀರಿಲ್ಲ ಅಂತ ಹೇಳಿದಕ್ಕೆ ಅವರು ಸರಿ ಉತ್ತರ ಕೊಡದೆ ಮತ್ತೆ ಅವರು ಅರ್ಧ ಭಾಷಣ ಮೊಟಕುಗೊಳಿಸಿ ಪೊಲೀಸ್ ಸೆಕ್ರೆಟರಿ ವಾಪಸ್ ಹೋದವರು. ಒಂದು ನದಿಯನ್ನು ತಿರುವು ಮಾಡೋದಾ ಏನೇ ಮಾಡೋದು ಅಧ್ಯಯನ ಮಾಡೋದಿದ್ರೆ ನದಿ ಕಣಿವೆಗಳು ಸುತ್ತಾಡ್ಬೇಕು. ಈಗ ನಮ್ಮ ಮಾಧವ ಗಾಡ್ಗೀಳು ಪಶ್ಚಿಮ ಘಟ್ಟದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗಿ ಪಶ್ಚಿಮ ಘಟ್ಟದ ಜೀವ ಸಂಕುಲಗಳ ಬಗ್ಗೆ, ಅದರ ಪ್ರಭೇದಗಳ ಬಗ್ಗೆ ಅಂದ್ರೆ ಅದು ನಿಜವಾದ ಒಂದು ಅಧ್ಯಯನ. ಪರಮಶಿವಯ್ಯನವರು ನಮ್ಮ ಕುದುರೆಮುಖದಿಂದ ಸುಬ್ರಹ್ಮಣ್ಯದವರೆಗೆ ಹೆಲಿಕಾಪ್ಟರ್ 5 ಸುತ್ತು ಹೊಡೆದು ಇಲ್ಲಿ ಡ್ಯಾಮ್ ಕಟ್ಟುದು, ಇಲ್ಲಿ ಪೈಪ್, ಅದು ಮಾಲಾ ಕಾಲುವೆ ಅಂತ ಅದಕ್ಕೆ ಅವ್ರ ಹೆಸರಿಟ್ಟದ್ದು. ಗಾರ್ಲೆಂಡ್ ಕ್ಯಾನಲ್ ಮಾಲಾ ಕಾಲುವೆ ಅಂದ್ರೆ ಅದು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಈಗ ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ನದಿ ಮೂಲ, ಅಲ್ಲಿ ನೀರು ಕಡಿಮೆ, ಕೆಳಗೆ ಒಂದು 5 ಕಿಲೋಮೀಟರ್ ಕೆಳಗೆ ನೀರಿನ ಹರಿಯುವ ಪ್ರದೇಶದಲ್ಲಿ ಡ್ಯಾಮ್ ಕಟ್ಟಿ ನೀರನ್ನು ಸ್ಟೋರೇಜ್ ಮಾಡೋದಂತೆ. ಆಮೇಲೆ ನೀರನ್ನು ಪಂಪ್ ಮಾಡಿ ಮಾಲಾ ಕಾಲುವೆ ಅಂದ್ರೆ ಬೆಟ್ಟದ ಮೇಲೆ ಒಂದು ಕಾಲುವೆ, ಅದು ಡೈರೆಕ್ಟ್ ಹೋಗುದಿಲ್ಲ, ಒಂದು ಬೆಟ್ಟಕ್ಕೆ ರೌಂಡ್ ಆಗಿರೋ ಅಂದ್ರೆ ಒಂದು ಬೆಟ್ಟಕ್ಕೆ ಒಂದು ಮಾಲೆ ಹಾಕಿದ ಮಾಲಾ ಕಾಲುವೆ, ಗಾರ್ಲೆಂಡ್ ಕ್ಯಾನಲ್ ಅಂತ ಅದು ಮಿನಿ ಮಾಡಿದ್ರೆ ಇದು ಲಾಸ್ಟಿಗೊಂದು ಶವ ಸಂಸ್ಕಾರಕ್ಕೊಂದು ಮಾಲೆ ಹಾಕ್ತಲ್ಲ, ಅದೇ ಆಗ್ಬೋದು. ಇದು ಈಗ ಮುಂದಿನ ದಿನಗಳಲ್ಲಿ ಮಾಡುದು ಅದೇನೆ. ಅಂತೂ ನೇತ್ರಾವತಿ ನದಿ ತಿರು ಯೋಜನೆಯನ್ನು ಖಂಡಿತವಾಗಿಯೂ ಮಾಡಿಯೇ ಮಾಡ್ತಾರೆ. ಇದು ನಾವು ನಮ್ಮ ಬುದ್ಧಿವಂತರು ಇದರ ಬಗ್ಗೆ ಇನ್ನೂ ಸಹ ನಾವು ಇದನ್ನು ಇದು ಮಾಡದಿದ್ರೆ ನೇತ್ರಾವತಿಯನ್ನು ಮುಗಿಸ್ತಾರೆ ಅವರು. ಇನ್ನು ಸೆಂಟ್ರಲ್ ಇದ್ದು ಆರತಿ ಅಶೋಕ್ ಪ್ರಶ್ನೆ ಕೇಳಲಿಕ್ಕೆ ಬಯಸಿದ್ರೆ ಹೇಳಿ. ಸರ್ ನಮಸ್ತೆ. ಆಕ್ಚುಲಿ ಎತ್ತಿನಹೊಳೆ ಆಲ್ರೆಡಿ ಆ ಪ್ರಾಜೆಕ್ಟ್ ನಿಂತಿತ್ತಲ್ವಾ, ಮತ್ತೆ ಅದು ಹೇಗೆ ಕಂಟಿನ್ಯೂ ಆಯ್ತು? ಇಲ್ಲ, ನಿಲ್ಲಿಲ್ಲ. ನಿಂತದ್ದು ಹೇಳಿದ್ರೆ ಸರ್ಕಾರ ಚೇಂಜ್ ಆದಾಗ, ಒಂದು ಸರ್ಕಾರ ಬಂದು ಇನ್ನೊಂದು ಸರ್ಕಾರ ಬರುವಾಗ ಅಲ್ಲಿ ಕೆಲವು ಫೈಲ್ಗಳು ಹೆಚ್ಚು ಕಡಿಮೆ ಆಗ್ತದೆ. ಅಂದ್ರೆ ಅಲ್ಲಿ ಪ್ರಾಜೆಕ್ಟ್ ನಿಲ್ಲಿಲ್ಲ. ಪ್ರಾಜೆಕ್ಟ್ ನಿಂತದಿಲ್ಲ ಹೇಳಿದ್ರೆ 2017ರಲ್ಲಿ ಇಡೀ ನಮ್ಮ ಮಡಿಕೇರಿಯಿಂದ ಉತ್ತರ ಕನ್ನಡದವರೆಗೆ ಒಂದು ಗುಡ್ಡ ಕುಸಿತ ಆಯ್ತು ನೋಡಿ. ಆಗ ಏನಾಯ್ತದೆ, ಇವರ ಪೈಪ್ಗಳೆಲ್ಲ ಗುಡ್ಡ ಕುಸಿತದಿಂದ ಒಳಗೆ ಮುರಿದು ಹೋಯ್ತು. ಮತ್ತೆ ಇವರ ಸ್ಟೋರೇಜ್ ನೀರಿನ ಕನೆಕ್ಷನ್ ತಪ್ಪಿತ್ತು. ಇನ್ನೊಂದು ನೋಡಿ ಇದ್ರಲ್ಲಿ ಗುಟ್ಟು ಹೇಳಿದ್ರೆ, ಈಗ ಎತ್ತಿನಹೊಳೆಯಲ್ಲಿ ಪೈಪ್ ಮಾಡ್ಬೇಕಿದ್ದು ಯಾವಾಗ ಗೊತ್ತುಂಟು, ಈಗ ಎಲ್ಲ ಡ್ಯಾಮ್ ಕಟ್ಟಿದ ನಂತರ ಈಗ ಪೈಪ್ ಮಾಡ್ಬೇಕಿತ್ತು. ಇವರು ಆರಂಭದಲ್ಲಿ ಪೈಪ್ ಮಾಡಿದ್ದಾರೆ. ಅದು ಹೈದರಾಬಾದ್ನ ಒಂದು ಪೈಪ್, ಇದಕ್ಕೊಂದು ಕಾಂಟ್ರಾಕ್ಟ್, ಇದರಲ್ಲಿ ಅವರು ಪೈಪ್ ಮಾಡಿಬಿಟ್ಟಿದ್ದಾರೆ. ಅದೆಷ್ಟು 14 ಫೀಟ್ ಇದ್ದು ಪೈಪ್, ಅದರಲ್ಲಿ ನಾವು ಒಂದು ಜೀಪ್ ಹೋಗಿಸಿದ್ದೇವೆ. ಇದಕ್ಕೊಂದು ಟೆಸ್ಟ್ ಮಾಡಿದೆವು ಸರ್ಕಾರಕ್ಕೆ. ನೋಡಿ, ಒಂದು ಪ್ರಾಮಾಣಿಕವಾದ ಒಂದು ಇದು ಕೊಡ್ಬೇಕು ಅಂತ ಹೇಳಿ ನಮ್ಮ ಸಹ್ಯಾದ್ರಿ ಸಂಚಯ ಟೀಮು ಮಾರ್ಚ್ ತಿಂಗಳಲ್ಲಿ ಮಳೆ ಇಲ್ಲ, ಹೊಳೆಯಲ್ಲಿ ನೀರು ಕಡಿಮೆ ಆಗ್ತಾರೆ. ನಾವೊಂದು 7-8 ಜನ ಕೈ ಹಿಡಿದು ಎತ್ತಿನಹೊಳೆ ಕ್ರಾಸ್ ಮಾಡಿದೆವು. ಆಗ ಎತ್ತಿನಹೊಳೆ ಇದ್ದದ್ದು 2.5 ಫೀಟ್ ನೀರು.
ಮಳೆಗಾಲದ ಅತಿ ಮಳೆ ಬರೋದು, ಹೆಚ್ಚಿನ ಮಳೆ ಬರೋದು ಆಗಸ್ಟ್ ತಿಂಗಳಲ್ಲಿ, ಆಗಸ್ಟ್ ಮಧ್ಯದಲ್ಲಿ ಸಾಧಾರಣ ಅತಿ ಜಾಸ್ತಿ ಮಳೆ ಬರುತ್ತದೆ. ಆ ಸಮಯದಲ್ಲಿ ಅದೇ ಎತ್ತಿನಹೊಳೆ ಅದೇ ಪ್ರದೇಶದಲ್ಲಿ ಕೈ ಹಿಡ್ಕೊಂಡು ಕ್ರಾಸ್ ಮಾಡಿದೆವು. 3.5 ಫೀಟ್ ನೀರು ನೋಡಿ, 2.5 ಫೀಟ್ 3.5 ಫೀಟ್, ಈ 1 ಫೀಟ್ ಹೆಚ್ಚುವರಿ ನೀರಿಗೆ ಅವರು 14 ಫೀಟ್ ಪೈಪ್ ಹಾಕಿದ್ದಾರೆ. ಅದರ ಅರಬ್ಬಿ ಸಮುದ್ರವನ್ನೇ ಕೊಂಡೋಗ್ಬೋದು. 14 ಫೀಟ್ ಆಯ್ತಲ್ಲ. ಅದಾದ ನಂತರ 2018ರ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗಿ ಈ ಪೈಪ್ಗಳೆಲ್ಲ ಗುಡ್ಡದ ಅಡಿಗೆ ಬಿದ್ದು ಹೋಗಿ ಅಲ್ಲಿ ಇನ್ನೊಂದು ಏನ್ ಮಾಡಿದ್ ಹೇಳಿದ್ರೆ, ಅದು ಇಲೆಕ್ಷನ್ ಟೈಮು, 2019 ವಿಧಾನಸಭೆ ಇಲೆಕ್ಷನ್ ಟೈಮು. ಬಯಲುಸೀಮೆಯವರಿಗೆ ಇವ್ರದ್ದು ಒಂದೇ ಓಟು ನೋಟು ಸೀಟು. ಓಟಿಗೋಸ್ಕರ ಅಲ್ಲಿ ಜನರಿಗೆ ಒಂದು ಖಾತ್ರಿ ಮಾಡ್ಬೇಕಲ್ಲ, ಬಯಲುಸೀಮೆಯವರೆಲ್ಲ ಬರ್ತಾರೆ ಅಂತ ಹೇಳಿ ಇವರು ತುರಾತುರಿಯಲ್ಲಿ ಕಾಮಗಾರಿ ಆಗ್ಲಿಕ್ಕೆ ಮೊದಲೇ ಆ ಬೆಟ್ಟವನ್ನು ಜರಿಸಿದ್ರು, ಈ ಬೆಟ್ಟವನ್ನು ಜರಿಸಿದ್ರು. ಆಕ್ಚುಲಿ ಪಿಲ್ಲರ್ ಹಾಕಿ ಬ್ರಿಡ್ಜ್ ತರ ಮಾಡಿ ಪೈಪ್ ಲೈನ್ ಕೊಂಡು ಹೋಗ್ಬೇಕಿತ್ತು. ಇವರು ಅರ್ಜೆಂಟಿಗೆ ಜನರ ಕಣ್ಣು ಇದು ಮಾಡ್ಲಿಕ್ಕೋಸ್ಕರ ಆ ಬೆಟ್ಟವನ್ನು ಜರಿಸಿ ಅದರ ಮೇಲೆ ಪೈಪ್ ಹಾಕಿ, ಅಂದ್ರೆ ಕಾಮಗಾರಿ ಆಗಿದೆ ಅಂತ. ಆ ಜುಲೈಯಲ್ಲಿ ಮಳೆ ಬಂತು, ಆ ಪೈಪ್ ಎಲ್ಲ ಛಿದ್ರ ಆಗಿ ಹೋಯ್ತು. ಇನ್ನೊಂದು ವಿಷಯ ಹೇಳಿದ್ರೆ, ಆಗೆಲ್ಲ ಕಾಮಗಾರಿಯಲ್ಲಿ ಕುಂಠಿತ ಆಯ್ತು. ಕಳೆದ ಇಲೆಕ್ಷನ್ ಟೈಮಲ್ಲಿ ನಾವು ಅಲ್ಲಿಗೊಮ್ಮೆ ನಮ್ಮ ಒಂದು ಟೀಮ್ ಹೋಯ್ತು. ಅಂದ್ರೆ ಅಲ್ಲಿ ಆ ಇಲೆಕ್ಷನ್ ಟೈಮಲ್ಲಿ ಎಲ್ಲರೂ ರಿಸ್ಟ್ರಿಕ್ಟೆಡ್ ಏರಿಯಾ ಹೋಗ್ಲಿಕ್ಕೆ ಬಿಡುದಿಲ್ಲ. ನಮ್ಮ ಒಂದು ಟೀಮ್ ಹೋಗಿ ಅಲ್ಲಿ ಒಂದು ಡ್ರೋನ್ ಶೂಟಿಂಗ್ ಮಾಡಿದೆವು. ಡ್ರೋನ್ ಶೂಟಿಂಗ್ ಮಾಡೋಕೆ ನಮ್ಮ ಕಂಡ ಸತ್ಯ ಹೇಳಿದ್ರೆ, ಹಳೆ ಪೈಪ್ಗಳೆಲ್ಲ ಹೋಗಿದೆ, ತುಂಡು ತುಂಡಾಗಿದೆ, ಲಾರಿಯಲ್ಲಿ ಎಲ್ಲೆಲ್ಲೋ ಸಾಗಿಸ್ತಾ ಇದ್ದಾರೆ, ಎಲ್ಲ ಬಿಸಾಡಿ ಬಿಟ್ಟಿದ್ದಾರೆ. ಕಾಡಿನ ಒಳಗೆ ಯಾರು ಹೋಗೋದಲ್ಲಿ ಅದರ ಅರ್ಧದಷ್ಟು 9 ಫೀಟ್ ಇದ್ದು ಹೊಸ ಪೈಪ್ ಸಿಮೆಂಟ್ ಇದು ಮಾಡ್ತಾ ಇದ್ದಾರೆ. ಅಂದ್ರೆ ನೋಡಿ, ಇಲ್ಲಿ ಇವರಿಗೆ ಆ ಪೈಪ್ ಅಲ್ಲಿ ನೀರು ಹೋಗ್ಲಿಕ್ಕೆ ನೀರು ಸಿಗ್ತಾ ಇಲ್ಲ, ಕಾಮಗಾರಿ ಅವ್ಯವಸ್ಥೆ ಆಯ್ತು ಅಂತ ಅವರೇ ಅಗೋಚರವಾಗಿ ಒಪ್ಪಿಕೊಂಡ್ರು. ಇನ್ನೊಂದು ನೋಡಿ, ಇದನ್ನು 2010 ಸಿದ್ದರಾಮಯ್ಯ ಇದರ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮೀಟಿಂಗ್ ಕರೆದ್ರು. ಬಯಲುಸೀಮೆಯವರು, ಮಲೆನಾಡಿನವರು, ಕರಾವಳಿಯವರು, ನಾನು ಹೋಗಿದ್ದೆ, ನಮ್ಮ ಟೀಮ್ ಎಲ್ಲ ಹೋಗಿತ್ತು. ಆಗ ಎಲ್ರಿಗೂ ಒಂದೊಂದೇ ಪ್ರಶ್ನೆ, ನನ್ಗೊಂದು ಪ್ರಶ್ನೆ ಬಂತು. ನಾನು ಇದೇ ಚೆಲುವರುದ್ರಯ್ಯ, ಈ ಪ್ರಾಜೆಕ್ಟ್ ನ ಮೇನ್ ರೂವಾರಿ ಚೆಲುವರುದ್ರಯ್ಯ ಅಂತ. ಅವರು ಕರ್ನಾಟಕ ನೀರಾವರಿ ನಿಗಮದ ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ಕೆಲವು ಪ್ರಾಜೆಕ್ಟ್ಗಳಲ್ಲಿ ಎಲ್ಲ ಅಂಕಿಅಂಶಗಳನ್ನು ರಾಂಗ್ ಕೊಟ್ಟು ಇಂಜಿನಿಯರ್ ಆಗಿದ್ದಾರೆ. ಇವರು ಕಾಮಗಾರಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗ್ ಕಟ್ಟಿದ್ದು, ಡ್ಯಾಮ್ ಕಟ್ಟಿದ್ದು, ಪೈಪ್ಲೈನ್ ಹಾಕಿದ್ದು, ಬೆಟ್ಟವನ್ನು ಕೊರೆದದ್ದು, ಜರಿಸಿ ಹಾಕಿದ್ದು, ಇದನ್ನೇ ತೋರಿಸ್ತಾರೆ ಬಿಟ್ರೆ. ನಾನು ಕೇಳಿದೆ, ಸರ್ ನಿಮ್ಮ DPR ಇಂದ ಪ್ರಕಾರ ಇವತ್ತಿಗೂ ನೀವು 24 TMC ನೀರು ಅಂತ ಹೇಳ್ತಿದ್ರಿ. ಈಗ ನಮ್ಗೆ ಬೇಡ, ಬಯಲುಸೀಮೆಯವರಿಗೊಂದು ಭರವಸೆ ಆಗ್ಬೇಕಲ್ಲ. 24 TMC ನೀರು ಅಂತದ್ದು ಏನಾದ್ರು ನಿಮ್ಮಲ್ಲಿ ವಿಡಿಯೋ ಮತ್ತು ಫೋಟೋ ಕೊಡಿ ಅಂತ ಹೇಳುವಾಗ ಅವರು ಲ್ಯಾಪ್ಟಾಪ್ ಇದರಲ್ಲಿ ಪರದಾಡ್ತಾ ಇದ್ದಾರೆ, ಕೀಬೋರ್ಡ್ ಅಲ್ಲಿ. ಅಲ್ಲಿ ಇದಿಲ್ಲ. ಅದಕ್ಕೆ ಕೂಡಲೇ ಹೇಳಿದ್ರು ಅದು ಮಳೆಗಾಲದಲ್ಲಿ ಮಾತ್ರ ಅಂತ. ಸರ್ ನಿಮಗೆ ಇದು 7ನೇ ಮಳೆಗಾಲ, 8ನೇ ಮಳೆಗಾಲ ಈ ವರ್ಷ ಜೂನಲ್ಲಿ 8ನೇ ಮಳೆಗಾಲ. ಆಗ CM ರವರಿಗೆ ಗೊತ್ತಾಯ್ತು, ಇದು ಇದಾಗ್ತದೆ, ಕೂತ್ಕೊಳ್ರಿ, ಅದು ಸರ್ಕಾರಿ ಪ್ರಾಜೆಕ್ಟು, ಅದನ್ನು ಬಾಹ್ಯಪಡಿಸುವಾಗಿಲ್ಲ, ತಜ್ಞರು ಸಮಿತಿ ಮಾಡಿದ್ದು. ನೋಡಿ, ನೀರಾವರಿ ಇಂಜಿನಿಯರಿಗೆ ಗೊತ್ತಿಲ್ಲ, ಮುಖ್ಯಮಂತ್ರಿ ಗೊತ್ತಿಲ್ಲ, ಅದರ ಚೀಫ್ ಇಂಜಿನಿಯರಿಂಗ್ ಎತ್ತಿನಹೊಳೆ ಬಗ್ಗೆ ಗೊತ್ತಿಲ್ಲ, ಮತ್ತೆ ಇವರು ಎಷ್ಟು ಯೋಜನೆಯನ್ನು ಮಾಡಿ ಅದನ್ನ ಹೇಳಿದ್ರೆ ಓಟು ನೋಟು ಸೀಟು ಒಂದು ATM ಆಗಿಬಿಡ್ತದೆ ಅಷ್ಟೇ. ಮತ್ತೆ ಯಾರಿಗಾದ್ರು ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಮೀಟಿಂಗ್ ಅನ್ನು ಮುಗಿಸ್ಬೋದು. ನಾನು ಒಂದೇ ಹೇಳುದು ಕೊನೆಯದಾಗಿ ಏನಂದ್ರೆ, ಹೇಳಿ. ನಮ್ಮ ಮನೆಗಳಲ್ಲಿ ಇವತ್ತು ನೋಡಿ, ಟ್ಯಾಪ್ ತಿರುಗಿಸಿದ ನೀರು ಬರ್ತದೆ, ಸ್ವಿಚ್ ಹಾಕಿದ ಒಳ್ಳೆ ಕರೆಂಟ್ ಬರ್ತದೆ. ಇದೆಲ್ಲ ಒಂದು ದೇವಸ್ಥಾನದಲ್ಲಿ ವಿಗ್ರಹ ಉಂಟು ಅಂತ ಆದ್ರೆ ಅದು ನಾವು ಪಶ್ಚಿಮ ಘಟ್ಟದ ಫಲಾನುಭವಿಗಳು. ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಪಶ್ಚಿಮ ಘಟ್ಟ ಇಲ್ಲದ್ರೆ ಇಡೀ ದಕ್ಷಿಣ ಭಾರತದ ಯಾರೂ ನಾವು ಉಳಿಲಿಕ್ಕಿಲ್ಲ. ಇದು ನಾವು ಮಕ್ಕಳಿಗೆ ಹೇಳ್ಬೇಕು. ಯಾಕಂದ್ರೆ ನಾವು ಮಕ್ಕಳನ್ನು ಮಾಲು ಮಹಗಳಿಗೆ ತಗೊಂಡು ಹೋಗ್ತೇವೆ ರಜಾ ದಿನಗಳಲ್ಲಿ, ಓಕೆ ಅದು ಬೇಕು, ಎಲ್ಲ ಬೇಕು, ಅದು ಬೇಕು, ಇದು ಬೇಕು. ಆದ್ರೆ ನಾನು ನಮ್ಮ ಇದ್ರಲ್ಲಿ ಹೇಳುದು, ಒಂದು ಆದಿತ್ಯವಾರ ಯಾವ್ದಾದ್ರು ಒಂದು ಕಾಡಿಗೆ ಕರ್ಕೊಂಡು ಹೋಗೋದು, ಯಾವ್ದಾದ್ರು ವಾಟರ್ ಫಾಲ್ಸ್ಗೆ ಕರ್ಕೊಂಡು ಹೋಗೋದು, ಯಾವ್ದೋ ಹೊಳೆ ಬದಿ ಕರ್ಕೊಂಡು ಹೋಗೋದು, ಯಾವ್ದೋ ರೈತನ ಮನೆ ಕರ್ಕೊಂಡು ಹೋಗೋದು. ಅಂದ್ರೆ ಅಲ್ಲಿ ಗದ್ದೆಯಿಂದ ನಮ್ಮ ಅನ್ನದ ಬಟ್ಟಲಿಗೆ ಅನ್ನ ಬರುವುದು ಹೇಗೆ ಅಂತ ಮಕ್ಕಳಿಗೆ ಗೊತ್ತಿರಬೇಕು. ಇಲ್ಲದ್ರೆ ಮಕ್ಕಳಿಗೆ ಯಾವ ವಿಚಾರನೂ ಗೊತ್ತಿರುವುದಿಲ್ಲ. ಕಾಡು ಎಂತದ್ದು, ವೈಲ್ಡ್ ಲೈಫ್ ಎಂತದ್ದು, ಅನಿಮಲ್ಸ್ ಎಂತದ್ದು, ಪಶ್ಚಿಮ ಘಟ್ಟ ಅಂತ ಯಾವುದು ಗೊತ್ತು. ಇದನ್ನು ನಾವು ಆದಷ್ಟು ಮಕ್ಕಳನ್ನು ಆ ರೀತಿ ಕರ್ಕೊಂಡು ಹೋಗಿ ಮತ್ತೆ ಆದಷ್ಟು ಅವರಿಗೆ ಆ ಮಾಹಿತಿಗಳು ನೀಡಬೇಕು. ನಾನು ಹೇಳಿದಾಗೆ ಆನೆ ದಾಳಿ ಮಾಡ್ಲಿಕ್ಕಿರೋದು, ಹುಲಿ ದಾಳಿಕೆ ಮಾಡಿ, ಐ ಹೇಟ್ ಟೈಗರ್ ಅಂತ ಹೇಳಿದ್ರೆ ಇದಕ್ಕೆ ನಾವು ಅವರಿಗೆ ಹಾಗಲ್ಲ ಹೀಗೆ ಪುಟ್ಟ ಮುಂದಿನ. ನಾನು ಅದಕ್ಕೆ ನಮ್ಮ ವರ್ಲ್ಡ್ ವಾಟರ್ ಡೇಗೆ ಹೇಳ್ತೇವೆ, ನಾವೆಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಬೇಕು, ಅವರ ಹೆಸರಲ್ಲಿ ಒಂದು ಸೈಟ್ ಬೇಕು, ಅವರ ಹೆಸರಲ್ಲಿ FD ಇಡಬೇಕು, ಶೇರ್ ಇಡಬೇಕು, ಓಕೆ ಎಲ್ಲ ಬೇಕು ಮಕ್ಕಳಿಗೆ. ನಾಳೆ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗ್ತದೆ, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್, ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾನೆ, ಒಳ್ಳೆ ಫ್ಲಾಟ್ ಅಲ್ಲಿ ಕೂತ್ಕೊಳ್ತಾನೆ, ಒಳ್ಳೆ ಕಾರಲ್ಲಿ ತಿರುಗಾಡ್ತಾನೆ, ಎಲ್ಲ ಸಕಲ ಸುಖ ವೈಭೋಗಗಳಿರ್ತಾನೆ. ಆದ್ರೆ ಅದೇ ಮಗ ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ನೀನು ಎಲ್ಲ ಕೊಟ್ಟಿ, ನಂಗೆ ಕುಡಿಯುವ ಶುದ್ಧ ನೀರು ಎಲ್ಲಿ ಕೊಟ್ಟಿ ಅಪ್ಪ, ಎಲ್ಲಿ ಇಟ್ಟಿ ಅಂತ ಹೇಳುವಾಗ ಆಗ ಕಣ್ಣೀರು ಬಿಟ್ಟು ಬೇರೆ ಎಂಥದ್ದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಈಗಲೇ ಜಾಗೃತರಾಗಬೇಕು, ಕಾರ್ಯಪ್ರವೃತ್ತರಾಗಬೇಕು. ಇದು ನಾವು ನಮ್ಮ ಮಕ್ಕಳ ಭವಿಷ್ಯದ ಭದ್ರತೆಗೋಸ್ಕರ ಅದು.
ಈಗ ಹೆಚ್ಚಿನ ಕೇಳ್ತಾರೆ ಅದು ಒಂದು ನೀವು ಇಷ್ಟು ನದಿ ಉಂಟು ಹೇಳ್ತೀರಿ, ಒಂದು ನದಿಯನ್ನು ತಿರುಗಿಸಿ ಏನಾಗ್ತದೆ, ಇಲ್ಲಿ ದಾಂಡೇಲಿ ಫಾರೆಸ್ಟ್ ಅಲ್ಲಿ ಇಷ್ಟು ಜಿಂಕೆ ಉಂಟು, ಒಂದು ಜಿಂಕೆಯನ್ನು ಕೊಂದ್ರೆ ಏನಾಗ್ತದೆ, ಇಷ್ಟು ಇದುಂಟು, ಒಂದು ಮರಗಳನ್ನು ಕಡಿದ್ರೆ ಏನಾಗ್ತದೆ. ನಾನು ಕೇಳುದು ನಮ್ಮ ಶರೀರದಲ್ಲಿ ಸಾವಿರಾರು ನರನಾಡಿಗಳಿವೆ. ಆ ನರನಾಡಿಗಳಿಂದಾಗಿ ನಾವು ಇವತ್ತು ಜೀವವಾಗಿರುವುದು. 1000 ನರ ಉಂಟು, ಒಂದು ನರವನ್ನು ಕತ್ತರಿಸ್ಲಿಕ್ಕೆ ಆಗ್ತದಾ? ಒಂದು ನರ ಕೂಡ ನಮ್ಮ ಮೆದುಳಿಗೆ ಸಂಪರ್ಕ, ನಮ್ಮ ಜೀವನ ಉಳಿಸುವಂತದ್ದು. ಇದನ್ನು ನಾವೀಗ ಆದಷ್ಟು ಅವೇರ್ನೆಸ್ ಮಾಡ್ತಿದ್ದೇವೆ. ನಾಳೆ ಕೂಡ ವಿವೇಕಾನಂದ ಕಾಲೇಜ್ ಹೋಗ್ತೇವೆ. ನಮ್ಗೆ ಒಂದಷ್ಟು ಮಕ್ಕಳು ಪಶ್ಚಿಮ ಘಟ್ಟದ ಒಲವು. ನಮ್ಮ ಮನೆ ಸುತ್ತ ಒಂದು ಬರ್ತ್ಡೇ ಒಂದು ಗಿಡ ನೆಟ್ಟರು ಸಾಕು. ಬರ್ತ್ಡೇ. ದಿನೇಶ್ ನಾನು ವೆಂಕಟೇಶ್ಮೂರ್ತಿ ಮಾತಾಡ್ತೀನಿ. ಹೇಳಿ ಸರ್. ಅದೀಗ ಎತ್ತಿನೊಳೆ ಬಗ್ಗೆ ಹೇಳಿದ್ದೆಲ್ಲ ಸರಿ ಇದೆ. ಅದೀಗ ನಮ್ಗೀಗ ಹೀಗೆ ಮತ್ತೆ ಅವರು ಹೆಚ್ಚೆಚ್ಚು ಹಣವನ್ನು ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದನ್ನ ತಳಿಲಿಕ್ಕೆ ಏನಾದ್ರು ಒಂದು ಗಟ್ಟಿಯಾದಂತ ಒಂದು ಕಾರ್ಯಕ್ರಮ ರೂಪಿಸ್ಲೇಬೇಕಲ್ಲ ದಿನೇಶ್ ಅವರೇ? ನೋಡಿ, ನಮ್ದು ಬೀದಿ ಹೋರಾಟ ಆಯ್ತು, ಆ ಹೋರಾಟ ಆಯ್ತು, ಅವರಿಗೆ ಚಳವಳಿ ಗೆರವು, ಅದು ಕಪ್ಪು ಬಾಟೆಲ್ ಆಯ್ತು. ಲಾಸ್ಟಿಗೆ ಎಲ್ಲಾ ಎನ್ವೈರ್ಮೆಂಟ್ ವಿಷಯಗಳಿಗೆ ಗ್ರೀನ್ ಟ್ರಿಬ್ಯುನಲ್ ಫೈನಲ್ ಸೊಲ್ಯೂಷನ್. ನಮ್ಮ ಅಡ್ವೊಕೇಟ್ ಮೂಲಕ ಎತ್ತಿನ ಹೊಳೆದು ಗ್ರೀನ್ ಟ್ರಿಬ್ಯುನಲ್ಗೆ ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಆಯ್ತು, ಅಲ್ಲಿ ಕೇಸ್ ಆಯ್ತು. ಅಲ್ಲಿ ಏನೋ ಅದು ಗೊತ್ತು, ಕಿಶೋರ್ ಕುಮಾರ್ ಎಲ್ಲ ಓಡಾಡೋದು ಗೊತ್ತು ನನಗೆ. ಬಟ್ ಈಗ ನಾವೀಗ ಲೋಕಲ್ ಆಗಿ ಗಟ್ಟಿಯಾಗಿ ಏನಾದ್ರು ರಾಜ್ಯ ಸರ್ಕಾರಕ್ಕೆ ಮನದಟ್ಟು ಮಾಡ್ಲೇಬೇಕಾದ ತರದ ಏನಾದ್ರು ಡೂ ಆರ್ ಡೈ ಒಂದು ರೀತಿ ಚಳವಳಿ ಮಾಡ್ಲೇಬೇಕಾದ ಪರಿಸ್ಥಿತಿ ಅಂತ ಈಗ ನೋಡಿ. ಆಗ್ಲೇ ಸಾಕಷ್ಟು 16,000 ಕೋಟಿ ಖರ್ಚಾಯ್ತು. ಅವರು ರಿವೈಸ್ ಎಸ್ಟಿಮೇಷನ್ 23,000 ಕೋಟಿ ಅಂತ ಹೇಳ್ತಿದ್ದಾರೆ. ಮತ್ತೆ ಈಗ ನಾವು ಅವರಿಗೆ ಇಡೀ ರಾಜ್ಯದವರಿಗೆ ಮಂದಟ್ಟಾಗಬೇಕು. ಇದ್ರಲ್ಲಿ ನೀರು ಸಿಗೋದಿಲ್ಲ. ನೀವ್ ಹೇಳ್ದಾಗೆ 9 TMC ಅವರು ಕಳ್ಸಲ ಒಂದು ಟೆಸ್ಟ್ ಮಾಡ್ಲಿಕ್ಕೆ ಕೊಟ್ಟಾಗ ಕಳೆದ ವರ್ಷ 1.5 TMC ತೆಗೆದ್ರು. ಅದನ್ನ ಮತ್ತೆ ಇದ್ರ ಕಡೆ ಕಳ್ಸಿದ್ದಾರೆ. ಇಲ್ಲಿ ನಮ್ಮ ಚಿತ್ರದುರ್ಗದ ಜಿಲ್ಲೆ ಪ್ರಾಜೆಕ್ಟ್ ಗೆ ಅದನ್ನ ಕಳ್ಸಿಕೊಟ್ಟಿದ್ದಾರೆ. ಬಟ್ ನನಗೂ ಕೂಡ ಅನ್ಸಿದೆ ಇದು ಖಂಡಿತ ನೀರು. ಅವರು ನಮ್ಮ ಪತ್ರಿಕೆಗಳು ಕೂಡ ಇಂದ ದೊಡ್ಡ ಸುದ್ದಿ ಮಾಡಿದ್ವಿ ನಾವು. 9 TMCಗಿಂತ ಜಾಸ್ತಿ ನೀರು ಸಿಕ್ಕೋದಿಲ್ಲ. ಈ ಜಲಾನಯ ಪ್ರದೇಶದ ಒಟ್ಟು ವ್ಯಾಪ್ತಿ ಎಷ್ಟಿದೆ, ಎಷ್ಟು ಮಳೆ ಬರ್ತಾ ಇದೆ, ಎಷ್ಟು ಮಿಲಿಮೀಟರ್, ಎಷ್ಟು 4,000 5,000 ಮಿಲಿಮೀಟರ್ ಎಲ್ಲ ಲೆಕ್ಕಾಚಾರ ಹಾಕಿ ಕೂಡ ಒಂದು ಹೇಳಿದ್ವಿ. ಬಟ್ ಅದನ್ನ ತಡಿಲಿಕ್ಕೆ ಬೇಕಾಗುವಂತ ಒಂದು ಒತ್ತಡವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗಿಲ್ಲ ಇಲ್ಲಿ ತನಕ. ಅದಕ್ಕೆ ಸ್ವಲ್ಪ ಇನಿಷಿಯೇಟ್ ಮಾಡಿದ್ದೇವೆ. ಒಳ್ಳೆಯವ್ರೆ, ನಾವೆಲ್ಲ ಸೇರಿ ಏನಾದ್ರು ನಾವಿಲ್ಲಿ ಹಾಸನ ಜಿಲ್ಲೆ ಮಟ್ಟಿಗೆ ಅವೇರ್ನೆಸ್ ಕ್ಯಾಂಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದಕ್ಕೆ ಎರಡೇ ಸೊಲ್ಯೂಷನ್ ಏನು ಗೊತ್ತುಂಟಾ? ಒಂದು ಕಾನೂನು ಹೋರಾಟ, ಒಂದು ಜನರನ್ನು ಎಚ್ಚರಿಸುವ ಕೆಲಸ. ಇದೆರಡೇ. ಹೌದು, ಜನರನ್ನು ಎಚ್ಚರಿಸುವ ಕೆಲಸ. ಕಾನೂನು ಹೋರಾಟದಲ್ಲಿ ಗ್ರೀನ್ ಟ್ರಿಬ್ಯುನಲ್ ಆತರ ಮೊದಲ ಹಂತದಲ್ಲಿ ಸ್ವಲ್ಪ ಜನರನ್ನು ಹೆಚ್ಚಿಸುವಂತ ಕೆಲಸವನ್ನ ನಾವು ಸ್ವಲ್ಪ ಸೀರೀಸ್ ಆಫ್ ಪ್ರೋಗ್ರಾಮ್ಸ್ ಅಲ್ಲಿ ಮಾಡಿ ಸ್ವಲ್ಪ ಮಾಧ್ಯಮಗಳನ್ನೆಲ್ಲ ಬಳಸಿ. ನೀವ್ ಯಾವಾಗ್ಲಾದ್ರು ಹಾಸನ ಕಡೆ, ಸಕಲೇಶ್ಪುರ ಕಡೆ ಬರ್ಲಿಕ್ಕೆ ಸಾಧ್ಯತೆ ಇದೆಯಾ? ಬರ್ತೇವೆ. ನಾನು ಒಂದ್ಸಲ ಹೋಗೋಣ. ಹೋಗಿ ಸ್ವಲ್ಪ ನಾವು ಈಗ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಸ್ವಲ್ಪ ಅಲ್ಲಿಂದ ಶುರು ಮಾಡೋಣ. ನಾವು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಯನ್ನ ಮಾಡ್ಬೋದು. ನಾವೀಗ 2011ರಲ್ಲಿ ಆರಂಭ ಮಾಡಿದಾಗ ಬಹಳಷ್ಟು ಎಲ್ಲಾ ಸಂಘಟನೆಗಳಿಗೆ, ಎಲ್ಲಾ ಅಸೋಸಿಯೇಷನ್ಗಳಿಗೆ ಎಲ್ಲರನ್ನೂ ಕರೆದು ಹೋರಾಟಗಳು ಅದು ಇದೆಲ್ಲ ಆಯ್ತು. ಆದ್ರೆ ಇಲ್ಲಿ ಏನಾಗ್ತದೆ ಸರ್, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗ ಬಿಜೆಪಿ ಇರುವಾಗ ಅದು ಕಾಂಗ್ರೆಸ್ನವರು ಮಾಡಿದ್ದು ನಮ್ಮ ತಪ್ಪಿಲ್ಲ, ಕಾಂಗ್ರೆಸ್ ಬಿಜೆಪಿ ಮಾಡಿದ್ದು ನಮ್ಮ ತಪ್ಪಿಲ್ಲ. ಅಂದ್ರೆ ಇಲ್ಲಿ ಈ ಪಕ್ಷಗಳ ಮೇಲೆ ದೋಷಾರೋಪಣೆ ಹೊಡೆದು, ಅಂದ್ರೆ ಬಿಜೆಪಿ ಇರುವಾಗ ಅದು ಅವ್ರು ಮಾಡಿ ಸರಿ, ಆ ರೀತಿ ಇಲ್ಲಿ ಜನಗಳಿಗುಂಟು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ನಮ್ಗೆ ನೋಡಿ ಈಗ ಸೆಕೆ ಬೈತಾರೆ. ಈಗ ಮಳೆ ಬಂದಗಳು ಎಲ್ಲ ನದಿಯನ್ನು ಮರೆತು ಬಿಡ್ತಾರೆ. ಇದು ಇರೋ ಪರಿಸ್ಥಿತಿನೇ ಹಾಗೆ. ಯಾರಿಗೂ ಯಾವ್ದ್ರ ಬಗ್ಗೆನೂ ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ಅದಂತೂ ಸತ್ಯ. ನಾವು ಅದಕ್ಕೆ ನಮ್ಮ ಪ್ರಯತ್ನ ಅದಕ್ಕೆ ಗರಿಷ್ಠ ಪ್ರಮಾಣದ ಪ್ರಯತ್ನವನ್ನು ಹಾಕಿ ಅದನ್ನು ತಡೆಯುವಂತ ಪ್ರಯತ್ನ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಮಾಡೋಣ. ನೀವು ದಯಮಾಡಿ ಆದಷ್ಟು ಬೇಗ ಹಾಸನ ಕಡೆ ಬರ್ಲಿಕ್ಕೆ ಇನ್ನೊಂದು ಡೇಟ್ ಕೊಟ್ರೆ ನಾನು ಫೋನ್ ನಂಬರ್ ಹೇಳಿ. ಇದರಲ್ಲಿ ಇದೆಯಲ್ಲ, ಗ್ರೂಪ್ ಅಲ್ಲಿ ಇದೆಯಲ್ಲ, ಹೇಳಿ ನಂಬರ್ ಹೇಳಿ. ನಂದು 934 116 111. ಹೌದು 934 116 ಎಸ್. ನಾನು ನಾಳೆ ಸಂಪರ್ಕ ಮಾಡ್ತೀನಿ. ನಾವು ಯಾವಾಗ ನೀವು ಬರ್ಬೋದು ನಂಬರ್ ನಾನು ಗ್ರೂಪಲ್ಲಿ ಹಾಕ್ತೀನಿ. ನಂಬರ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಕಿಶೋರ್ ಕುಮಾರ್ ಮಾತಾಡ್ತೀನಿ. ಒಳ್ಳೆಯವರೇ, ಕಿಶೋರ್ ನಾವೆಲ್ಲ ಸೇರಿ ಒಂದ್ಸಲ ಅಲ್ಲಿ ಎತ್ತಿನೊಳೆ ಪ್ರಾಜೆಕ್ಟ್ ಸ್ಪಾಟ್ಗೆ ಹೋಗಿ ಬರೋಣ. ಪತ್ರಿಕಾಗೋಷ್ಠಿ ಕರೆದು ಮಾಡಿ ಸ್ವಲ್ಪ ಮೀಡಿಯಾಗಳ ಮುಖಾಂತರ ಒಂದಷ್ಟು ಈಗ ಸದ್ಯದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಮಾಡೋಣ ಸ್ವಲ್ಪ. ಖಂಡಿತ ಓಕೆ, ಥ್ಯಾಂಕ್ ಯು. ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಸಾಕಷ್ಟು ಎಲ್ಲ ಮಾಹಿತಿ ಇಟ್ಕೊಂಡಿದ್ರಿ. ತುಂಬಾ ಖುಷಿ ಆಯ್ತು. ನಾನು ತುಂಬಾ ದಿವಸದಿಂದ ನಮ್ಮ ಇದಕ್ಕೆ ಜಾಯ್ನ್ ಆಗ್ತಿಲ್ಲ ಇವತ್ತು. ನಿಮ್ಮ ಹೆಸರು? ನಾನು RP ವೆಂಕಟೇಶ್ಮೂರ್ತಿ ಅಂತ ಹಾಸನದಲ್ಲಿ. ಓಕೆ.
ಥ್ಯಾಂಕ್ಸ್. ಸರಿ ಸರಿ, ಓಕೆ. ನಾನು ಮತ್ತೆ ನಾಳೆ ಮಾತಾಡ್ತೀನಿ ನಿಮ್ಮ ಹತ್ರ. ಸರಿ ಓಕೆ. ಓಕೆ ಓಕೆ, ಥ್ಯಾಂಕ್ ಯು. ಸರ್, ಇನ್ನೊಂದು ವಿಷಯ, ಈ ಎಷ್ಟೋ ನದಿಗಳು, ಮುಖ್ಯ ನದಿಗಳು ಬಿಟ್ರೆ ಅದ್ರ ಉಪನದಿಗಳು, ಅದ್ರ ಬಗ್ಗೆ ನಮಗ್ ದೊಡ್ಡವರಿಗೆ ಹೆಚ್ಚು ಗೊತ್ತಿಲ್ಲ. ಇನ್ನು ಮಕ್ಕಳಿಗಂತೂ ಕೇಳೋದೇ ಬೇಡ. ಯಾವ ನದಿ ಅಲ್ಲಿ ಹರಿತಾ ಇರೋ ಹೊಳೆ ಹೆಸರೇನು, ಇವುಗಳ ಬಗ್ಗೆ ನದಿ ಹರಿಯುವಲ್ಲಿ ಒಂದು ಬ್ರಿಡ್ಜ್ ಬರುವಲ್ಲಿ ಅಲ್ಲೊಂದು ಬೋರ್ಡ್ ಹಾಕ್ಬೇಕು ಅನ್ನೋದು ನಾವು ತುಂಬಾ ದಿನದಿಂದ ಹೇಳ್ತಾ ಇದ್ದೇವೆ. ಎಷ್ಟೋ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಹೇಳಿದ್ದೇವೆ, ನೀವು ಪತ್ರ ಬರೀರಿ, ಎಷ್ಟೋ ಕಡೆ ಪೋಸ್ಟ್ ಕಾರ್ಡ್ ಅನ್ನು ಕೊಟ್ಟು ಬಂದಿದ್ದೇವೆ, ಇದ್ರ ಬಗ್ಗೆ ಬರೀರಿ, ಸರ್ಕಾರಕ್ಕೆ, ಜಿಲ್ಲಾಧಿಕಾರಿಗಳಿಗೆ ಬರೀರಿ, ಪತ್ರ ಬೋರ್ಡ್ ಹಾಕಿ ಅಂತ. ಇದಕ್ಕೇನ್ ಹೇಳ್ತೀರಿ ನೀವು? ಅಲ್ಲ, ಅದು ನಾನು ಅದೇ ಹೇಳಿದಲ್ಲ, ಮೇನ್ಲಿ ನಮ್ಮ ಮಕ್ಕಳು, ಸ್ಟೂಡೆಂಟ್ಸ್ ಬದಲಾಗಬೇಕು, ಯೂತ್ ಬದಲಾವಣೆ ಆಗಬೇಕು. ಯೂತ್ ಹೇಳಿದ್ರೆ ನೋಡಿ, ನಮ್ಮಲ್ಲಿ ನಾನು ಹೇಳಿದಲ್ಲ, ನಮ್ಮಲ್ಲಿ ಟ್ರೆಕ್ಕಿಂಗ್ ಬರೋ ಒಂದು ಬಾಂಬೆದು ಹುಡುಗಿ ಬಂದಿದ್ದು, ಪಾಪ ಅವಳ ಮಿಸ್ಟೇಕ್ ಅಲ್ಲ, ಅವಳು ನಡ್ಕೊಂಡು ಹೋಗೋ ಗದ್ದೆ ಪಾಸ್ ಮಾಡಿದ್ದು. ಅಂಕಲ್ ಇದೆ ಅಂತ ಕೇಳಿದ್ಲು, ಇದು ರೈಸ್ ನಾವು ಊಟ ಮಾಡೋದು, ರೈಸ್ ಇದ್ರಲ್ಲಿ ಆಗೋದು, ನಾನು ಮರದಲ್ಲಿ ಆಗೋದು ಅಂತ ಎಣಿಸ್ಕೊಂಡ್ಲೆ. ಯಾಕೆಂದ್ರೆ ಪಾಪ ಅವಳೊಂದು ಇಷ್ಟೊಂದು ಗದ್ದೆ ನೋಡ್ಲಿಲ್ಲ ಅವಳು, ಬಾಂಬೆ ಹುಡುಗಿ. ನಾನು ಅದೇ ಹೇಳಿದ್ದು ಪೇರೆಂಟ್ಸ್ಗೆ, ಆದಷ್ಟು ನಮ್ಮ ಹೊಳೆಗಳು, ಗದ್ದೆ, ಅಥವಾ ನಮ್ಮ ಯಾವ್ದಾರ ಒಂದು ಸಣ್ಣ ಟ್ರೆಕ್ಕಿಂಗು, ಅಥವಾ ಯಾವ್ದಾರ ಒಂದು ಕಾಡು, ಯಾವ್ದಾರ ಒಂದು ವನ್ಯಜೀವಿಗಳಿರುವಂತಹ ಪ್ರದೇಶಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರಿಗೆ ಮನವರಿಕೆ ಆಗ್ಬೇಕು. ನಾವು ದಿನನಿತ್ಯ ಬದುಕುವುದು ಈ ಕಾಡು, ಈ ನದಿಗಳಿಂದ ಅಂತ ಹೇಳಿ, ಅದು ಮನವರಿಕೆ ಆಗಿದ್ರೆ ಅವರಿಗೆ ಮಾಲು ಮಹಗಳಲ್ಲಿ ಐಸ್ ಕ್ರೀಮ್ ಸಿಗ್ತದೆ, ಅಲ್ಲಿ ಪಿಜ್ಜಾ ಸಿಗ್ತದೆ, ಅದೇ ಸತ್ಯ, ಈ ಕಾಂಕ್ರೀಟ್ ಕಾಡೆ ಸತ್ಯ ಅಂತ ಆಗ್ತದೆ. ಮೇನ್ಲಿ ಶಾಲಾ ಕಾಲೇಜುಗಳಲ್ಲಿ ನಾವು ಪ್ರತಿ ಕರೆದಾಗ ಎಲ್ಲಾ ಕಾಲೇಜುಗಳಿಗೆ ಹೋಗ್ತೇವೆ. ಕೆಲವು ಮಕ್ಕಳಿಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇರುವುದಿಲ್ಲ. ಕಾಡಿಗೆ ಬಂದಾಗ ಸಾಗಿ ಅವರು ಇನ್ನೆಷ್ಟು ನಡೆದುಕೊಂಡು ಅಲ್ಲಿ AC ಉಂಟಾ, ತಿನ್ಲಿ ಅಂದ್ರೆ ಏನೋ ಒಂದು ಪರಿಕಲ್ಪನೆ ಬರ್ತಾರೆ, ಅಲ್ಲಿ ನಮ್ಮ ನಗರದ ಸವಲತ್ತು ಉಂಟು ಅಂತ. ಇದ್ರನ್ನ 4 ಸಲ ಕಾಡಿಗೆ ಹೋಗಿ ಕಾಡಿನ ಈ ಅಲ್ಲಿನ ಸೂಕ್ಷ್ಮ ಜೀವವೈದ್ಯತೆಗಳನ್ನು ಮಕ್ಕಳಿಗೆ ಅರ್ಥ ಮಾಡಿಕೊಂಡ್ರೆ ಖಂಡಿತ ಇದರಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು, ನಿಧಾನಕ್ಕೆ ಬದಲಾವಣೆ ಆಗ್ಬೋದು. ಈಗ ನಾನು ಕಾಳಿ ಟೈಗರ್ ಇದರಲ್ಲಿ ವನಚೇತನ ಅಂತ ಟ್ರೈಬಲ್ ಮಕ್ಕಳೊಟ್ಟಿಗೆ ಕೆಲಸ ಮಾಡ್ತಿದ್ದೇನೆ. ನೋಡಿ, ನಂಗೆ ಈ ಪಶ್ಚಿಮ ಘಟ್ಟ ಇಲ್ಲಿ ಕಲಿತೆ ವೈಲ್ಡ್ ಎಲಿಮೆಂಟ್ಸ್ ಬಗ್ಗೆ ಆ ಮಕ್ಕಳಲ್ಲೇ ಕಲಿಗೆ ಸಿಗ್ತದೆ. 4ನೇ ಕ್ಲಾಸ್ನ 7ನೇ ಕ್ಲಾಸ್ನ ಮಕ್ಕಳು, ಸರ್ ನಮ್ಮ ಮನೆ ಹತ್ರ ಹುಲಿ ಬರ್ತದೆ ಸರ್, ನಿನ್ನೆ ಅಲ್ಲಿ ಕರಡಿ ಬಂದಿತ್ತು, ಅಲ್ಲಿ ಚಿರತೆ ಬಂದಿತ್ತು, ಕ್ಲಾಸ್ ರೂಮ್ಗೆ ಹೆಬ್ಬೋ ಬಂದಿತ್ತು. ನೋಡಿ, ಇದು ಮಕ್ಕಳಿಂದ ಕಲಿಯುವ ಪಾಠ. ಆ ಮಕ್ಕಳಿಂದ ನಾವು ಪೇರೆಂಟ್ಸ್ಗೆ ಹೋಗ್ತೇವೆ. ಪೇರೆಂಟ್ಸ್ ಹೋಗುವಾಗ ಹೇಳ್ತಾರೆ ಅಂದ್ರೆ, ನಿಮ್ಗೆ ನಗರದಾಗ ನಾವೇನ್ರಿ ಹೇಳುದು, ನಾವೆಲ್ಲ ಕೂಲಿ ಕೆಲಸ ಮಾಡೋರು. ನಿಜವಾಗಿ ಅವರು ದೊಡ್ಡ ಯೂನಿವರ್ಸಿಟಿ ಇರುವವರು, ದೊಡ್ಡ ಯೂನಿವರ್ಸಿಟಿ ಅದು, ಅವ್ರಿಗೆ ಅಷ್ಟು ನಾಲೆಜ್ ಇದೆ, ಹುಟ್ಟಿ ಬೆಳೆದದೇ ಕಾಡಿನಂಚು. ಅದಕ್ಕೆ ನಾವೀಗ ಏನ್ ಮಾಡಿದ್ವಿ, ಈ ವನಚೇತನದಲ್ಲಿ ಅಲ್ಲಿ SSLC ಆದ ಕೂಡಲೇ ಮಕ್ಕಳು ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಈ ಮಕ್ಕಳನ್ನು ಕೂಲಿ ಕೆಲಸಕ್ಕೆ ತಡೆದು ಅವರನ್ನು ಕಾಲೇಜಿಗೆ ಸೇರಿಸಿ ಅವರನ್ನೊಂದು ಅರಣ್ಯ ಇಲಾಖೆಯಲ್ಲಿ ಏನಾದ್ರೂ ಉದ್ಯೋಗಕ್ಕೆ ಬಂದ್ರೆ ಈ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗ್ಬಹುದು. ಯಾಕಂದ್ರೆ ಕಾಡಿನಲ್ಲಿ ಹುಟ್ಟಿ ಬೆಳೆದು ಕಾಡಿನ ಅಂಚು ಇಂಚು ಬಲ್ಲವರು, ಕಾಡೇ ಸರ್ವಸ್ವ ಅವರಿಗೆ. ನಾಳೆ ಇವರು ಅರಣ್ಯ ಇಲಾಖೆಗೆ ಇದಕ್ಕೆ ಬಂದ್ರೆ ಅವರಿಗೆ ಇಡೀ ಅರಣ್ಯದ ಬಗ್ಗೆ ಗೊತ್ತುಂಟು, ಇಡೀ ಮಾಹಿತಿ ಉಂಟು. ಆ ಪ್ರಯತ್ನಗಳು ನಾವಲ್ಲಿ ಈಗ ಮಾಡ್ತಾ ಇದ್ದೇವೆ. ಅಲ್ಲಿ ಇಲ್ಲಿಂದ ಸುಲಭ, ಅಲ್ಲಿ ಗೂಗಲ್ ಇಲ್ಲ, ಮಕ್ಕಳನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಬಹಳ ಸುಲಭ. ಅವರೊಂದು ನಾವು ಹಾಡಿನ ಮೂಲಕ, ನಾಟಕದ ಮೂಲಕ ಒಂದು ಕಾಡಿನ ಅವೇರ್ನೆಸ್ ಮಾಡ್ತೇವೆ, ಅದನ್ನು ಲೈಫ್ ಲಾಂಗ್ ಅವರು ತಿಳ್ಕೊಳ್ತಾರೆ. ಈ ಪ್ರಯತ್ನಗಳು ಆಗ್ಬೇಕು. ಯಾಕಂದ್ರೆ ನಮ್ಮ ನಗರದಲ್ಲಿ ಕನ್ಸೆಪ್ಟೇ ಇಲ್ಲ. ನಮ್ಗೆ ನೋಡಿ, ನಾವು ಟ್ರೆಕ್ಕಿಂಗ್ ಹೋಗುವಾಗ ಮಕ್ಕಳು ರೆಡಿ ಇದ್ದಾರೆ ಕಾಡಲ್ಲಿ ಮರಗಲಿಕ್ಕೆ, ಪೇರೆಂಟ್ಸ್ ಹೇಳೋದು ನೋಡಿ ಬರ್ತದೆ ಅಷ್ಟೇ. ನಮ್ಗೆ ಬೆಂಗಳೂರಿನವ್ರಿಗೆ ಹೇಳ್ತಾರೆ, ನೀವು ಡೀಪ್ ಫಾರೆಸ್ಟ್ ಹೋಗ್ತೀರಿ, ಫಾರೆಸ್ಟ್ ನಲ್ಲಿ ಮಲಗ್ತೀರಿ, ನಿಮ್ಮೊಟ್ಟಿಗೆ ಬಂದ್ರೆ ಆನೆ ಹುಲಿ ಸಿಗ್ತದೆ, ಹುಲಿ ಸಿಗ್ತದ, ಕರಡಿ ಸಿಗ್ತದ ಅಂತ. ನಾವು 26 ವರ್ಷ ಅದನ್ನು ಹುಡುಕ್ತಾ ಇದ್ದೇವೆ. ಯಾವ ಪಶ್ಚಿಮ ಘಟ್ಟದಲ್ಲಿ ಯಾವ ವೈಲ್ಡ್ ಎಲಿಮೆಂಟ್ಸ್ ಉಂಟು, ಆ ರೇಂಜ್ ಅಲ್ಲಿ ವೈಲ್ಡ್ ಎಲಿಮೆಂಟ್ಸ್ ಇಲ್ಲ. ಎಲ್ಲ ಪ್ರಾಣಿಗಳು ಕಡಿಮೆ ಆಗಿದೆ. ಆ ಪ್ರಾಣಿಗಳು, ಪಕ್ಷಿಗಳು ಕಡಿಮೆ ಆದ ನೋಡಿ, ಕಾಡಿನ ಸೇವಕರವರು, ಕಾಡಿನ ರಕ್ಷಕರು ಅವೇನು ಇಲ್ಲ ಅಂತ ಆದ ಕೂಡಲೇ ಕಾಡಲ್ಲಿ ಈಗ ಒಂದೊಂದೇ ಸಮಸ್ಯೆಗಳು ಹುಡ್ತಾ ಉಂಟು, ಎಲ್ಲೊಂದೇ ಸಮಸ್ಯೆಗಳು ಹುಡ್ತಾ ಉಂಟು ಈ ಕಾಡಲ್ಲಿ. ಓಕೆ, ಕಡೆದಾಗಿ ಆರತಿ ಅವರದ್ದೇನೋ ಪ್ರಶ್ನೆ ಇದೆ, ಕೇಳಿ. ಇದರ ಮೀಟಿಂಗ್ ಅನ್ನು ಮುಗಿಸೋಣ. ಕೇಳಿ ಆರತಿ ಅವರು. ಪ್ರಶ್ನೆ ಅಲ್ಲ ಸರ್, ಆಕ್ಚುಲಿ ರಿಯಾಲಿಟಿ. ಇದರಲ್ಲಿ ಏನು ಡ್ಯಾಮ್ ಬಗ್ಗೆ, ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ನನ್ನ ಕ್ಲೋಸ್ ರಿಲೇಟಿವೇ ಇದ್ದಾರೆ ಅದರಲ್ಲಿ, ಸೊ ಆಫೀಸರ್ ಆಗಿ. ಸೊ ನಿನ್ನೆ ತಿಳಿದ ಸತ್ಯ ಏನಂತ ಹೇಳಿದ್ರೆ, ಪರ್ಸೆಂಟೇಜ್ ಇಲ್ಲದಿದ್ರೆ ಅಂದ್ರೆ ಅದ್ರ ಹೈಯರ್ ಆಫೀಸರ್ ಏನಿದ್ರು ಪರ್ಸೆಂಟೇಜ್ ಇಲ್ಲದೆ ಒಂದು ಟೆಂಡರ್ ಕೊಟ್ಟದಕ್ಕೆ ನಿನ್ನೆ ತುಂಬಾ ಜಗಳ ಮಾಡಿ ತುಂಬಾ ಪ್ರಾಬ್ಲಮ್ ಆಗಿತ್ತು. ನಾನು ಅಲ್ಲೇ ಇದ್ದೆ ಮನೆಯಲ್ಲಿ. ಅವ್ರದ್ದು ಎತ್ತಿನಹೊಳೆ ಪ್ರಾಜೆಕ್ಟ್ ಇದೆಲ್ಲ ಅದ್ರಲ್ಲೇ ಕಂಟಿನ್ಯೂಟಿ ಇತ್ತು. ಸೊ ಉಪಮುಖ್ಯಮಂತ್ರಿ ಅವ್ರ ಹತ್ರ ಮೀಟಿಂಗು ಇತ್ತು ನಿನ್ನೆ. ಅದು ಎತ್ತಿನಹೊಳೆದಲ್ಲ, ಆದ್ರೆ ಇದೆ, ಅವರಿಗೂ ಪರ್ಸೆಂಟೇಜ್ ಇವರಿಗೂ ಎಲ್ಲರಿಗೂ ಇದ್ದು ಈ ತರ ಆಗ್ತಾ ಇದೆ. ಅದು ರಿಯಾಲಿಟಿ ನಾನೇ ನೋಡಿದೆ ಅಲ್ಲಿ ಮಾತಾಡುವಾಗ. ಅಂದ್ರೆ ಉಪಮುಖ್ಯಮಂತ್ರಿ ಹತ್ರ ಅಲ್ಲ, ಆದ್ರೆ ಇಂಜಿನಿಯರ್ಸ್ ಮಾತಾಡುದೆಲ್ಲ ನನ್ಗೆ ಗೊತ್ತಾಯ್ತು. ತುಂಬಾ ಬೇಸರನೂ ಆಯ್ತು. ನೀವು ಹೇಳಿದ್ದು 100ಕ್ಕೆ 100 ನನ್ಗೆ ಅಲ್ಲಿ ಸತ್ಯ ಗೊತ್ತಾಗಿದೆ, ಬೇಜಾರಿದೆ. ಅಲ್ಲ, ನಾವು ನಮ್ಮ ಸ್ವಪ್ರಯತ್ನದ ಏಕ ವ್ಯಕ್ತಿಯಾಗಿ ಏನ್ ಮಾಡ್ಬೋದು ಹೇಳಿದ್ರೆ,
ನಾನು 2014 ಎಲೆಕ್ಷನ್ ಅಲ್ಲಿ ನಾನು ಹೇಳಿದ್ದೆ ನೋಡಿ, ಈಗ ನಮ್ಗೆ ಜನಪ್ರತಿನಿಧಿಗಳು ಪ್ರಶ್ನಿಸ್ಲಿಕ್ಕೆ ಅವರು ಅವರದೇ ಒಂದು ಉಡಾಫ್ ಉತ್ತರ ಕೊಡ್ತಾರೆ. ಅವರು ಅದನ್ನ ರಾಂಗ್ ಅಂಕಿಅಂಶ ಕೊಟ್ಟು ಅದು ಸರಿ ಇದೆ ನೀರಿದೆ ಹೇಳ್ತಾರೆ. ನಮ್ಗೊಂದೇ ಸೊಲ್ಯೂಷನ್ ಚುನಾವಣೆಯಲ್ಲಿ ಮನೆ ಬಾಗಿಲಿಗೆ ಕೈ ಮುಗಿದುಕೊಳ್ಳಾಗ ಅವರು ಭಿಕ್ಷುಕರು, ಅವರು ಓಟಿನ ಭಿಕ್ಷುಕರು. ಚುನಾವಣೆಗೆ ಮನೆ ಬಾಗಿಲಿಗೆ ಬರುವಾಗ ನಮ್ಮ ನದಿ, ನಮ್ಮ ತುಳುನಾಡಿನ ಜೀವನದಿ ನೇತ್ರಾವತಿಯನ್ನು ಉಳಿಸಲಿಕ್ಕೋಸ್ಕರ ಎತ್ತಿನ ಪ್ರಾಜೆಕ್ಟ್ ಅನ್ನು ಬಿಡ್ತೀರಾ ಅಥವಾ ಮುಂದಿನ ದಿನಗಳಲ್ಲಿ ನೇತ್ರಾವತಿ ಯೋಜನೆ ಮಾಡ್ತೀರಾ, ನಾವು ನಿಮ್ಗೆ ಓಟ್ ಸಾಮೂಹಿಕ ಚುನಾವಣಾ ಬಹಿಷ್ಕಾರ ಅಂತ ಜನರು ಒಟ್ಟಾಗಿ ಮಾಡಿದ್ರೆ ಖಂಡಿತ ಇದಕ್ಕೆ ಪರಿಹಾರ ಉಂಟು. ಯಾಕೆ ನಾನು ಸಿಂಪಲ್ ಹೇಳ್ತೇನೆ ನೋಡಿ, ನಮ್ದು ಎಲ್ಲ ಹೋರಾಟ ಆಗಿ ನೋಟಾ ಅಭಿಯಾನ ಅಂತ ಮಾಡಿದೆವು 2019 ನೋಟಾ ಅಭಿಯಾನ ಅಂತ. ನೋಟಾ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ ನಿಮ್ಗೆ ಯಾವ ಪಕ್ಷ ಇಷ್ಟ ಆಗಿದೆ ನೋಟಾ ಒತ್ತಿ ಅಂತ ಹೇಳಿದ್ರು. ನಮ್ದು ನೋಟಾ ಅಂದ್ರೆ ಎನ್ ಅಂದ್ರೆ ನೇತ್ರಾವತಿಯನ್ನು, ಓ ಅಂದ್ರೆ ಒಗ್ಗಟ್ಟಾಗಿ, ಟಿ ಅಂದ್ರೆ ತಮ್ಮದಿಂದ, ಎ ಅಂದ್ರೆ ಅಭಿನಂದಿಸೋಣ. ನಮ್ದು ನೋಟಾ ಈ ಅಭಿಯಾನ. ನಾವೊಂದು 60,000 ಪ್ಯಾಂಪ್ಲೆಟ್ ಮಾಡಿ ಉಪ್ಪಿನಂಗಡಿ ಅಲ್ಲಿ ಎಲ್ಲೆಲ್ಲ ನದಿ ವ್ಯಾಪ್ತಿ ಪ್ರದೇಶ, ಬಂಟ್ವಾಳ, ಕಲ್ಲಡ್ಕ, ಇಲ್ಲಿ ಉಳ್ಳಾಲ ಎಲ್ಲ ಕಡೆಗೆ ಫೀಲ್ಡ್ ವರ್ಕಿಗೆ ಹೋದೆವು. ಅಲ್ಲಿಯ ಲೋಕಲ್ ಜನಪ್ರತಿನಿಧಿಗಳು ಸ್ವಲ್ಪ ಹೊಡೆಯುವ ಸಂಚು, ಗದರಿಸುವ ಸಂಚು, ಜೋರು ಮಾಡುದು ಎಲ್ಲ ಆಯ್ತು. ಆಗ ನಂಗೊಂದು ಕಾಲ್ ಬಂತು. ಯಾಕೆಂದ್ರೆ ನೀನು ಮತ್ತು ಶಶಿರ್ ಶೆಟ್ಟಿ ದೊಡ್ಡ ಹೀರೋ, ನೀವು ದೊಡ್ಡ ಸೆಲೆಬ್ರಿಟಿಯ, ನೀವು ಚೆಂಡೆ ಹಟ್ಟಿಕೊಂಡು ನೋಟಿಸ್ ಕೊಟ್ಟರೆ ನಿಮ್ಗೆ ಓಟ್ ಹಾಕ್ತಾರೆ, ನಿಮ್ಗೊಂದು 20 ಓಟ್ ಸಿಗ್ಲಿಕ್ಕಿಲ್ಲ ಅಂತ. ನಾನು ಹೇಳಿದೆ ನಂಗೆ 20 ನಂಗೆ 2 ಓಟ್ ಸಿಕ್ಕಿದ್ದು ಸಾಕು. 2 ಓಟ್ ಸಿಕ್ಕಿದ್ರೆ ನಾನು ಆ ಕೈಗೆ ನಾನು ಸ್ಟ್ರಾಂಗ್ ಆಗ್ತೇನೆ, ನಿಮ್ ಕೆಲಸ ನೀವು ಮಾಡಿದ್ದೆ. 2 ಪಕ್ಷದವರು ರಾತ್ರಿ ಎಲ್ಲೋ ಬಾರಲ್ಲಿ ಕೂತ್ಕೊಂಡು ಉಗಿದ್ರು. ನಮಗೂ ಒಂದು ಆತಂಕ ಇತ್ತು, ರಿಸಲ್ಟ್ ಬರುವಾಗ 20 ಓಟ್ ಸಿಕ್ಕಿದ್ರೆ ಏನು ಮಾಡೋದು ಅಂತ ಹೇಳಿ. ನಮ್ಗೆ 27,686 ನೋಟಾ ಓಟ್ ಬಿದ್ದು, ಅದು ಇಂಡಿಯಾದಲ್ಲಿ ರೆಕಾರ್ಡ್ ಆಗ. ಯಾಕಂದ್ರೆ ಇಲ್ಲಿ ಒಡಿಸ್ಸಾದಲ್ಲಿ ಒಂದು 6,000 ನೋಟಾ ಓಟ್ ಬಿಟ್ರೆ ಇದು ಇಂಡಿಯಾದಲ್ಲಿ ರೆಕಾರ್ಡ್ ಆಗಿತ್ತು. ನೋಡಿ, ಸ್ವಲ್ಪ ಮಟ್ಟಿಗೆ ಈಗ ಗೆಲ್ಲುವ ಅಭ್ಯರ್ಥಿಗಳು ಕಡೆಗಳು ಸೋತ್ರು, ಸ್ವಲ್ಪ ಮಟ್ಟಿಗೆ ನಮ್ಗೆ ಎಲೆಕ್ಷನ್ ಅಲ್ಲಿ ಇವರು ಈ ರೀತಿ ಹೊಡಿಬಹುದು ಅಂತ ಹೇಳಿ ಒಂದು ಪಾಠ ಸಿಕ್ಕಿತ್ತು ಅವರಿಗೆ. ಇದೇ ಅಭಿಯಾನವನ್ನು ನಾವು ಮುಂದುವರಿಸುದು. ಈಗ ನೆಕ್ಸ್ಟ್ ಎಲೆಕ್ಷನ್ ಬರುವಾಗ ಸಾಮೂಹಿಕವಾಗಿ ಒಂದು 500 ಜನ, ಇಲ್ಲ ನೀವು ನದಿಯನ್ನು ಮುಟ್ಟಿದ್ರೆ ನಾವು ನಿಮ್ಗೆ ಯಾವುದೇ ಓಟ್ ಹಾಕೋದಲ್ಲ, ಎಲ್ಲ ಚುನಾವಣಾ ಬಹಿಷ್ಕಾರ ಆಗ್ತೇವೆ ಅಂತ ಹೇಳುವಾಗ ಖಂಡಿತ ಓಟಿಗೆ ಹೆದರ್ತಾರೆ ಕಳ್ಳರು. ಆ ಒಂದು ಅಭಿಯಾನ ನಾವು ಸಾಮೂಹಿಕ ಮಾಡಿ. ಆದ್ರೆ ಇಲ್ಲಿ ಏನಾಗಿದೆ ಹೇಳಿದ್ರೆ, ನಾವಿಂತ ಅಭಿಯಾನ ಮಾಡಿದ್ರೆ ಇಲ್ಲಪ್ಪ, ನಾವು ನಮ್ಗೆ ಬಿಜೆಪಿಯಿಂದ ಅವರು ಹಾಗೆ ಮಾಡಿದ್ರೆ, ಇಲ್ಲ ನಮ್ಗೆ ಕಾಂಗ್ರೆಸ್ ಇಂದ ಹೀಗೆ ಮಾಡಿದ್ರೆ, ನಮ್ಗೆ JDS ನೋಡಿ ಈ ಮಾತು ಬಂದೇ ಬರ್ತದೆ. ನೀರಿನ ವಿಚಾರದಲ್ಲಿ ನದಿಗೆ ಅದು ಮಸೀದಿ ಹತ್ರ ಹೋಗ್ತದೆ, ಚರ್ಚ್ ಹತ್ರ ಹೋಗ್ತದೆ, ದೇವಸ್ಥಾನ ಹತ್ರ ಹೋಗ್ತದೆ. ನದಿಗೆ ಯಾವ ಪಕ್ಷದ ಹಂಗಿಲ್ಲ, ಜಾತಿ ಹಂಗಿಲ್ಲ. ಆದ್ರೆ ನಾವು ಇದಕ್ಕೆ ನಾವು ಪಕ್ಷ, ಜಾತಿ, ಧರ್ಮ ಅಂತ ನೋಡ್ತೇವೆ. ಇದು ಬದಲಾವಣೆ ಆಗ್ಬೇಕು. ಖಂಡಿತ ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಒಬ್ಬರಿಂದ ಸಾಧ್ಯ ಉಂಟು, ಒಬ್ಬರಿಂದ ಇಬ್ಬರು, ಇಬ್ಬರಿಂದ 4, 4ರಿಂದ 10 ಹೀಗೆ ಅಭಿಯಾನ ಖಂಡಿತ ಮಾಡ್ಬೋದು. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ದಿನೇಶ್ ಅವರೇ. ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಎಲ್ಲ ಪ್ರಶ್ನೆಗೆ ಉತ್ತರ ಹೇಳಿದ್ರಿ. ಪ್ರಯತ್ನ ಮಾಡೋಣ. ನಮ್ಮ ವೆಂಕಟೇಶ್ ಮೂರ್ತಿ ಅವರು ಒಂದು ಪ್ರಯತ್ನ ಮಾಡ್ತೀನಿ, ಸ್ವಲ್ಪ ಜನ ಹೆಚ್ಚು ತಿಳುವಳಿಕೆ ಹೇಳಿದ್ದಾರೆ, ಅವರಲ್ಲಿ ಕೈ ಜೋಡಿಸೋಣ. ಓಕೆ, ಎಲ್ಲರಿಗೂ ನಿಮ್ಗೆ ತುಂಬಾ ಧನ್ಯವಾದಗಳು. ನಿಮ್ಗೆ ಧನ್ಯವಾದಗಳು. ಯಾಕೆ ಹೇಳಿದ್ರೆ ವಾರ ಇವತ್ತಿನ ಇದು ಬಹಳ ಚೆನ್ನಾಗಾಯ್ತು. ಒಂದು ವಾರ ಒಂದು ಒಳ್ಳೆ ಅಭಿಯಾನ ಒಂದು ಮಾಡ್ತೀರಲ್ಲ, ಈ ಒಂದು ನಿಮ್ಮ ಇದಕ್ಕೆ ನಾವು ಮೆಚ್ಚುತ್ತೇವೆ. ಯಾಕೆಂದ್ರೆ ಇದಕ್ಕೆ ಅಭಿನಂದನೆಗಳು ನಿಮ್ಗೆ. ಬರ್ತಾ ಇದಾರೆ, ಆದ್ರೆ ಹೆಚ್ಚು ಒಂದು 25-30 ಜನ ಬರ್ತಾರೆ. ಅದಷ್ಟು ಒಂದು ಸಣ್ಣ ಪ್ರಯತ್ನ ನಡೀತಾ ಇದೆ. ಅದು ಸಣ್ಣದೇ ಒಮ್ಮೊಮ್ಮೆ ದೊಡ್ಡ ಇದಕ್ಕೆ ಹೋಗೋ ಚಾನ್ಸ್ ಉಂಟು. 4 ಜನಕ್ಕೆ ಹೇಳುದು. ನಾನು ಹೇಳಿದೀಗ ಆರತಿ ಮೇಡಮ್ ಗೊತ್ತುಂಟು, ಅವ್ರು ಸಹ ಮಾಡ್ತಾ ಇದ್ದಾರೆ. ಇದು ಕೂಡ ಒಳ್ಳೇದು, ನೋಟ ಒಂದು ಪ್ರಯೋಗ ಮಾಡೋದು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಖಂಡಿತ ಒಳ್ಳೇದು, ಖಂಡಿತ. ನೋಡಿ, ಈಗ 27,000 ನೋಟ ಒಟ್ಟಿಗೆ ಇಷ್ಟು ಹೆದರಿದವರು ನಾಳೆ ಒಂದು 60,000 ನೋಟ್ ಬಿದ್ದು ವಿನ್ನಿಂಗ್ ಕ್ಯಾಂಡಿಡೇಟ್. ಮತ್ತೆ ನಾವು ಇನ್ನೊಂದು ಏನ್ ಮಾಡ್ಬೇಕು ಹೇಳಿದ್ರೆ, ನಾವೆಲ್ಲರೂ ಈಗ ನೆಕ್ಸ್ಟ್ ಎಲೆಕ್ಷನ್ ಬರುವಾಗ ನಾವೆಲ್ಲರೂ ನೋಟಕ್ಕೊಂದು ವಿಶೇಷ ಪ್ರಾಧಾನ್ಯತೆ ಕೊಡ್ಬೇಕು. ಚುನಾವಣಾ ಪ್ರಾಧಿಕಾರಕ್ಕೆ ನಾವು ಬರೀಬೇಕು. ಯಾಕೆ ಹೇಳಿದ್ರೆ ನೋಟ ಈಗ ವೇಸ್ಟ್ ಅಂತ. ನೋಟದಲ್ಲಿ ಒಂದು ವಿನ್ನಿಂಗ್ ಕ್ಯಾಂಡಿಡೇಟ್ ನ ಅರ್ಧವಾಸಿ ಓಟು ಬಂತು, ಅವ ಸೋತ ಹೇಳಿ, ಆದ್ರೆ ಅವನನ್ನು 20 ವರ್ಷ ಚುನಾವಣೆಯಿಂದ ಬ್ಯಾನ್, ಅವನು ಮತ್ತೆ ಭಾಗವಹಿಸಬಾರ್ದು. ಅಲ್ಲಿ ಮರು ಚುನಾವಣೆ ಮಾಡಿದ್ರೆ ಆ ಚುನಾವಣೆಯ ಕಾಸ್ಟ್ ಆ ಸೋತ ಅವನು ಕೊಡ್ಬೇಕು ಅಂತ ಇದನ್ನು ಚುನಾವಣಾ ಪ್ರಾಧಿಕಾರಕ್ಕೆ ಬರೆದ್ರೆ ನೋಟಕ್ಕೆ ಹೆದರ್ತಾರೆ ದೊಡ್ಡ ಮಟ್ಟಿಗೆ. ಈಗ ಒಂದು 60-70 ನೋಟ ಒಟ್ಟು ದಕ್ಷಿಣದಲ್ಲಿ ಬಂತು ಹೇಳಿದ್ರು, ಆ ನದಿಗೆ ಬಗ್ಗೆ ಇಷ್ಟು ಜನರು ಕಾಳಜಿ ಇದ್ದಾರೆ ಅಂತ ಹೇಳಿ ಒಂದು ಭಯ ಅಂತೂ ಖಂಡಿತ ಒಂದು ಹುಟ್ಟುತ್ತದೆ, ಗ್ಯಾರಂಟಿ. ನಾವು ಮನಸ್ಸು ಮಾಡ್ಬೇಕು. ಅಂದ್ರೆ ನಾವು ನೀವು ಜಾತಿ ಮತ್ತು ಪಕ್ಷವನ್ನ ಇಟ್ಕೊಳ್ಬಾರ್ದು, ವಿಶ್ವ ಬೇಸ್ ನಾವು ಫೈಟ್ ಮಾಡ್ಬೇಕು. ಬಹಳ ಚೆನ್ನಾಗಾಯ್ತು. ಓಕೆ, ಎಲ್ಲರಿಗೂ ಧನ್ಯವಾದಗಳು. Thanks, sir. Thank you, everyone. Thank you. Good night.